ಒಂದಷ್ಟು ವಿಷಯಗಳನ್ನು ನಾನು ತಮಗೆ ನೆನಪು ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತೇನೆ. ರಾಮಾಯಣ ಇದು ನಮ್ಮ ಮೊಟ್ಟ ಮೊದಲ ಕಾವ್ಯ. ಮೇರು ಕಾವ್ಯಗಳು ಅಂತ ನಾವು ಕರಿತೇವೆ ರಾಮಾಯಣ ಮತ್ತು ಮಹಾಭಾರತ. ಆದಿಕಾವ್ಯ ರಾಮಾಯಣ. ಇಂತಹ ಒಂದು ಅದ್ಭುತವಾದಂತಹ ಕಾವ್ಯವನ್ನು ಕಟ್ಟಿಕೊಟ್ಟವರು ವಾಲ್ಮೀಕಿ ಮುನಿಗಳು. ರಾಮಾಯಣವನ್ನು ಅದ್ಭುತ ಕಾವ್ಯ ಅಂತ ನಾವು ಯಾಕೆ ಕರಿತೇವೆ ಅಂದರೆ, ಇಡೀ ರಾಮಾಯಣವನ್ನು ಓದ್ತಾ ಹೋದಾಗ ನಮಗೆ ಅನಿಸುತ್ತೆ, ಹೌದು ಇದು ನಿಜವಾಗಿ ಒಂದು ಅದ್ಭುತವಾದಂತಹ ಕಾವ್ಯ ಅಂತ. ನಂತರ ಬಂದಂತಹ ಕವಿಗಳು ಕಾವ್ಯಗಳ ಪ್ರಯೋಜನಗಳನ್ನು ತಿಳಿಸಿಕೊಟ್ರು. ಕಾವ್ಯವನ್ನು ಯಾಕೆ ರಚಿಸಬೇಕು, ಕಾವ್ಯವನ್ನು ರಚಿಸಬೇಕಾದ್ರೆ ಅದಕ್ಕೆ ಏನು ಕಾರಣ ಅಂತ ತಿಳಿಸಿಕೊಟ್ರು. ಆದರೆ ಕಾವ್ಯಗಳ ಪ್ರಯೋಜನವನ್ನು ತಿಳಿಸಿಕೊಡುವ ಮೊದಲೇನೆ ವಾಲ್ಮೀಕಿ ಮಹರ್ಷಿಗಳು ನಮಗೆ ಕಾವ್ಯವನ್ನು ಕೊಟ್ಟುಬಿಟ್ಟಿದ್ರು. ಅಂದರೆ ವಾಲ್ಮೀಕಿ ಮಹರ್ಷಿಗಳ ಕಾವ್ಯವನ್ನು ಆಲೋಚಿಸಿ ಅದನ್ನು ಚೆನ್ನಾಗಿ ಪರಾಮರ್ಶಿಸಿ ತದನಂತರದಲ್ಲಿ ಕಾವ್ಯದ ಪ್ರಯೋಜನವನ್ನು ಹೇಳಿದ ಹಾಗೆ ನಮಗೆ ಗೊತ್ತಾಗತ್ತೆ. ರಾಮಾಯಣ ಕಾವ್ಯ ಅನ್ನತಕ್ಕಂಥದ್ದು ಅದು ಮನೋರಂಜನೆಗಾಗಿ ಬರೆದಿದ್ದೆ, ಸಂತೋಷಕ್ಕಾಗಿ ಬರೆದಿದ್ದೆ ಅಂತ ಕೇಳಿದ್ರೆ ಖಂಡಿತವಾಗಿ ಅದು ಮನೋರಂಜನವಾಗಿ ಅದಕ್ಕೋಸ್ಕರ ಬರೆದಂತಹ ಕಾವ್ಯ ಅಲ್ಲ. ಬದಲಿಗೆ ಅದನ್ನು ಲೋಕೋದ್ಧಾರಕ್ಕಾಗಿ ಕೊಟ್ಟ ಕಾವ್ಯ ಅಂತ ನಾವು ಅದನ್ನು ಕರಿತೇವೆ. ಇಡೀ ರಾಮಾಯಣದಲ್ಲಿ ಅವತರಣದ ಚಿತ್ರ ನಮಗೆ ಕಾಣೋದಿಲ್ಲ. ಎಲ್ಲಿಯೂ ಕೂಡ ರಾಮ ನಾನು ಅವತಾರ ಪುರುಷ ಅಂತ ಹೇಳೋದಿಲ್ಲ. ವಾಲ್ಮೀಕಿ ಮಹರ್ಷಿಗಳು ಅಷ್ಟೇನೆ. ರಾಮ ಅವತರಿಸಿದ ಈ ಲೋಕಕ್ಕೆ ಲೋಕವನ್ನು ಉದ್ಧಾರ ಮಾಡೋದಕ್ಕಾಗಿ ಎನ್ನುವಂತಹ ಭಾವವನ್ನು ಹೇಳೋದಿಲ್ಲ. ಬದಲಿಗೆ ದಶರಥ ಪುತ್ರನಾಗಿ ರಾಮ ಬಂದು ಮನುಷ್ಯನಾಗಿ ಅವತರಿಸಿ ಮನುಷ್ಯನಾಗಿ ಬಂದು ಮನುಷ್ಯ ಲೋಕದಲ್ಲಿಯೇ ಮನುಷ್ಯರಂತೆ ಮಾನವರಂತೆ ವ್ಯವಹರಿಸುತ್ತಾ ಕೊನೆಯಲ್ಲಿ ಹೋದದ್ದನ್ನು ನಾವು ಕಾಣ್ತೇವೆ. ಹಾಗಾಗಿ ಅವತರಣದ ಚಿತ್ರಣ ಇಲ್ಲ. ಈ ಕಾವ್ಯದಲ್ಲಿ ಉದ್ಧರಣದ ಮಾರ್ಗವನ್ನು ನಾವು ಗಮನಿಸಬಹುದು. ನಮ್ಮ ಆತ್ಮೋದ್ಧಾರಕ್ಕಾಗಿ ಅನುಸರಿಸಬೇಕಾದಂತಹ ಮಾರ್ಗ ಯಾವುದು, ಅದು ನಮಗೆ ರಾಮಾಯಣವನ್ನು ಓದಿದಾಗ, ರಾಮಾಯಣವನ್ನು ಅವಲೋಕನೆ ಮಾಡಿದಾಗ ನಮಗೆ ಅಲ್ಲಿ ಕಾಣುತ್ತದೆ. ಯಾಕೆಂದ್ರೆ ಶ್ರೀರಾಮಚಂದ್ರ ತ್ರಿಕರಣ ಶುದ್ಧಿಯಿಂದ ತನ್ನ ಕಾರ್ಯವನ್ನ ಮಾಡಿದ್ದನ್ನ ನಾವು ಅಲ್ಲಿ ಕಾಣ್ತೇವೆ. ಇನ್ನು 10 ಅವತಾರಗಳು, ಪ್ರಸಿದ್ಧ ಅವತಾರಗಳು. 10 ಅವತಾರಗಳಲ್ಲಿ ರಾಮಾವತಾರವು ಒಂದು ಅಂತ ನಾವು ಕರಿತೇವೆ. ಆದರೆ ಭಾಗವತವೇ ಮೊದಲಾದಂತಹ ಕಡೆಗಳಲ್ಲಿ 10 ಅವತಾರಗಳು ಅಂತ ಹೇಳೋದಿಲ್ಲ, ಇನ್ನೂ ಹೆಚ್ಚು ಅವತಾರಗಳನ್ನು ಹೇಳ್ತಾರೆ. ಗೀತ ಗೋವಿಂದವನ್ನು ಕೊಟ್ಟಂತಹ ಜಯದೇವನೂ ಕೂಡ ಅವತಾರಗಳು 10 ಅಂತ ಹೇಳೋದಿಲ್ಲ, ಇನ್ನೊಂದಷ್ಟು ಅವತಾರಗಳನ್ನ ಸೇರಿಸ್ತಾನೆ. ಅದರಲ್ಲಿ ವೇದವ್ಯಾಸರದ್ದು ಒಂದು ಅವತಾರ, ಬಲರಾಮನದ್ದು ಒಂದು ಅವತಾರ. ಸಮುದ್ರ ಮಥನವನ್ನು ಮಾಡಿದ ಸಂದರ್ಭದಲ್ಲಿ ಆ ಅಮೃತವನ್ನು ತೆಗೆದುಕೊಂಡು ಬಂದು ಹಂಚಿರತಕ್ಕಂತಹ ಧನ್ವಂತರಿ, ಅದು ಕೂಡ ಒಂದು ಅವತಾರ. ಅದನ್ನು ಹಂಚಿದ ಮೋಹಿನಿ, ಅದು ಕೂಡ ಒಂದು ಅವತಾರ. ಹೀಗೆ ಅವತಾರಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾ ಹೋಗ್ತಾರೆ. ಪ್ರಸಿದ್ಧವಾದ ಅವತಾರಗಳು 10 ಅಂತ. ಅವತಾರ ಅಂದರೆ ಕೆಳಗೆ ಇಳಿದು ಬರುವುದು ಅಂತ. ಅಂದ್ರೆ ಭಗವಂತ ಯಾಕೆ ಕೆಳಗೆ ಇಳಿದು ಬರ್ತಾನೆ? ಭಗವಂತ ಎಲ್ಲ ಕಡೆಗೂ ಇದ್ದಾನೆ. ಎಲ್ಲಾ ಕಡೆಗೆ ಇದ್ದಂತಹ ಭಗವಂತ ಮೇಲಿನಿಂದ ಕೆಳಗೆ ಇಳಿದು ಬರುವುದು ಅಂದ್ರೆ ಹೇಗೆ ಅನ್ನುವಂಥದ್ದು ಒಂದು ಜಿಜ್ಞಾಸೆ ಖಂಡಿತವಾಗಿ ಬರುತ್ತೆ. ಮೊದಲನೇದಾಗಿ ಭಗವಂತ ಮೇಲಿನಿಂದ ಕೆಳಗೆ ಇಳಿದು ಬರುವುದು ಅಂದ್ರೆ ಏನು ಅಂದ್ರೆ, ನಾವೆಲ್ಲ ಕೆಳಗೆ ಇದ್ದೇವೆ ಅಂದರೆ ನಾವೆಲ್ಲರೂ ಕೂಡ ಪತಿತರಾಗಿದ್ದೇವೆ, ಕೆಳಗಡೆ ನಾವು ಬಿದ್ದಿದ್ದೇವೆ. ಬಿದ್ದಂತಹ ನಮ್ಮನ್ನ ಮೇಲಕ್ಕೆ ಉದ್ಧರಿಸೋದು, ಎತ್ತರಿಸೋದು, ಕರ್ಕೊಂಡು ಹೋಗತಕ್ಕಂತಹ ಕಾರ್ಯವನ್ನು ಮಾಡಬೇಕು ಎನ್ನುವ ಕಾರಣಕ್ಕಾಗಿ ಒಂದು ಸಾಂಕೇತಿಕವಾಗಿ ಭಗವಂತ ಮೇಲಿಂದ ಕೆಳಗಡೆ ಇಳಿದು ಬರ್ತಾನೆ, ಅವತರಿಸುತ್ತಾನೆ. ಅವತರತಿ ಇತಿ ಅವತಾರಃ ಅಂತ ಕರೀತಾನೆ. ಅಂದ್ರೆ ಭಗವಂತ ಯಾವುದೋ ಒಂದು ರೂಪದಲ್ಲಿ ಬಂದು ನಮ್ಮನ್ನು ಉದ್ಧರಿಸ್ತಾನೆ ಅಂತ. ನಮ್ಮನ್ನು ಉದ್ಧರಿಸ್ತಾನೆ ಅಂದರೆ ಅವನೇ ಬಂದು ನಮ್ಮನ್ನು ಕರ್ಕೊಂಡು ಹೋಗ್ತಾನೆ ಅಂತ ಅರ್ಥ ಅಲ್ಲ. ಬದಲಿಗೆ ಅವನು ಕೈಯನ್ನು ಕೊಡ್ತಾನೆ, ನಾವು ನಮ್ಮ ಕೈಯನ್ನು ಮೇಲಕ್ಕೆ ಕೊಡಬೇಕು. ಪರಸ್ಪರ ಅವಲಂಬಿತರಾದಾಗಲೇ ಭಗವಂತ ನಮ್ಮನ್ನು ಉದ್ಧರಿಸೋದು ಅಂತ. ಅಂದ್ರೆ ನನ್ನ ಪ್ರಯತ್ನವಿಲ್ಲದೆ ನಾನು ಖಂಡಿತವಾಗಿಯೂ ನನ್ನ ಉದ್ಧಾರವನ್ನು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರವೇ ಉದ್ಧರೇದ ಆತ್ಮಾನಂ ಅವಸಾದೇ. ನಮ್ಮನ್ನು ನಾವೇ ಉದ್ಧರಿಸಿಕೊಳ್ಬೇಕು, ನಮ್ಮನ್ನು ನಾವೇ ಮೇಲಕ್ಕೆ ಹೋಗುವ ಹಾಗೆ ನಾವು ಪ್ರಯತ್ನ ಪಡಬೇಕು. ಅದಕ್ಕೆ ಭಗವಂತ ನಮಗೆ ಸಹಕಾರವನ್ನು ಕೊಡ್ತಾನೆ ಎನ್ನುವಂತಹದ್ದು. ರಾಮಾಯಣವನ್ನು ನಮಗೆ ವಾಲ್ಮೀಕಿ ಮಹರ್ಷಿಗಳು ಕಟ್ಟಿಕೊಟ್ಟರು. ರಾಮಾಯಣವನ್ನು
ಆದಿ ಕಾವ್ಯ ಅಂತ ಕರಿತೀವಿ, ವಾಲ್ಮೀಕಿ ಮಹರ್ಷಿಗಳನ್ನು ಆದಿ ಕವಿ ಅಂತ ನಾವು ಕರಿತೀವಿ. ತದನಂತರದಲ್ಲಿ ಬಂದಿರತಕ್ಕಂಥ ಎಲ್ಲ ಕಾವ್ಯಗಳು ಯಾವುದೆಲ್ಲ ಬಂದಿದೆ ಎಲ್ಲವೂ ಕೂಡ ಹೇಳ್ತಾರೆ ವಾಲ್ಮೀಕಿನಂ ಉಪಜೀವಂತಿ ಕವಯ. ಕವಿಗಳೆಲ್ಲರೂ ಕೂಡ ವಾಲ್ಮೀಕಿಗಳಿಗೆ ಉಪಕೃತರಾಗಿದ್ದಾರೆ, ಅವರ ಋಣದಲ್ಲಿ ಇದ್ದಾರೆ ಅಂತ. ಅಂದರೆ ರಾಮಾಯಣವನ್ನು ಇಟ್ಟುಕೊಂಡೇ ನಂತರ ಬಂದಿರತಕ್ಕಂತಹ ಎಲ್ಲ ಕಾವ್ಯಗಳು ಕೂಡ ಈ ಲೋಕಕ್ಕೆ ಬಂದುವು ಅನ್ನುವುದನ್ನು ನಾವು ಕಾಣ್ತೇವೆ. ವಿಶ್ವ ಆದರ್ಶ ಶ್ರೀರಾಮ. ಇಲ್ಲಿ ನಾವು 3 ಪದಗಳನ್ನ ಕಾಣ್ತೀವಿ. ಒಂದು ವಿಶ್ವ, ಇನ್ನೊಂದು ಆದರ್ಶ, ಇನ್ನೊಂದು ಶ್ರೀರಾಮ. ವಿಶ್ವ ಅಂದ್ರೆ ಜಗತ್ತು, ನಮಗೆ ಗೊತ್ತಿದೆ, ಪ್ರಪಂಚ. ಆದರ್ಶ ಅಂದ್ರೆ ಸಂಸ್ಕೃತದಲ್ಲಿ ಕನ್ನಡಿ ಅಂತ ಅರ್ಥ. ಆದರ್ಶ ಅಂದ್ರೆ ಕನ್ನಡಿ ಯಾವ ಕೆಲಸವನ್ನ ಮಾಡ್ತದೆ ಅಂದ್ರೆ, ಅತ್ಯಂತ ಶುಭ್ರವಾದ ಸ್ವಚ್ಛವಾದಂತಹ ಒಂದು ಕನ್ನಡಿ ಎದುರುಗಡೆಗೆ ನಾನು ಹೋಗಿ ನಿಂತುಕೊಂಡರೆ ನಾನು ಹೇಗಿದ್ದೇನೋ ಹಾಗೆ ತೋರಿಸುವಂತಹದ್ದು ಕನ್ನಡಿಯ ಕೆಲಸ. ಅದು ಬೇರೆ ರೀತಿಯಲ್ಲಿ ತೋರಿಸೋದೇ ಇಲ್ಲ. ಅಂದ್ರೆ ನಾನು ಕುರೂಪನಾಗಿದ್ದರೆ ನನ್ನನ್ನು ಅತ್ಯಂತ ಸುಂದರವನ್ನಾಗಿ ಕನ್ನಡಿ ತೋರ್ಸೋಕೆ ಹೋಗೋದಿಲ್ಲ, ನಾನು ಹೇಗಿದ್ದೀನೋ ಹಾಗೆ ತೋರಿಸ್ತದೆ. ಶ್ರೀರಾಮಚಂದ್ರನು ಹಾಗೆ ತಾನು ಹೇಗಿದ್ದಾನೋ ಅದೇ ರೀತಿ ಲೋಕಕ್ಕೆ ತೋರಿಸಿಕೊಂಡು ಬಂದ ಕಾರಣಕ್ಕಾಗಿಯೇ ಶ್ರೀರಾಮ ಆದರ್ಶ ಅಂತ ನಾವು ಕರಿತೇವೆ. ಮತ್ತೆ ಮುಂದುವರೆದು ಹೇಳ್ತೇವೆ, ಶ್ರೀರಾಮ ಕೇವಲ ಆದರ್ಶ ಮಾತ್ರವಲ್ಲ, ಮರ್ಯಾದಾ ಪುರುಷೋತ್ತಮ ಅಂತ ಕರಿತೇವೆ. ಮರ್ಯಾದಾ ಅಂದ್ರೆ ಸೀಮೆ, ಎಲ್ಲೆ, ಗಡಿ ಅಂತ ಅರ್ಥ. ಅಂದ್ರೆ ರಾಮನ ಯಾವೆಲ್ಲ ಉತ್ತಮವಂತಹ ಗುಣಗಳನ್ನು ನಾವು ಪಟ್ಟಿ ಮಾಡ್ಕೊಂಡು ಬರ್ತೇವೆಯೋ ಆ ಎಲ್ಲ ಗುಣಗಳನ್ನ ಆತ ಮೀರಿದವನಲ್ಲ, ದಾಟಿದವನಲ್ಲ. ಹಾಗಾಗಿ ಅವನು ಮರ್ಯಾದಾ ಪುರುಷೋತ್ತಮ. ಯಾವ ವ್ಯಕ್ತಿ ತನ್ನ ಸೀಮೆಯನ್ನು ದಾಟಿ ಹೋಗ್ತಾನೋ, ಗಡಿಯನ್ನು ದಾಟಿ ಹೋಗ್ತಾನೋ, ಆ ವ್ಯಕ್ತಿಗೆ ನಾವು ಹೇಳ್ತೀವಿ ನಿನಗೆ ಮಾನ ಇಲ್ಲ, ಮರ್ಯಾದೆ ಇಲ್ಲ ಅಂತ ಹೇಳ್ತೇವೆ. ಯಾವ ವ್ಯಕ್ತಿ ತನ್ನ ಗಡಿಯನ್ನ ಸೀಮೆಯನ್ನು ದಾಟಿ ಹೋಗೋದಿಲ್ವೋ ಅವನು ಮರ್ಯಾದೆಯಿಂದ ಕೂಡಿದಂತಹ ವ್ಯಕ್ತಿ. ಶ್ರೀರಾಮಚಂದ್ರನ ಅವನ ಇಡೀ ಬದುಕಿನಲ್ಲಿ ಎಲ್ಲಿಯೂ ಕೂಡ ಆತ ತನ್ನ ಎಲ್ಲೆಯನ್ನ ದಾಟಿ ಹೋದದ್ದನ್ನು ನಾವು ಕಾಣೋದೇ ಇಲ್ಲ. ಇಡೀ ರಾಮಾಯಣವನ್ನು ಅವಲೋಕನೆ ಮಾಡಿದಾಗ ನೋಡಿ, ರಾಮ ಈ ಸಂದರ್ಭದಲ್ಲಿ ಹೀಗೆ ಮಾತನಾಡಬಾರ್ದಿತ್ತು, ರಾಮ ಹೀಗೆ ನಡ್ಕೊಳ್ಳಬಾರ್ದಿತ್ತು ಅಂತ ನಮಗೆ ಎಲ್ಲಿಯೂ ಕೂಡ ಕಾಣಿಸೋದೇ ಇಲ್ಲ. ಆದ್ದರಿಂದಲೇ ಆತ ಮರ್ಯಾದಾ ಪುರುಷೋತ್ತಮ. ಈ ಎಲ್ಲ ಗುಣಗಳು ಇದ್ದ ಕಾರಣಕ್ಕಾಗಿಯೇ ಅವನು ವಿಶ್ವಕ್ಕೆ ಆದರ್ಶಪ್ರಾಯನಾದ. ಉತ್ತಮವಾದ ಗುಣಗಳು ಇವೆ ಅಂತಾದರೆ ಆ ಉತ್ತಮವಾದ ಗುಣಗಳು ಯಾರಿಗೆ ಬೇಡ? ನನಗೆ ಬೇಡವೆ? ನಿಮಗೆ ಬೇಡವೆ? ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳಿಗೆ ಬೇಡವೆ? ಎಲ್ಲ ದೇಶದ ಎಲ್ಲ ಪ್ರಜೆಗಳಿಗೂ ಬೇಕಾದ ಕಾರಣಕ್ಕಾಗಿಯೇ ಶ್ರೀರಾಮ ಇಡೀ ವಿಶ್ವಕ್ಕೆ ಆದರ್ಶಪ್ರಾಯನಾಗ್ತಾನೆ. ನಾನು ಒಂದು ಕೆಲವು ಸಂಗತಿಗಳನ್ನು ಒಂದೊಮ್ಮೆ ನೆನಪು ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತೇನೆ. ರಾಮಾಯಣ ಪ್ರಾರಂಭ ಆಗತ್ತೆ. ಮಾನಿಷಾದ ಪ್ರತಿಷ್ಠಾಂ ತ್ವಾಂ ಅಗಮಃ ಶಾಶ್ವತಿ ಸಮಾಹ, 2 ಕ್ರೌಂಚ ಪಕ್ಷಿಗಳನ್ನು ನೋಡಿಕೊಂಡು ಅವನು ವಾಲ್ಮೀಕಿ ಮಹರ್ಷಿಯ ಮುಖದಿಂದ ಬರ್ತದೆ. ಶೋಕ ಎನ್ನತಕ್ಕಂಥ ಶ್ಲೋಕತ್ವವಾಗಿ ಪರಿಣಮಿಸ್ತದೆ. ಅದಾದ ಮೇಲೆ ನಾರದ ಮಹರ್ಷಿಗಳು ಬರ್ತಾರೆ. ನಾರದ ಮಹರ್ಷಿಗಳು ಬಂದಾಗ ವಾಲ್ಮೀಕಿಗಳು ಕೇಳ್ತಾರೆ ಏನಂದ್ರೆ, ತಪಸ್ವಾಧ್ಯಾಯ ನಿರತಂ ತಪಸ್ವಿ, ಅಲ್ಲಿಂದ ಪ್ರಾರಂಭ ಆಗತ್ತೆ. ಈಗ ವಾಲ್ಮೀಕಿ ಮಹರ್ಷಿಗಳು ಒಂದಷ್ಟು ಗುಣಗಳನ್ನ ಪಟ್ಟಿ ಮಾಡ್ತಾರೆ. ಏನು? ಕೋನ್ವಸ್ವಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚವೀರ್ಯವಾನ್, ಅಲ್ಲಿಂದ ಆರಂಭಗೊಂಡು 3 ಶ್ಲೋಕಗಳನ್ನ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ. ಆ 3 ಶ್ಲೋಕಗಳಲ್ಲಿ 16 ಗುಣಗಳನ್ನ ಪಟ್ಟಿ ಮಾಡ್ತಾರೆ. ಈ 16 ಗುಣಗಳು, ಮೊದಲನೇದು ಸಕಲ ಗುಣ ಸಂಪನ್ನ, ಸಕಲ ಕಲ್ಯಾಣ ಗುಣಗಳಿಂದ ಸಂಪನ್ನನಾಗಿರತಕ್ಕಂತಹ ವ್ಯಕ್ತಿ ಯಾರು, ಅಲ್ಲಿಂದ ಆರಂಭಗೊಂಡು ಕಸ್ಯ ಬಿಭತಿ ದೇವಾಶ್ಚ ಜಾತ ರೋಷಶ್ಚ ಸಂಯುಗೇ ಅಂತ ಅಲ್ಲಿಗೆ ನಿಲ್ಲತ್ತೆ. ಅಂದ್ರೆ ಕುಪಿತನಾಗಿ ಯುದ್ಧಕ್ಕೆ ನಿಂತರೆ ದೇವತೆಗಳೂ ಕೂಡ ಭಯಗೊಳ್ಳತಕ್ಕಂತಹ ವ್ಯಕ್ತಿಯೊಬ್ಬ ಇದ್ದಾನೆಯೇ? ಇದ್ರೆ ಯಾರು ಅನ್ನೋದು ಪ್ರಶ್ನೆ. ವಾಲ್ಮೀಕಿ ಮಹರ್ಷಿಗಳು ಭೂತ, ಭವಿಷ್ಯ ಮತ್ತು ವರ್ತಮಾನಗಳನ್ನ ಚೆನ್ನಾಗಿ ಬಲ್ಲವರು ಮತ್ತು ರಾಮನ ಸಮಕಾಲೀನರು. ಆ ಕಾಲದಲ್ಲಿದ್ದಂತಹ ವಾಲ್ಮೀಕಿ ಮಹರ್ಷಿಗಳಿಗೆ ಇಂತಹ ಎಲ್ಲ ಸದ್ಗುಣಗಳಿಂದ ಕೂಡಿಕೊಂಡಿರತಕ್ಕಂಥ ಒಬ್ಬ ವ್ಯಕ್ತಿ ಇದ್ದ ಅಂತ ಗೊತ್ತಿರಲಿಲ್ವೇ? ಗೊತ್ತಿತ್ತು. ಆದರೂ ಯಾಕೆ ಕೇಳಿದ್ರು ಅಂದರೆ, ನಾನು ತಿಳಿದುಕೊಂಡಂತಹ ಸಂಗತಿ ಅದು ಎಷ್ಟರ ಮಟ್ಟಿಗೆ ಸರಿ ಇರಬಹುದು, ಅದನ್ನು ಹಿರಿಯರಿಂದ ತಿಳಿದವರಿಂದ ನಾನು ತಿಳ್ಕೊಳ್ಬೇಕು ಅನ್ನುವ ಕಾರಣಕ್ಕಾಗಿ ನಾರದ ಮಹರ್ಷಿಗಳನ್ನ ಕೇಳಿದಾಗ ನಾರದ ಮಹರ್ಷಿಗಳು ಹೇಳಿದ್ರು, ಮತ್ತೆ ರಾಮ ಇದಕ್ಕೆ ಯೋಗ್ಯನಾದಂತಹ ವ್ಯಕ್ತಿ, ಎಲ್ಲ ಗುಣಗಳಿಂದ ಕೂಡಿದಂತಹ ವ್ಯಕ್ತಿ ಅಂತ ಮಹರ್ಷಿಗಳು ಹೇಳಿದರು. ವಾಲ್ಮೀಕಿ ಮಹರ್ಷಿಗಳಿಗೂ ಕೂಡ ನಾನು ಆಲೋಚಿಸಿದ್ದು, ನಾರದ ಮಹರ್ಷಿಗಳು ಹೇಳಿದ್ದು ಎರಡೂ ಕೂಡ ಒಂದೇ ಆಯಿತು ಅಂದುಕೊಂಡು ಮತ್ತೆ ಮುಂದೆ ರಾಮಾಯಣವನ್ನು ರಚಿಸುವುದನ್ನು ಮಾಡ್ತಾರೆ. ಈ 16 ಗುಣಗಳು ಅಂತ ಹೇಳ್ತೇವಲ್ಲ, ಈ 16 ಗುಣಗಳಲ್ಲಿ
ಉಳಿದ ಎಲ್ಲ ಗುಣಗಳು ಕೂಡ ಬಂದು 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 ಸೇರಿಕೊಳ್ತವೆ. ಅದನ್ನು ಬಿಟ್ಟು ಮತ್ತೆ ಬೇರೆ ಗುಣಗಳೇ ಇಲ್ಲ ಮನುಷ್ಯನಲ್ಲಿ. ಅಂತಹ ಗುಣಗಳು ಎಂತೆಂತಹ ಗುಣಗಳು, ಅದ್ಭುತವಂತಹ ಗುಣಗಳು. ಒಂದು ನಮಗೆ ವರ್ತಮಾನ ಕಾಲಕ್ಕೆ ಬೇಕಾಗುವುದೆನ್ನುವ ಕಾರಣಕ್ಕಾಗಿ ನಾನು ಮೊದಲು ಅದನ್ನು ತಗೊಂಡೆ. ತಂದೆ ತಾಯಿಯರ ಬಗ್ಗೆ, ಹಿರಿಯರ ಬಗ್ಗೆ ಶ್ರೀರಾಮಚಂದ್ರ ಎಂತಹ ಗೌರವನ ಕೊಡ್ತಾ ಇದ್ದ ಅಂತ. ತಂದೆ ತಾಯಿಯರ ಬಗ್ಗೆ ಎಂತಹ ಗೌರವ ಅವನಿಗೆ. ನಾವೆಲ್ಲ ನಮ್ಮ ಮಕ್ಕಳು ನಮಗೆ ಗೌರವನ ಕೊಡಬೇಕು ಅಂತ ಬಯಸ್ತೇವೆ. ನನ್ನ ಮಕ್ಕಳು ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಬಯಸ್ತೇವೆ. ಆದರೆ ನಾನು ನನ್ನ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳುವಂತಹ ಕೆಲಸವನ್ನು ನಾನು ಮಾಡೋದೇ ಇಲ್ಲ. ಬದಲಿಗೆ ನಾನೇನು ಮಾಡ್ತೇನೆ ಅಂದರೆ ಅವರನ್ನು ಅತ್ಯಂತ ಯೋಗ್ಯವಾದ ಹೈಫೈ ಅಂತ ಹೇಳ್ತೀವಲ್ಲ, ವೃದ್ಧಾಶ್ರಮಕ್ಕೆ ಸೇರಿಸಿ ಬಿಡ್ತೇನೆ. ಒಳ್ಳೆಯ ವ್ಯವಸ್ಥೆಯನ್ನು ನಾನೇ ಮಾಡಿಬಿಡ್ತೇನೆ. ಅಂದರೆ ನಾನು ಮಾಡೋದಿಲ್ಲ, ಆದರೆ ನನಗೆ ನನ್ನ ಮಕ್ಕಳು ಸೇವೆಯನ್ನು ಮಾಡಬೇಕು, ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ನಾವು ಬಯಸ್ತೇವಲ್ಲ. ರಾಮಾಯಣವನ್ನು ಓದಿದ, ರಾಮಾಯಣವನ್ನು ಕೇಳಿದ ಯಾವ ವ್ಯಕ್ತಿ ಕೂಡ ತನ್ನ ತಂದೆ ತಾಯಿನ ಕರ್ಕೊಂಡು ವೃದ್ಧಾಶ್ರಮಕ್ಕೆ ಸೇರಿಸೋದಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಉತ್ತಮವಂತಹ ಗುಣಗಳನ್ನು ನಾವು ರಾಮನಲ್ಲಿ ಕಾಣ್ತೇವೆ, ಇಡೀ ರಾಮಾಯಣದಲ್ಲಿ ಕಾಣ್ತೇವೆ. ಒಂದೆರಡು ಪ್ರಸಂಗಗಳನ್ನು ನಾನು ತಮ್ಮ ಗಮನಕ್ಕೆ ತರ್ತೇನೆ ನೋಡೋಣ. ರಾಮನಿಗೆ ಪಟ್ಟಾಭಿಷೇಕ ಆಗಬೇಕು ಅಂತ ಆಗ್ಬಿಡ್ತು. ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳಾಗಿದೆ. ಅಲ್ಲಿ ಕೈಕೇಯಿ ಅತ್ಯಂತ ಕುಪಿತಳಾಗ್ಬಿಡ್ತಾಳೆ. ದಶರಥ ಅಲ್ಲಿಗೆ ಹೋಗ್ತಾನೆ ಮತ್ತು ರಾಮನನ್ನು ಅಲ್ಲಿಗೆ ಕರೆಸ್ಕೊಳ್ತಾರೆ. ಕರೆಸ್ಕೊಂಡ ಮೇಲೆ ಕೈಕೇಯಿ 2 ವರವನ್ನು ಕೇಳ್ತಾಳೆ. ಮೊದಲನೇದು ಭರತನಿಗೆ ಪಟ್ಟಾಭಿಷೇಕ ಆಗಬೇಕು, ಎರಡನೇದು ರಾಮ ಕಾಡಿಗೆ ಹೋಗಬೇಕು ಅಂತ. ದಶರಥ ಅದನ್ನು ಕೇಳಿಸ್ಕೊಳ್ತಾನೆ. ಕೇಳಿಸ್ಕೊಂಡಾಗ ದಶರಥ ನೋಡಿ ಹೇಳುವಂತಹ ಮಾತು ಹೇಗಿದೆ ನೋಡಿ. ನಾಲಂ ದ್ವಿತೀಯಂ ವಚನಂ ಪುತ್ರೋ ಮಾಂ ಪ್ರತಿಭಾಷಿತುಂ ಸವನಂ ಪ್ರವ್ರಜೇ ತ್ಯಕ್ತೋ ಬಾಢಮಿತ್ಯೇವ ವಕ್ಷತಿ. ಎಷ್ಟು ಅದ್ಭುತವಾದ ಮಾತು ನೋಡಿ. ಪಟ್ಟಾಭಿಷೇಕಕ್ಕೆ ಸಿದ್ಧನಾಗಿರತಕ್ಕಂತಹ ರಾಮ, ನೀನು ಪಟ್ಟಾಭಿಷೇಕದ ಪೋಷಾಕುಗಳನ್ನೆಲ್ಲ ಹಾಕ್ಕೊಂಡು ಸಿದ್ಧನಾಗಿದೆಯಲ್ಲ, ಒಂದು ಕೆಲಸ ಮಾಡಪ್ಪ, ಅದೆಲ್ಲವನ್ನ ತೆಗೆದು ಕಾಡಿಗೆ ಹೋಗಲಿಕ್ಕೆ ಬೇಕಾಗಿರತಕ್ಕಂತಹ ನಾರು ಉಡುಗೆಗಳನ್ನ ತೊಟ್ಟುಕೊಂಡು ಸಿದ್ಧನಾಗಿ ನೀನು ಕಾಡಿಗೆ ಹೊರಡು ಅಂತ ನಾನು ಹೇಳಿದರೆ, ಈಗ ಅವನೇನು ಹೇಳ್ತಾನೆ, ಸ ವನಂ ಪ್ರವೃಜೇ ತ್ಯಕ್ತಃ ಬಾಢಮಿತ್ಯೇವ ವಕ್ಷತಿ, ಬಾಢಂ ಹಾಗೇ ಆಗಲಿ ಅಂತ ಹೇಳಿಬಿಡ್ತಾನೆ. ಅದು ದಶರಥನಿಗೆ ತನ್ನ ಮಗನಾಂತಹ ರಾಮನ ಮೇಲಿದ್ದಂತಹ ಅಕ್ಕರೆ. ಮತ್ತೆ ಮುಂದುವರೆದು ಹೇಳ್ತಾನೆ, ಯದಿಮೇ ರಾಘವ ಕುರ್ಯಾದ್ ವನಂ ಗಚ್ಚೇತಿ ಚೋದಿತಃ ಪ್ರತಿಕೂಲಂ ಪ್ರಿಯಂ ಮೇ ಸ್ಯಾತ್ ನತು ವತ್ಸಃ ಕರಿಷ್ಯತಿ. ಸಾಮಾನ್ಯವಾಗಿ ತಂದೆ ತಾಯಿಯರು ನನ್ನ ಮಗ ನಾನು ಹಾಕಿದ ಗೆರೆಯನ್ನು ದಾಟಬಾರದು ಅಂತ ಬಯಸ್ತೇವೆ. ನನಗೆ ಪ್ರತಿಕೂಲವಾಗಿ ವ್ಯವಹರಿಸಬಾರದು, ಎದುರು ಮಾತನಾಡಬಾರದು ಅನ್ನುವುದಾಗಿ ಪ್ರತಿಯೊಬ್ಬ ತಂದೆ ತಾಯಿಯೂ ಕೂಡ ಬಯಸ್ತಾಳೆ. ದಶರಥ ಹೇಳುವಂತಹ ಮಾತು ಎಷ್ಟು ಚೆನ್ನಾಗಿದೆ ನೋಡಿ. ಯದಿಮೇ ರಾಘವ ಕುರ್ಯಾತ್ ವನಂ ಗಚ್ಚೇತಿ ಚೋದಿತಃ, ರಾಮ ನೀನು ಕಾಡಿಗೆ ಹೋಗು ಅಂತ ನಾನು ಹೇಳಿದಾಗ, ಪ್ರತಿಕೂಲಂ ಪ್ರಿಯಂ ಮೇ ಸ್ಯಾತ್, ನನಗೆ ವಿರುದ್ಧವಾಗಿ ಆತ ಏನಾದರೂ ನಡೆದುಕೊಂಡ್ರೆ, ಅಂದ್ರೆ ಇಲ್ಲಪ್ಪ ನಾನು ಕಾಡಿಗೆ ಹೋಗೋದಿಲ್ಲ ಅಂತ ರಾಮ ಹೇಳಿದ್ದೇ ಹೋದಾದ್ರೆ, ಪ್ರಿಯಂ ಮೇ ಸ್ಯಾತ್ ನತು ವತ್ಸಃ, ನನಗೆ ಆಗುವಷ್ಟು ಸಂತೋಷ ಪ್ರಾಯ ಪ್ರಪಂಚದಲ್ಲಿ ಯಾರಿಗೂ ಕೂಡ ಸಂತೋಷ ಆಗೋದಿಲ್ಲ. ಅಂದ್ರೆ ನಾನು ಹೇಳಿದ ಮಾತಿಗೆ ವಿರುದ್ಧವಾಗಿ ರಾಮ ನಡೆದುಕೊಂಡ್ರೆ ನನಗೆ ತುಂಬಾ ಸಂತೋಷವಾಗುತ್ತೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾನೆ. ಅಂದ್ರೆ ದಶರಥನಿಗೆ ರಾಮ ಕಾಡಿಗೆ ಹೋಗತಕ್ಕಂಥದ್ದು ಇಷ್ಟವಾಗಿರಲಿಲ್ಲ, ಮತ್ತು ಕಾಡಿಗೆ ಹೋಗು ಅಂದ್ರೆ ರಾಮ ಖಂಡಿತವಾಗಿಯೂ ಕಾಡಿಗೆ ಹೋಗ್ತಾನೆ ಅಂತಕ್ಕಂಥ ಭಾವ ಇತ್ತು. ಇದು ತಂದೆಯಾದ ದಶರಥನ ಮೇಲೆ ರಾಮನಿಗೆ ಎಂತಹ ಪ್ರೀತಿ ಇತ್ತು ಎನ್ನುವುದನ್ನು ನಾವು ಗಮನಿಸಿಕೊಳ್ಳಬಹುದು. ಮುಂದೆ ಅವನು ಕಾಡಿಗೆ ಹೋಗಬೇಕು ಅಂತ ನಿಶ್ಚಯ ಆಯಿತು. ಕಾಡಿಗೆ ಹೋಗೋದಕ್ಕೆ ಆ ವಿಷಯವನ್ನು ತಿಳಿಸಬೇಕು ಎನ್ನುವ ಕಾರಣಕ್ಕಾಗಿ ತನ್ನ ತಾಯಿಯ ಅಂತಹ ಕೌಸಲ್ಯ ಬಳಿಗೆ ಬರ್ತಾನೆ ರಾಮ. ಕೌಸಲ್ಯ ಹತ್ರ ಬಂದಾಗ ಕೌಸಲ್ಯ ಹತ್ರ ಹೇಳ್ತಾನೆ, ಅವಳು ಒಪ್ಪೋದಿಲ್ಲ, ಮಗನೇ ನೀನು ಕಾಡಿಗೆ ಹೋಗಬೇಡ ಅಂತ. ಇಲ್ಲ, ನಾನು ಹೋಗ್ತೇನೆ ಅಂತ ಹೇಳ್ತಾನೆ. ಆಗ ಕೌಸಲ್ಯ ಒಂದು ಮಾತನ್ನ ಹೇಳ್ತಾಳೆ, ಯಥೈವ ರಾಜ ಪೂಜ್ಯಸ್ತೆ ಗೌರವೇಣ ತಥಾಹ್ಯಯಂ. ಅವಳು ಹೇಳ್ತಾಳೆ, ನೋಡಪ್ಪ, ಎಲ್ಲವನ್ನ ನೀನು ಹೇಳಿದೀಯ, ತಂದೆ ರಾಜ ನನಗೆ ಹೇಳಿದ್ದಾನೆ, ನಾನು ಹೋಗಬೇಕು ಅಂತ ಹೇಳಿದೆಯಲ್ಲ, ಆದರೆ ನಾನು ಹೇಳುವ ಮಾತನ್ನು ಕೇಳು. ರಾಜನು ನಿನಗೆ ಹೇಗೆ ಪೂಜ್ಯನೋ ತಾಯಿಯೂ ಕೂಡ ನಿನಗೆ ಹಾಗೇ ಪೂಜ್ಯಳು. ನ ಗಂತವ್ಯಂ ಇತೋ, ತಾಯಿಯೂ ಕೂಡ ಪೂಜ್ಯಳಾದ್ರಿಂದ ಇಲ್ಲಿಂದ ನೀನು ಕಾಡಿಗೆ ಹೋಗುವ ಹಾಗೆ ಇಲ್ಲ. ವಾಲ್ಮೀಕಿ ಮಹರ್ಷಿಗಳು ಅಲ್ಲಲ್ಲಿ ಸ್ವಲ್ಪ ಮೌನವನ್ನು ಆಚರಿಸಿ ಬಿಡ್ತಾರೆ. ಎಷ್ಟೋ ಸಂಗತಿಗಳನ್ನ ಬಾಯ್ಬಿಟ್ಟು ಹೇಳೋಕೆ ಹೋಗೋದಿಲ್ಲ. ಪ್ರಕೃತಿ ಇಲ್ಲಿ ಏನಾಗಿದೆ,
ನೋಡಿ, ಯಥೇವ ರಾಜ ಪೂಜ್ಯಹಾತೆ, ನಿನಗೆ ರಾಜನ ಹೇಗೆ ಪೂಜ್ಯನೋ ನಾನೂ ಕೂಡ ನನಗೆ ಪೂಜ್ಯಳು ಎನ್ನುವ ಮಾತನ್ನ ಹೇಳುವುದರ ಮೂಲಕ ತಾಯಿಯಾದ ಕೌಸಲ್ಯ ರಾಮನನ್ನು ಎಷ್ಟು ಇಕ್ಕಟ್ಟಿಗೆ ಸಿಲುಕಿಸ್ತಾಳೆ ಅಂದರೆ ಶ್ರುತಿ ಸ್ಮೃತಿಯ ಮಾತನ್ನ ನೆನಪಿಸ್ತಾಳೆ. ನೋಡಿ, ಉಪನಿಷತ್ತಿನ ಮಾತು ನಮಗೆ ಗೊತ್ತಿದೆ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ನಮ್ಮ ಉಪನಿಷತ್ತುಗಳು ಹೇಳೋದು ಏನಂದ ಅಂದರೆ ಮೊದಲು ತಾಯಿಯನ್ನ ದೇವರು ಅಂತ ನೀನು ತಿಳಿ ಅಂತ. ತಾಯಿಗೆ ಮೊಟ್ಟ ಮೊದಲು ನಾವು ನಮಸ್ಕಾರವನ್ನು ಮಾಡಬೇಕು, ತಾಯಿಯನ್ನು ದೇವರು ಅಂತ ಭಾವಿಸಬೇಕು. ಅದಾದ ಮೇಲೆ ತಂದೆಗೆ. ನೀನು ತಂದೆಗೆ ಗೌರವವನ್ನು ಕೊಟ್ಟಿದೀಯಾ, ತುಂಬ ಸಂತೋಷ, ನಾನು ಅದನ್ನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ತಾಯಿಯಾದ ನನಗೂ ಕೂಡ ನೀನು ಗೌರವವನ್ನು ಕೊಡಬೇಕಲ್ವೇ? ಆದ್ದರಿಂದ ನಾನು ನಿನಗೆ ಹೋಗೋದು ಬೇಡ ಅಂತ ಹೇಳ್ತಾ ಇದ್ದೀನಿ ಎನ್ನುವಂತಹ ಮಾತನ್ನು ಹೇಳ್ತಾಳೆ. ಅಷ್ಟು ಮಾತ್ರವಲ್ಲ, ಸ್ಮೃತಿ ವಚನವೂ ಕೂಡ ಒಂದಿದೆ. ಏನಿದೆ? ಪಿತೃ ದಶಗುಣಂ ಮಾತಾ ಗೌರವೇಣ ಅತಿರಿಚ್ಯತೆ. ಪಿತು ತಂದೆಗಿಂತ 10 ಪಟ್ಟು ತಾಯಿ ಮೇಲು, ತಾಯಿ ಹೆಚ್ಚನು. ಇದೆಲ್ಲ ನಿನಗೆ ಗೊತ್ತಿಲ್ಲ ಅಂತ ಅರ್ಥ ಅಲ್ಲ. ತಂದೆ ಹೇಗೆ ಪೂಜ್ಯನೋ ತಾಯಿಯಾದ ನಾನೂ ಪೂಜ್ಯಳು ಎನ್ನುವುದರ ಮೂಲಕ ಈ ಶ್ರುತಿ ಸ್ಮೃತಿಗಳ ಮಾತುಗಳನ್ನ ಕೌಸಲ್ಯ ರಾಮನಿಗೆ ನೆನಪಿಸ್ತಾಳೆ. ಸಾಮಾನ್ಯ ವ್ಯಕ್ತಿಗಳಾಗಿ ಬಿಟ್ರೆ, ಹೌದಲ್ವೇ, ನಾನೆಲ್ಲೋ ತಪ್ಪು ಮಾಡಿಬಿಟ್ಟೇನೋ, ಅಮ್ಮ ಹೇಳಿದಾಗೆ ನಾನು ಇಲ್ಲ ಕಾಡಿಗೆ ಹೋಗೋದಿಲ್ಲ ಅಂತ ಹೇಳಿಬಿಡ್ತಾ ಇದ್ವೇನೋ. ರಾಮ ಹಾಗಲ್ಲ. ಯಾಕೆಂದ್ರೆ ರಾಮ ಅದಕ್ಕಿಂತ ಮೊದಲೇ ಕೈಕೇಯಿಗೆ ಒಂದು ಮಾತನ್ನ ಕೊಟ್ಟಿರ್ತಾನೆ. ರಾಮೋ ದುರ್ನಾಭಿಭಾಷತೆ. ರಾಮ 2 ಮಾತನ್ನ ಆಡೋದಿಲ್ಲ. ನಾನು ಈಗ ಹೇಳಿದ ಮೇಲೆ ಕೊನೆಯವರೆಗೂ ಇದೇ ಮಾತನ್ನ ನಾನು ಹೇಳ್ತೇನೆ, ಮುಂದುವರಿಸ್ತೇನೆ ಅನ್ನುವಂತಹದ್ದನ್ನು ಹೇಳಿರ್ತಾನೆ. ಹಾಗಾಗಿ ರಾಮ ಎಂದಿಗೂ ಕೂಡ ಮತ್ತೆ ಹಿಂದಕ್ಕೆ ಸರಿಯುವ ಪ್ರಶ್ನೆ ಇಲ್ಲ. ತಾಯಿಯನ್ನು ಒಪ್ಪಿಸಬೇಕಲ್ಲ. ಅದಕ್ಕೋಸ್ಕರವೇ 16 ಗುಣಗಳಲ್ಲಿ ರಾಮನ ಒಂದು ಗುಣ ವಿದ್ವಾಂಸ. ಯಾರು ವಿದ್ವಾನ್? ರಾಮ ವಿದ್ವಾಂಸ. ಅಷ್ಟು ಮಾತ್ರವಲ್ಲ, ಆತ ವಾಕ್ಯ ವಿಶಾರದ. ಹೇಗೆ ಹೇಳಬೇಕು, ಹೇಗೆ ಒಪ್ಪಿಸಬೇಕು, ಯಾವ ರೀತಿಯಾಗಿ ಪ್ರತಿಪಾದಿಸಬೇಕು ಅನ್ನತಕ್ಕಂಥ ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ರಾಮ ತನ್ನ ಮಾತನ್ನ ಪ್ರತಿಪಾದಿಸ್ತಾನೆ. ಏನು? ಗುರುಶ್ಚ ರಾಜಾಚ ಪಿತಾಚ ವೃದ್ಧ ಕ್ರೋಧಾತ್ ಪ್ರಹರ್ಷಾತ್ ಯದಿ ವಾಪಿ ಕಾಮಾತ್ ಯದ್ವ್ಯಾದಿಶೇತಾತ್ ಆದಿಶೇತ ಯತ್ ಕಾರ್ಯಂ ಅವೇಕ್ಷ್ಯ ಧರ್ಮಂ ಕಸ್ತಂ ನ ಕುರ್ಯಾತ್ ಅನುಶಂಸ ವೃತ್ತಿ. ರಾಮ ಹೇಳುವ ಮಾತು. ರಾಮ ಹೇಳ್ತಾನೆ, ಗುರು, ರಾಜ, ಪಿತಾ, ವೃದ್ಧ. ಅಮ್ಮ, ದಶರಥ ನನಗೆ ಏನಾಗಿದ್ದಾನೆ ಗೊತ್ತೇ? ಮೊದಲನೇದಾಗಿ ಗುರು. ದಶರಥ ಹೇಗೆ ನನಗೆ ಗುರು ಅಂತಂದ್ರೆ, ಉಪನಯನದ ಕಾಲದಲ್ಲಿ ನನಗೆ ಬ್ರಹ್ಮೋಪದೇಶವನ್ನು ಮಾಡಿದ್ನಲ್ಲ ನಮ್ಮ ತಂದೆ ಅಂತ ದಶರಥ. ಆದ್ದರಿಂದ ಆತ ನನಗೆ ಗುರು. ದಶರಥನಲ್ಲಿ ಎಷ್ಟು ಒಳ್ಳೆಯ ಗುಣಗಳನ್ನ ಆತ ಪಟ್ಟಿ ಮಾಡ್ತಾನೆ. ಮೊದಲನೇದಾಗಿ ಗುರು. ಎರಡನೇದು ರಾಜ. ಅವನು ನಮ್ಮೆಲ್ಲರಿಗೂ ಕೂಡ ರಾಜನಾಗಿದ್ದಾನೆ, ಚಕ್ರವರ್ತಿಯಾಗಿದ್ದಾನೆ, ಪ್ರಭುವಾಗಿದ್ದಾನೆ. ಮೂರನೇದು ಪಿತಾ. ಆತ ನನಗೆ ತಂದೆ. ತಂದೆ ಅಂದ್ರೆ ಏನು? ನಾನು ಈ ಲೋಕಕ್ಕೆ ಬಂದಿದ್ದೇನೆ ಮತ್ತು ನಿನ್ನ ಜೊತೆಗೆ ನಾನು ಮಾತನಾಡ್ತಾ ಇದ್ದೇನೆ ಅಂದರೆ ಅದಕ್ಕೆ ಮೂಲ ಕಾರಣ ನನ್ನ ತಂದೆ. ಈ ಲೋಕಕ್ಕೆ ಬರುವಂತೆ ಮಾಡಿದ್ದು ಮಾತ್ರವಲ್ಲ, ನನಗೊಂದು ಹೆಸರನ್ನು ಕೊಟ್ಟು ನನಗೆ ನನ್ನ ವಿದ್ಯಾಭ್ಯಾಸ ಇತ್ಯಾದಿಗಳನ್ನು ನೋಡಿಕೊಂಡಿರ್ತಕ್ಕಂಥವನು. ಆದ್ದರಿಂದಲೇ ಆತ ನನಗೆ ತಂದೆ. ಮೂರನೇದು. ನಾಲ್ಕನೇದು ವೃದ್ಧ. ವೃದ್ಧ ಅಂದರೆ ತಿಳಿದವನು, ಜ್ಞಾನಿ ಅಂತರ್ಥ. ಲೋಕದಲ್ಲಿ 3 ರೀತಿಯಲ್ಲಿ ವೃದ್ಧರನ್ನು ಹೆಸರಿಸ್ತಾರೆ. ಒಂದು ಜ್ಞಾನವೃದ್ಧರು, ವಯೋವೃದ್ಧರು, ತಪೋವೃದ್ಧರು. ಹೀಗೆ ಈ 3 ರೀತಿಯಿಂದಲೂ ಕೂಡ ನಮ್ಮ ತಂದೆ ವೃದ್ಧರು, ಹಿರಿಯರು. ಆದ್ದರಿಂದ ಈ ರೀತಿಯ ಗುಣಗಳಿಂದ ಕೂಡಿಕೊಂಡಿರತಕ್ಕಂತಹ ದಶರಥ ಮಹಾರಾಜ ಕ್ರೋಧಾತ್ ಪ್ರಹರ್ಷಾತ್ ಕಾಮಾತ್. ಆತ ಕೋಪದಿಂದಲಾಗಲಿ, ಕಾಮ ಅಂದರೆ ಇಚ್ಛೆ, ಬಯಕೆಯಿಂದಲಾಗಲಿ, ಅಥವಾ ಪ್ರಹರ್ಷಾತ್ ಅತ್ಯಂತ ಸಂತೋಷದಿಂದಲಾಗಲಿ, ಮಗನೇ ನೀನು ಕಾಡಿಗೆ ಹೋಗು ಅಂತ ಹೇಳಿದ್ದಿದ್ರೂ ಕೂಡ ಅದು ನಾನು ಸ್ವೀಕರಿಸಲಿಕ್ಕೆ ಯೋಗ್ಯವಾಗಿರತಕ್ಕಂತಹ ಮಾತು. ಯಾಕೆಂದರೆ ಅವನು ಅಧಿಕಾರದಲ್ಲಿದ್ದು ರಾಜ್ಯಭಾರವನ್ನು ಮಾಡ್ತಾ ಇರತಕ್ಕಂತಹ ಪ್ರಭುವಾದ ಕಾರಣಕ್ಕಾಗಿ ನಾನು ಅತ್ಯಂತ ಸಂತೋಷದಿಂದ ಕಾಡಿಗೆ ಹೋಗಲೇಬೇಕು. ಯಾಕೆಂದರೆ ಧರ್ಮದಿಂದ ನಡೆದುಕೊಳ್ತಾ ಇರತಕ್ಕಂತಹ ಯಾವ ಮಗ ತಂದೆ ಹೇಳಿದ ಮಾತನ್ನು ಮೀರ್ತಾನೆ ಹೇಳಿ? ಆದ್ದರಿಂದ ನಾನು ಕಾಡಿಗೆ ಹೋಗ್ತೇನೆ ಅಂತ ಹೇಳ್ತಾನೆ. ಮತ್ತೆ ಮುಂದುವರೆದು ಹೇಳ್ತಾನೆ, ಮಯಾಚೈವ ಭವತ್ಯಾಚ ಕರ್ತವ್ಯಂ ವಚನಂ ಪಿತುಃ ರಾಜ ಭರ್ತ ಗುರುಶ್ರೇಷ್ಠ ಸರ್ವೇಷಾಂ ಈಶ್ವರ ಪ್ರಭು. ಅಮ್ಮ, ಕೇವಲ ನನಗೆ ಮಾತ್ರ ಅಲ್ಲ, ನಿನಗೂ ಕೂಡ ರಾಜ, ಭರ್ತ, ನಿನಗೂ ಕೂಡ ಅವನು ರಾಜನಾಗಿದ್ದಾನೆ, ಭರ್ತ ನನಗೆ ಪತಿಯೂ ಕೂಡ ಆಗಿದ್ದಾನೆ.
ಮಯಾಚೈವ ಭವತ್ಯಾಚ ಕರ್ತವ್ಯಂ ವಚನಂ. ಆದ್ದರಿಂದಲೇ ದಶರಥ ಮಹಾರಾಜನ ಮಾತನ್ನ ಕೇವಲ ನಾನು ಮಾತ್ರ ಅಲ್ಲ, ನೀನೂ ಕೂಡ ಪರಿಪಾಲಿಸಬೇಕು. ಇದು ಕರ್ತವ್ಯ, ಮಾಡಲೇಬೇಕಾದದ್ದು, ನಮಗೆ ಬೇರೆ ಮಾರ್ಗ ಇಲ್ಲ ಎನ್ನುವಂತಹ ಮಾತನ್ನ ಹೇಳ್ತಾನೆ. ಅವನು ಶ್ರೇಷ್ಠ, ಸರ್ವೇಶ್ವರ, ಎಲ್ಲರಿಗೂ ಕೂಡ ಪ್ರಭು ಎನ್ನುವಂತಹ ಮಾತನ್ನ ಹೇಳ್ತಾನೆ. ಆಗ ಕೌಸಲ್ಯ ಒಂದು ಮಾತನ್ನ ಹೇಳ್ತಾಳೆ, ಅಪ್ಪ ರಾಮ, ಇದ್ಯಾವುದು ನನಗೆ ಗೊತ್ತಿಲ್ಲ, ನೀನೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ನೀನು ನನ್ನ ಮಾತನ್ನು ಮೀರಿದ್ದೇ ಹೋದಾದರೆ ಖಂಡಿತ ನಾನು ಬದುಕೋದಿಲ್ಲ. ಕೊನೆಯ ಅಸ್ತ್ರ ಬ್ರಹ್ಮಾಸ್ತ್ರ ಅನ್ನೋದಾಗಿ ಕೌಸಲ್ಯ ಹೇಳ್ತಾಳೆ. ಆಗ ರಾಮ ಹೇಳ್ತಾನೆ. ರಾಮ ಎಷ್ಟು ಚೆನ್ನಾಗಿ ಪ್ರತಿಪಾದಿಸ್ತಾನೆ ಅಂತಂದ್ರೆ, ಮೊದಲು ಹೇಳ್ತಾನೆ, ಅಮ್ಮ, ನಮ್ಮ ವಂಶ ಇದೆಯಲ್ಲ, ಕಕುದ ವಂಶ, ರಘುವಂಶ ಅಂತ ನಾವು ಹೇಳ್ತೇವಲ್ಲ, ಈ ವಂಶದಲ್ಲಿ ಸಗರನ ಮಕ್ಕಳು, ಕಥೆಯನ್ನು ನೆನಪಿಸ್ತಾನೆ. ಸಗರನಿಗೆ 60,000 ಮಕ್ಕಳಿದ್ರು. ಆ 60,000 ಮಕ್ಕಳು, ಸಗರ ಯಾವಾಗ ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ಹೊರಟನೋ ಅವನ ಕುದುರೆ ಅನ್ನತಕ್ಕಂಥದ್ದು ಕಾಣೆಯಾಗಿಬಿಡ್ತದೆ. ಆಗ ಸಗರ ಚಕ್ರವರ್ತಿ ತನ್ನ 60,000 ಮಕ್ಕಳಿಗೆ ಆಜ್ಞೆಯನ್ನು ಮಾಡ್ತಾನೆ, ಮಕ್ಕಳೇ ಹೋಗಿ ಕುದುರೆನ ಹುಡ್ಕೊಂಡು ಬನ್ನಿ, ಅಶ್ವಮೇಧ ಯಾಗ ಅನ್ನತಕ್ಕಂಥ ಸಂಪೂರ್ಣವಾಗಬೇಕು ಅನ್ನೋದಾಗಿ. ಆಗ 60,000 ಮಕ್ಕಳು ಹೋಗಿ ಹುಡ್ಕೊಂಡು ಹೋಗ್ತಾರೆ, ಕಪಿಲ ಮಹರ್ಷಿಗಳ ಹತ್ರ ಹೋಗ್ತಾರೆ. ಕಪಿಲ ಮಹರ್ಷಿಗಳನ್ನ ಕಂಡಾಗ ಕಪಿಲ ಮಹರ್ಷಿಗಳೇ ಕುದುರೆಯನ್ನು ಕದ್ದಿರಬಹುದು ಎನ್ನತಕ್ಕಂತಹ ಭ್ರಮೆಯಿಂದ ಅದನ್ನ ಅವನಿಗೆ ಶಿಕ್ಷೆಯನ್ನು ಕೊಡಬೇಕು ಅನ್ನೋ ಕಾರಣಕ್ಕೆ ಹೋದಾಗ ಕಪಿಲ ಮಹರ್ಷಿ ತನ್ನ ಕ್ರೋಧಾಗ್ನಿಯಿಂದ 60,000 ಮಕ್ಕಳನ್ನ ತನ್ನ ಕ್ರೋಧಾಗ್ನಿಯಿಂದ ಭಸ್ಮ ಮಾಡಿಬಿಡ್ತಾನೆ. ಅಂದರೆ ಸಗರ ಚಕ್ರವರ್ತಿಯ ಮಕ್ಕಳು 60,000 ಮಕ್ಕಳು ಒಬ್ಬರು ಕೂಡ ತಂದೆಯ ಮಾತನ್ನು ಮೀರಲಿಲ್ಲ. ಅವರೆಲ್ಲರೂ ಕೂಡ ಹೇಳಿದ್ದೇ ತಡ ಹೊರಟು ಬಿಟ್ರು. ಹೋದದ್ದು ಮಾತ್ರವಲ್ಲ, ತಂದೆಯ ಆದೇಶವನ್ನು ಪರಿಪಾಲಿಸೋದಕ್ಕಾಗಿ ತಾವು ಭಸ್ಮೀಭೂತರಾಗ್ಬಿಟ್ರಲ್ಲ. ಈ ಯಾವ ವಂಶದಲ್ಲಿ? ಇದು ನಮ್ಮ ವಂಶದಲ್ಲಿ ನಮ್ಮ ರಾಮ ಹೇಳ್ತಾನೆ. ಮತ್ತೆ ಹೇಳ್ತಾನೆ, ಜಮದಗ್ನಿ ಆತನ ಮಗ ಪರಶುರಾಮ. ಜಮದಗ್ನಿ ಒಮ್ಮೆ ಕರೆದು ತನ್ನ ಮಗನನ್ನ ಪರಶುರಾಮನ ಕರೆದು ಹೇಳ್ತಾನೆ, ರೇಣುಕೆ ನೋಡಪ್ಪ, ನೋಡು ನಿನ್ನ ಅಮ್ಮನಾಗಿರ್ತಕ್ಕಂತಹ ರೇಣುಕೆಯ ತಲೆಯನ್ನು ಕತ್ತರಿಸು ಅಂತ ಹೇಳ್ತಾನೆ. ಅನುಕ್ಷಣವೇ ಪರಶುರಾಮ ತನ್ನ ಆ ಕೊಡಲಿಯನ್ನು ಎತ್ತಿಕೊಂಡು ರೇಣುಕೆಯ ತಲೆಯನ್ನು ಕತ್ತರಿಸಿ ಬಿಡ್ತಾನೆ. ಹಿಂದೆ ಮುಂದೆ ನೋಡೋದಿಲ್ಲ ಪರಶುರಾಮ. ಇದು ಇತಿಹಾಸ. ಅದಕ್ಕೆ ಅವನು ಹೇಳ್ತಾನೆ, ಪಿತುರಿಹಿ ವಚನಂ ಕುರುವನ್ ನ ಕಶ್ಚಿತ್ ನಾಮಹೀಯತೆ. ಯಾರು ತಂದೆಯ ಮಾತನ್ನು ಪರಿಪಾಲಿಸಿಕೊಂಡು ಬರ್ತಾರೋ ಅವರು ಇಂದಿಗೂ ಯಾರೂ ಕೂಡ ಕೆಡಲಿಲ್ಲ, ಮುಂದೆ ಕೂಡ ಯಾರೂ ಕೂಡ ಕೇಳೋದಿಲ್ಲ. ಯಾಕೆ? ಪ್ರತಿಯೊಬ್ಬ ತಂದೆ ತಾಯಿಯೂ ಕೂಡ ತನ್ನ ಮಕ್ಕಳು ಚೆನ್ನಾಗಿರಬೇಕು ಅಂತ ಬಯಸ್ತಾರೆ. ತನ್ನ ಮಕ್ಕಳು ಹಾಳಾಗಲಿ ಅಂತ ಒಬ್ಬನೇ ಒಬ್ಬ ತಂದೆ ತಾಯಿ ಕೂಡ ಬಯಸೋದಿಲ್ಲ. ಎಷ್ಟೇ ಕಷ್ಟ ಆದರೂ ಕೂಡ ತನ್ನ ಮಕ್ಕಳಿಗೋಸ್ಕರ ತನ್ನ ಬದುಕನ್ನು ತೆಗೆಯತಕ್ಕಂಥವರು ತಂದೆ ತಾಯಿಗಳು. ಅದಕ್ಕೆ ಹೇಳ್ತಾನೆ, ರಾಮ ಹೇಳ್ತಾನೆ, ಅಮ್ಮ, ಈ ಕಾರ್ಯವನ್ನು ಮಾಡ್ತಾ ಇರುವವರಲ್ಲಿ ನಾನು ಮೊದಲಿಗನಲ್ಲ, ನಾನು ಕೊನೆಯವನೂ ಕೂಡ ಆಗೋದಿಲ್ಲ. ಈ ಲೋಕದಲ್ಲಿ ತಂದೆ ತಾಯಿರು ಹೇಳಿದ ಮಾತನ್ನ ಕೇಳ್ಕೊಂಡು ಹೋಗತಕ್ಕಂಥವ್ರು ನಮಗೆ ಬೇಕಾದಷ್ಟು ಜನ ಸಿಗ್ತಾರೆ. ಖಂಡಿತವಾಗಿಯೂ ಕೂಡ ನೀನು ಚಿಂತಿಸಬೇಕಾಗಿಲ್ಲ ಅಂತ ಹೇಳಿ ತಾಯಿಯನ್ನ ಒಪ್ಪಿಸ್ತಾನೆ. ತಾಯಿ ಒಪ್ಪುತ್ತಾಳೆ. ಮನುಸ್ಮೃತಿ ಮಗನಿಗೆ ಪುತ್ರತ್ವ ದೊರಕುವುದು ಹೇಗೆ ಅಂತ ಒಂದು ಮಾತನ್ನು ಹೇಳ್ತದೆ. ಮನುಸ್ಮೃತಿ ನಾವು ಅದನ್ನು ಕೇಳಬೇಕು, ಪರಿಪಾಲಿಸಬೇಕು. ಏನು ಅಂದರೆ, ಜೀವತೋರ್ ವಾಕ್ಯಕರಣಾತ್ ಪ್ರತ್ಯಬ್ಧಂ ಭೂರಿ ಭೋಜನಾತ್ ಗಯಾಯಾಂ ಪಿಂಡದಾನಾಚ್ಚ ತ್ರಿಭಿಹಿ ಪುತ್ರಸ್ಯ ಪುತ್ರತಾ. ಮಗನಿಗೆ ಮಗನತ್ವ, ಪುತ್ರತ್ವ ಅಂತ ಬರೋದು ಹೇಗೆ ಅಂದರೆ ಈ 3 ಕಾರಣಗಳಿಂದ. ಮೊದಲನೇದು ಯಾವುದು? ಜೀವತೋರ್ ವಾಕ್ಯಕರಣಾತ್. ನಮ್ಮ ತಂದೆ ತಾಯಿಯರು ಜೀವಂತವಾಗಿದ್ದಾಗ ತಂದೆ ತಾಯಿಯರು ಹೇಳಿದಂತಹ ಮಾತನ್ನು ನಾವು ಪಾಲಿಸಬೇಕು. ಅವರು ಹೇಳಿದ ಹಾಗೆ ನಾವು ನಡೆದುಕೊಳ್ಬೇಕು. ಇದು ಮೊದಲನೇದು. ಯಾಕೆ? ಅವರು ಯಾವತ್ತೂ ಕೂಡ ನಮಗೆ ವಿರೋಧವಾದದ್ದನ್ನು ಹೇಳೋದಿಲ್ಲ ಮತ್ತು ನನಗೆ ಕೆಟ್ಟದ್ದಾಗುವುದನ್ನು ಹೇಳೋದಿಲ್ಲ. ಎರಡನೇದು, ಪ್ರತ್ಯಬ್ಧಂ ಭೂರಿ ಭೋಜನಾತ್. ಅವರು ಮೃತರಾದ ನಂತರ ಪ್ರತಿ ವರ್ಷವೂ ಕೂಡ ಪ್ರೀತ್ಯರ್ಥವಾಗಿ ಶ್ರಾದ್ದವನ್ನು ಮಾಡಿ 4 ಜನರಿಗೆ ನಾವು ಭೋಜನವನ್ನು ಪರಿಕಲ್ಪಿಸಿಕೊಡಬೇಕು. ಇದು ಎರಡನೇದು. ಮೂರನೇದು, ಗಯಾಯಾಮ್ ಪಿಂಡದಾನಾಚ. ಗಯೆಯಲ್ಲಿ ಪಿಂಡ ಪ್ರದಾನವನ್ನು ಮಾಡಬೇಕು. ಇದು ಮೂರನೇದು. ಈ ಕಾರಣಗಳಿಂದ ನಾವು ತಂದೆಗೆ ತಕ್ಕ ಮಕ್ಕಳಾಗಿ ಇರಲಿಕ್ಕೆ ಸಾಧ್ಯತೆ ಇದೆ ಎನ್ನುವುದನ್ನು ನಾವು ಕಾಣಬಹುದು ಮನುಸ್ಮೃತಿಯ ಇದರಲ್ಲಿ. ಇನ್ನು ಭೋಜರಾಜನ ಚಂಪೂ ಕಾವ್ಯ, ಅದ್ಭುತವಂತ ಒಂದು ಕಾವ್ಯ, ಅದೆಲ್ಲ ಅವನು ಹೇಳ್ತಾನೆ. ಪುತ್ರಿ ಕಥಂ ಸ್ಯಾತ್ ಅಯಂ ಅಂತ ಹೇಳ್ತಾನೆ. ಪುತ್ರಿ ಅಂದರೆ ಮಗಳು ಅಂತ ಒಂದರ್ಥ. ಇನ್ನೊಂದು ಪುತ್ರಿ ಅಂದರೆ ಪುತ್ರ ಉಳ್ಳವನು, ಪುತ್ರಿ ಮಕ್ಕಳಿರುವವನು. ನಮ್ಮ ತಂದೆ
ಮಕ್ಕಳಿರುವವನು ಆಗೋದು ಯಾವಾಗ? ತಂದೆಗೆ 4 ಮಕ್ಕಳಾಗಿದ್ದಾರೆ ಅಂದ ತಕ್ಷಣ ಅವನು ಮಕ್ಕಳಿರುವವನು ಆಗ್ತಾನೆ ಅಂತ ಅರ್ಥ ಅಲ್ಲ. ಯಾಕೆಂದ್ರೆ ಆ 4 ಮಕ್ಕಳು ಕೂಡ ತಂದೆ ತಾಯಿಯ ವಿರುದ್ಧವಾಗಿ ಹೋದರೆ ಮಕ್ಕಳಿದ್ದಷ್ಟು ಬಿಟ್ಟಷ್ಟು ಆಗೋದೇ ಇಲ್ಲ. ಅದಕ್ಕೆ ಭೋಜರಾಜ ಬಹಳ ಚೆನ್ನಾಗಿ ಹೇಳ್ತಾನೆ. ಅವನು ಹೇಳ್ತಾನೆ, ತನ್ನ ತಾಯಿಯಾದಂತಹ ಕೈಕೇಯಿಯ ಬಳಿ ಬಂದಾಗ ಹೇಳ್ತಾನೆ, ಏನ್ ಹೇಳ್ತಾನೆ? ಭೀತೋ ಭೂ ಭರತಃ ಕಿಮಂಬ ಭರತಃ ಕಿಂ ವಾ ವನಾತ್ ಪಾವನಾತ್ ತ್ರಸ್ತೋಹಂ ಸಗರಾನ್ವಾಯಕ ಕುದಃ ತಾತಃ ಕುತಃ ಶೋಚತಿ ದಿವ್ಯಾಯಾ ಸರಿತೋ ನಿವಾಪಕರ್ಣಾತ್ ಲಘ್ವೀಂ ಪ್ರತಿಜ್ಞಾಮಿಮಾಂ ಆವಾಭ್ಯಾಂ ಅಭಿಪೂರಯಿಷ್ಯತಿ ಚೇತ್ ಪುತ್ರಿ ಕಥಂ ಸ್ಯಾದಯಂ. ಅವನು ಕೇಳ್ತಾನೆ, ಅಮ್ಮ 2 ವರವನ್ನು ಕೇಳಿದಲ್ಲ, ತುಂಬ ಸಂತೋಷ. ಈ 2 ವರಗಳಲ್ಲಿ ಮೊದಲನೇದು ಭರತನಿಗೆ ಪಟ್ಟಾಭಿಷೇಕ. ಭರತ ಏನಾದರೂ ಕೂಡ ಈ ಭೂಭಾರವನ್ನು ಹೊತ್ಕೊಳ್ಳುವಂಥ ವಿಷಯದಲ್ಲಿ ಹೆದರ್ಕೊಂಡೆ ಭಯಗೊಂಡೆ ಇಲ್ವಲ್ಲ. 2ನೇದು ಕಾಡಿಗೆ ಹೋಗುವಂಥ ವಿಷಯ. ರಾಮ, ನಾನು ಕಾಡಿಗೆ ಹೋಗುವ ವಿಷಯದಲ್ಲಿ ಎಂದಾದರೂ ಕೂಡ ತ್ರಸ್ತನಾಗಿ ಬಿಟ್ಟೆ, ಹೆದರ್ಕೊಂಡೆ, ಭೀತನಾಗಿದ್ದೇನೆ? ಇಲ್ಲವೇ ಇಲ್ಲ. ಸಗರಾನ್ವವಾಯ ಕಗುದಹ, ನಮ್ಮದು ಎಂತಹ ವಂಶ? ಸಗರ ವಂಶ. ಸಗರ ವಂಶದಲ್ಲಿ ಹುಟ್ಟಿದ ಬದುಕಿದ ಬಾಳ್ತಾ ಇರತಕ್ಕಂತಹ ನಾವು ದೇವಲೋಕದಿಂದ ಗಂಗೆಯನ್ನ ಈ ಲೋಕಕ್ಕೆ ತಂದಂತಹ ಕಥೆಯನ್ನ ನಾವು ನೋಡ್ತೇವಲ್ಲ, ಕೇಳ್ತೇವಲ್ಲ. ಆ ಪ್ರತಿಜ್ಞೆಯ ಮುಂದೆ ಈ 2 ಪ್ರತಿಜ್ಞೆಗಳು ಇದು ಯಾವ ಲೆಕ್ಕಕ್ಕೂ ಕೂಡ ಇಲ್ಲ. ಇದನ್ನ ನಾನು ಮತ್ತೆ ಭರತ ಪರಿಪಾಲನೆ ಮಾಡಲಿಲ್ಲ ಅಂತಂದ್ರೆ ಪುತ್ರಿ ಕಥಂ ಸ್ಯಾದಯ, ನಮ್ಮ ತಂದೆ ಪುತ್ರ ಉಳ್ಳವನವನು ಹೇಗಾಗ್ತಾನೆ? ಇದ್ದವನು ಹೇಗಾಗ್ತಾನೆ? ಅವನು ಖಂಡಿತ ಆಗೋದಿಲ್ಲ. ಅದಕ್ಕೋಸ್ಕರ ತಂದೆಯ ಮಾತನ್ನ ಪರಿಪಾಲನೆ ಮಾಡಲೇಬೇಕು ಅನ್ನೋಂತಹ ಮಾತನ್ನ ಅವನು ಹೇಳ್ತಾನೆ. ಇನ್ನು ಎಷ್ಟು ಅವನಿಗೆ ಸ್ತ್ರೀಯರ ಬಗ್ಗೆ, ತಾಯಿಯ ಬಗ್ಗೆ ಎಷ್ಟು ಪ್ರೀತಿ. ಇನ್ನೊಂದು ಪ್ರಸಂಗವನ್ನು ಗಮನಿಸ್ಕೊಳ್ಳೋಣ. ಭರತ ಮತ್ತೆ ಶತ್ರುಘ್ನರು ಅಯೋಧ್ಯೆಗೆ ಬರ್ತಾರೆ. ಬಂದ ಕೂಡಲೇ ಗೊತ್ತಾಗತ್ತೆ ರಾಮ ಕಾಡಿಗೆ ಹೋಗಿದ್ದಾನೆ, ದಶರಥನ ಮರಣ ಆಗಿದೆ ಅಂತ ಗೊತ್ತಾಗತ್ತೆ. ದಶರಥನ ಮರಣ ಆಗೋದಕ್ಕೂ ರಾಮ ಕಾಡಿಗೆ ಹೋಗೋದಕ್ಕೂ ಮೂಲ ಕಾರಣ ಯಾರು ಪತ್ತೆ ಹಚ್ಚುತ್ತಾರೆ. ಗೊತ್ತಾಗುತ್ತೆ, ಓಹೋ ಮಂಥರೆ. ಶತ್ರುಘ್ನನಿಗೆ ಕೋಪ ಬರ್ತದೆ, ಹೋಗಿ ದರ 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 ಹೇಳ್ಕೊಂಡು ಬರ್ತಾನೆ ಮಂಥರೆಯನ್ನ, ಕತ್ತಿಯನ್ನು ಝಳಪಿಸ್ತಾನೆ. ಇನ್ನೇನು ಕತ್ತಿ ಮೇಲಕ್ಕೆ ಹೋಗಿ ಮಂಥರೆಯನ್ನು ಕತ್ತರಿಸಿ ಬಿಡಬೇಕು ಅಂತ ಸ್ಥಿತಿಗೆ ಬಂದಾಗ ಭರತ ತಡೀತಾನೆ. ಮತ್ತೆ ಹೇಳ್ತಾನೆ, ಅವಧ್ಯ ಸರ್ವಭೂತಾನಾಂ ಪ್ರಮದಾಹ ಕ್ಷಮ್ಯತಾಮಿತಿ. ಅವನು ಹೇಳ್ತಾನೆ, ನೋಡಪ್ಪ, ಪ್ರಪಂಚದಲ್ಲಿರುವ ಎಲ್ಲ ಪ್ರಾಣಿಗಳಲ್ಲಿ ಕೂಡ ಸ್ತ್ರೀಯರು ಕೊಲ್ಲಲ್ಪಡುವರಲ್ಲ, ಆಕೆಯನ್ನು ಕ್ಷಮಿಸಿಬಿಡು ಅಂತ ಹೇಳ್ತಾನೆ. ಮತ್ತೆ ಯಾಕೆ ಕ್ಷಮಿಸಬೇಕು? ವಾಸ್ತವಿಕವಾಗಿ ಭರತನಿಗೂ ಕೂಡ ಮಂಥರೆ ಬಗ್ಗೆ ಕೋಪ ಇತ್ತು. ಯಾಕೆ ಕ್ಷಮಿಸಬೇಕು ಅನ್ನೋದನ್ನ ಮುಂದೆ ಹೇಳ್ತಾನೆ. ಏನು ಅಂದ್ರೆ, ತ್ವಾಂಚ ಮಾಂಚ ಹಿ ಧರ್ಮಾತ್ಮ ನಾಭಿಭಾಷಿಷ್ಯತೆ ಧ್ರುವಂ. ಖಂಡಿತವಾಗಿಯೋ ಒಂದೊಮ್ಮೆ ಮಂಥರೆಯನ್ನ ಕೊಂದದ್ದೇ ಹೋದಾದ್ರೆ, ಎಲ್ಲೋ ಶತ್ರುಘ್ನ, ನಿನ್ನನ್ನ ನೋಡಿದ ಮೇಲೆ ರಾಮ ಖಂಡಿತವಾಗಿ ಮಾತನಾಡೋದಿಲ್ಲ, ನಮ್ಮ ಜೊತೆಗೆ ಮಾತನ್ನ ಬಿಟ್ಬಿಡ್ತಾನೆ. ಯಾಕೆ? ನೀನು ಮಂಥರೆಯನ್ನ ಕತ್ತರಿಸಿ ಬಂದಿದ್ದೀಯಾ, ಮಂಥರೆಯನ್ನ ಕತ್ತರಿಸೋದಕ್ಕೆ ಭರತ ಕಾರಣೀಕರ್ತನಾಗಿದ್ದಾನೆ ಎನ್ನುವ ಕಾರಣಕ್ಕಾಗಿ ನಮ್ಮ ಇಬ್ಬರನ್ನು ಕೂಡ ಕ್ಷಮಿಸೋದಿಲ್ಲಪ್ಪ, ಮಾತನಾಡೋದಿಲ್ಲ, ಬೇಡ, ಬಿಟ್ಬಿಡು. ಮಂಥರೆಯ ಮೇಲೆ ಭರತನಿಗೆ ಶತ್ರುವಿಗೆ ಎಷ್ಟೇ ಕೋಪ ಇದ್ರೂ ಕೂಡ ರಾಮ ಖಂಡಿತ ಕ್ಷಮಿಸೋದಿಲ್ಲ ಎನ್ನುವ ಕಾರಣಕ್ಕಾಗಿ ರಾಮನಿಗೆ ಎಷ್ಟೊಂದು ಅಕ್ಕರೆ ಇತ್ತು. ಇದು ವಿಶ್ವಾದರ್ಶ ಅಲ್ಲವೇ? ರಾಮ ಈಗ ಭರತ ಏನ್ ಮಾಡ್ತಾನೆ, ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋಗಿ ರಾಮನನ್ನ ಕರ್ಕೊಂಡು ಬರಲೇಬೇಕು ಅನ್ನತಕ್ಕಂಥ ಹಠ ತೊಟ್ಟು ಬರ್ತಾನೆ. ಬಂದಾಗ ತುಂಬ ದುಃಖಿಸ್ತಾನೆ. ರಾಮ ಕೇಳ್ತಾನೆ, ಅಪ್ಪ ಯಾಕೆ ದುಃಖಿಸ್ತೀಯ? ಇಲ್ಲ ನೋಡು, ನನ್ನ ತಾಯಿ ನೀನು ಕಾಡಿಗೆ ಬರೋದಕ್ಕೆ ಕಾರಣಲಾಗ್ಬಿಟ್ಲಲ್ಲ. ನನ್ನ ತಾಯಿ ಕಾರಣ ಆದಂದ್ರೆ ಪರೋಕ್ಷವಾಗಿ ನಾನು ಕೂಡ ಕಾರಣ ಅದೇ. ಯಾಕೆಂದ್ರೆ ನನಗೆ ಎಲ್ಲಿಯೋ ಒಂದು ಕಡೆಯಲ್ಲಿ ನಾನು ರಾಜನಾಗಬೇಕು ಅನ್ನತಕ್ಕಂಥ ಭಾವ ಇತ್ತೋ ಏನೋ ಅನ್ನೋದು ನಿನ್ನ ಮನಸ್ಸಿಗೆ ಬಂದಿತ್ತು ಏನೋ ಗೊತ್ತಿಲ್ಲ, ನನಗೆ ತುಂಬ ದುಃಖ ಆಗ್ತಾ ಇದೆ ಅಂತ. ಆಗ ಸಮಾಧಾನ ಪಡಿಸುತ್ತಾ ರಾಮ ಒಂದು ಮಾತನ್ನು ಹೇಳ್ತಾನೆ, ನಾತ್ಮನಃ ಕಾಮಕಾರೋಪಿ ಪುರುಷೋಯಂ ಅನೀಶ್ವರ ಇತಶ್ಚೇತರಶ್ಚೇನಂ ಕೃತಾಂತಃ ಪರಿಕರ್ಷತಿ. ಅವನು ಹೇಳ್ತಾನೆ, ಭರತ, ನನ್ನ ವನವಾಸಕ್ಕೆ ನಿನ್ನ ಅಮ್ಮನಾಗಿರ್ತಕ್ಕಂತಹ ಕೈಕೇಯಿ ಕಾರಣ ಖಂಡಿತ ಅಲ್ಲ. ಹಾಗೆ ತಿಳಿದುಕೊಂಡು ನೀನು ದುಃಖಿಸ್ತಾ ಇದೀಯಾ? ಯಾರ ಕಷ್ಟಕ್ಕೂ ಯಾರೂ ಕಾರಣರಲ್ಲ, ಯಾರ ಸುಖಕ್ಕೂ ಯಾರೂ ಕಾರಣರಲ್ಲ. ಅವರವರ ಕರ್ಮಕ್ಕೆ ಅನುಗುಣವಾಗಿ ಸುಖ ದುಃಖಗಳೆರಡೂ ಕೂಡ ಹಾಗೆ ಬರ್ತಾ ಇದೆ. ಮಾನವ ಖಂಡಿತವಾಗಿಯೂ ಸ್ವತಂತ್ರ ಅಲ್ವೇ ಅಲ್ಲ. ಕಾಲ ಪುರುಷ ಸುಕರ್ಮ ಮತ್ತು ದುಷ್ಕರ್ಮಗಳಿಗೆ ಅನುಸಾರವಾಗಿ ಈ ದೇಹದಿಂದ ಆ ದೇಹಕ್ಕೆ, ಈ ಲೋಕದಿಂದ ಆ ಲೋಕಕ್ಕೆ ನಮ್ಮನ್ನ ಸೆಳಿತಾ ಇರ್ತಾನೆ. ಯಾಕೆ ನೀನು ದುಃಖಿಸ್ತೀಯ? ಅಮ್ಮ ಖಂಡಿತ ಕಾರಣ ಅಲ್ಲ ಅನ್ನುವುದರ ಮೂಲಕ ತನ್ನ ತಾಯಿಯ ಬಗ್ಗೆ ಅಷ್ಟೊಂದು ಅಭಿಮಾನ ಪುರಸ್ಸರುವಂತಹ ಮಾತುಗಳನ್ನು ಆಡ್ತಾನೆ. ಭಾಸನ
ಪ್ರತಿಮಾ ನಾಟಕ. ಆ ಪ್ರತಿಮಾ ನಾಟಕದಲ್ಲಿ ಬಹಳ ಅದ್ಭುತವಂತ ಒಂದು ಪ್ರಸಂಗ. ರಾಮ ಭರತ ಬರ್ತಾನೆ, ಬಂದು ನೋಡ್ತಾನೆ. ನೋಡಿದಿ ಅವನಿಗೆ ಗೊತ್ತಾಗತ್ತೆ ದಶರಥನ ಮರಣ, ರಾಮ ಕಾಡಿಗೆ ಹೋದದೆಲ್ಲ ಗೊತ್ತಾಗತ್ತೆ. ಕೋಪದಿಂದ ತಾಯಿಗೆ ಒಂದು ಮಾತನ್ನು ಹೇಳ್ತಾನೆ. ಏನು ಹೇಳ್ತಾನೆ ಅಂದರೆ, ಮಮ ಮಾತುಶ್ಚ ಮಧ್ಯಸ್ಥಾತ್ವಂ ನ ಶೋಭಸೆ ಗಂಗಾ ಯಮನೆಯೋರ್ ಮಧ್ಯೆ ಕುನದೀವ ಪ್ರವೇಶಿತ. ಅಮ್ಮ ಕೌಸಲ್ಯೆ, ಅಮ್ಮ ಮಮ ಮಾತುಶ್ಚ, ಇನ್ನೊಬ್ಬ ತಾಯಿ ಸುಮಿತ್ರೆ, ಮಮ ಮಾತುಶ್ಚ ಮಧ್ಯಸ್ಥ, ಮಧ್ಯದಲ್ಲಿ ಕೈಕೇಯಿ ಅಂದರೆ ನೀನು ನನ್ನ ಅಮ್ಮ, ನೀನು ಶೋಭಾಯಮಾನ ಆಗೋದೇ ಇಲ್ಲ. ಯಾಕೆಂದರೆ ಗಂಗೆ ಎನ್ನತಕ್ಕಂತಹ ಒಂದು ಪವಿತ್ರತಮವಾದ ನದಿ, ಯಮುನೆ ಎನ್ನತಕ್ಕಂತಹ ಇನ್ನೊಂದು ಪವಿತ್ರತಮವಾದ ನದಿ, ಈ ಎರಡು ನದಿಗಳ ಮಧ್ಯದಲ್ಲಿ ಖಂಡಿತವಾಗಿ ನೀನು ಶೋಭಾಯಮಾನ ಆಗೋದೇ ಇಲ್ಲ ಎನ್ನುವುದಾಗಿ ಭರತ ಹೇಳ್ತಾನೆ. ಅಷ್ಟು ಮಾತ್ರವಲ್ಲ, ನಾನೀಗ ಹೊರಡ್ತೇನೆ. ಎಲ್ಲಿಗೆ ಹೊರಡ್ತೇನೆ? ಅಯೋಧ್ಯೆಗೆ ಹೊರಡ್ತೇನೆ ಅಂತ ಹೇಳ್ತಾನೆ. ಭರತ ಹೇಳ್ತಾನೆ ಅಯೋಧ್ಯೆಗೆ. ಅರೆ, ಇದೇ ಅಯೋಧ್ಯೆ ಅಲ್ಲ, ಇಲ್ಲೇ ಇರ್ಬೋದಲ್ಲ ಅಂತಂದ್ರೆ, ಇದು ಅಯೋಧ್ಯೆಯಲ್ಲ, ಸಾಯೋಧ್ಯ ಯತ್ರ ರಾಘವ. ರಾಘವ ಎಲ್ಲಿದ್ದಾನೋ ಅದೇ ಅಯೋಧ್ಯೆ, ಇದು ಅಯೋಧ್ಯೆ ಅಲ್ಲ ಅಂತ ಹೇಳ್ಕೊಂಡು ನೇರವಾಗಿ ಭರತ ಹೋಗೋದನ್ನು ಕಾಣ್ತೇವೆ. ಈ ರೀತಿ ರಾಮ ತನ್ನ ತಂದೆ ತಾಯಿಯರ ಬಗ್ಗೆ ತಾನು ಇಟ್ಟಂತಹ ಪ್ರೀತಿ, ಅಕ್ಕರೆ ಅದೆಲ್ಲವನ್ನು ಗಮನಿಸಿದಾಗ, ಯಾವ ಸಂದರ್ಭದಲ್ಲಿ ಅವನು ಹೇಗೆ ಗೌರವವನ್ನು ಕೊಡಬೇಕು ಅದೆಲ್ಲವನ್ನು ಗಮನಿಸಿದಾಗ, ಇಂತಹ ಗುಣ ಪ್ರಪಂಚದಲ್ಲಿ ಇರತಕ್ಕಂತಹ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಇದು ಬೇಕೇ ಬೇಕು. ಆದ್ದರಿಂದಲೇ ಇದು ವಿಶ್ವ ಆದರ್ಶ ಅಂತ ನಾವು ಹೇಳಬಹುದು. ಇನ್ನು ಅವನು ಎಲ್ಲರಲ್ಲಿಯೂ ಕೂಡ ಸಮಭಾವನೆ ಹೇಗೆ ಇಟ್ಟುಕೊಂಡಿದ್ದ, ಅದು ವಿಶೇಷವಾಗಿ ನಾವು ನೋಡಬೇಕಾದದ್ದು. ರಾಮ ಕಾಡಿಗೆ ಹೊರಟಿದ್ದಾನೆ. ನೇರವಾಗಿ ಅವನನ್ನು ಕಳಿಸ್ಕೊಡ್ಬೇಕು ಅನ್ನೋ ಕಾರಣಕ್ಕಾಗಿ ದಶರಥನ ಆಜ್ಞೆಯ ಮೇರೆಗೆ ಸುಮಂತ್ರ ತನ್ನ ಸೈನ್ಯವನ್ನು ಕರ್ಕೊಂಡು ರಾಮನ ಕರ್ಕೊಂಡು ಬರ್ತಾನೆ. ಬಂದವನು ನೇರವಾಗಿ ಗುಹನ ಹತ್ತಿರಕ್ಕೆ ಬರ್ತಾನೆ. ಗುಹ ಒಬ್ಬ ಶಬರ. ಅಲ್ಲಿ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ, ರಾಜ ಗುಹೋ ನಾಮ ರಾಮಸ್ಯ ಆತ್ಮ ಸಮಸ್ಸಖ ನಿಷಾದ ಜಾತ್ಯೋ ಬಲವಾನ್ ಸಪತಿಶ್ಚೇತಿ ವಿಶ್ರುತಃ. ನಿಷಾದ ರಾಜ, ಅವನು ರಾಜ ಅಂತ, ರಾಜ ಗುಹೋ ನಾಮ ಅಂತ. ರಾಜ ಅನ್ನುವ ರಾಜನ್ ಎನ್ನತಕ್ಕಂಥ ಒಂದು ಪದವನ್ನು ಬಳಸ್ತಾರೆ. ಗುಹ ನಮಗೆ ಗೊತ್ತಿದೆ, ಅವನು ಶೃಂಗಬೇರಪುರದಲ್ಲಿ ಅವನು ಅಧಿಪತಿ ಅಂತ ನಾವು ಹೇಳ್ತೇವೆ. ವಾಸ್ತವಿಕವಾಗಿ ಅವನಿಗೆ ದೊಡ್ಡ ರಾಜ್ಯ ಅಂತ ಇಲ್ಲ, ಅವನಿಗೆ ದೊಡ್ಡ ಕೋಶವೂ ಕೂಡ ಇಲ್ಲ. ಆದರೂ ಕೂಡ ಅವನು ರಾಜ. ಅವನು ಹೇಗೆ ರಾಜ? ರಾಜ ಶಬ್ದಕ್ಕೆ ರಾಜತೆ ಅನೇನ ಅಂದರೆ ಗುಣೇನ, ಸದ್ಗುಣೇನ, ಒಳ್ಳೆಯ ಗುಣಗಳಿಂದ ಇವನು ರಾರಾಜಿಸ್ತಾನೆ, ಬೆಳಗ್ತಾ ಇದ್ದಾನೆ ಎನ್ನುವ ಕಾರಣಕ್ಕಾಗಿ ಗುಹ ಒಬ್ಬ ರಾಜನಾಗಿದ್ದಾನೆ. ಅದನ್ನೇ ಆತ್ಮಸಮಃ ಸಖ, ರಾಮಸ್ಯ ಆತ್ಮಸಮಸ್ಸಖ, ರಾಮನಿಗೆ ಅತ್ಯಂತ ಪ್ರಿಯನಾಗಿದ್ದಾನೆ, ಆತ್ಮದಷ್ಟೇ ಅವನು ಪ್ರಿಯನಾಗಿದ್ದಾನೆ. ಮತ್ತೆ ಮುಂದುವರೆದು ಸ್ಥಪತಿ ಎನ್ನುವಂತಹ ಪದವನ್ನು ಬಳಸ್ತಾರೆ. ಸ್ಥಪತಿ ಅಂದರೆ ಪ್ರಭು, ಸ್ಥಪತಿ ಅಂದರೆ ಶಿಲ್ಪಿ. ಗುಹ ಒಬ್ಬ ಶಿಲ್ಪಿಯ ಹಾಗೆ. ಶಿಲ್ಪಿ ಏನು ಕೆಲಸವನ್ನು ಮಾಡ್ತಾನೆ ಅಂದರೆ, ಸ್ವಯಂಚ ಸಹಚರಾಂಚ ಶಿಲ್ಪತಿ ಇತಿ ಸ್ಥಪತಿ. ಅವನು ಹೇಗೆ ಅಂದರೆ, ಅವನು ತನ್ನ ಹಾಗೂ ಸಹಚರರ ಚಾರಿತ್ರ್ಯವನ್ನು ಕಡಿಯುವುದರ ಮೂಲಕ ಆತ ಸ್ಥಪತಿಯಾಗಿದ್ದಾನೆ. ಅಂದರೆ ಗುಹ ಕೇವಲ ತಾನು ಮಾತ್ರವಲ್ಲ, ತನ್ನ ಪರಿಸರದಲ್ಲಿ ಬಂದಿರತಕ್ಕಂತಹ ಎಲ್ಲರನ್ನೂ ಕೂಡ ಅತ್ಯಂತ ಯೋಗ್ಯವಾದ ಗುಣ ಸಂಪನ್ನಗಳಿಂದ ಕೂಡಿದಂತಹ ವ್ಯಕ್ತಿಗಳನ್ನಾಗಿ ಮಾಡಿದ ಕಾರಣಕ್ಕಾಗಿ ರಾಮನಿಗೆ ಆತ್ಮಸಮಃ ಸಖ, ರಾಮನಿಗೆ ಅತ್ಯಂತ ಪ್ರಿಯನಾಗಿದ್ದ ಯಾರೋ ಗುಹ, ಒಬ್ಬ ಶಬರ. ನಂತರದಲ್ಲಿ ನಮಗೆ ಶಬರಿ, ಮೊದಲು ಶಬರ, ಅದಾದಮೇಲೆ ಶಬರಿ. ನೋಡಿ, ಗುಹನಲ್ಲಿಗೆ ಬಂದಾಗ ರಾಮನಿಗೆ ಒಂದು ಸ್ವಲ್ಪ ಅವಶ್ಯಕತೆ ಇತ್ತು. ಏನು ಅವಶ್ಯಕತೆ ಇತ್ತು ಅಂದರೆ, ಅವನ ಅಪಾರವಾದಂತಹ ಸೈನ್ಯ ಇತ್ತು, ಆ ಸೈನ್ಯಕ್ಕೆ ಬೇಕಾದಂತಹ ಒಂದು ಆದರಾತಿಥ್ಯ ಇತ್ಯಾದಿಗಳೆಲ್ಲ ಆಗಬೇಕಾಗಿತ್ತು ಅಂತಾದರೂ ನಾವು ಭಾವಿಸ್ಕೊಳ್ಳೋಣ. ರಾಮ ಶಬರಿ ಹತ್ರ ಬರಬೇಕಾಗಿರಲಿಲ್ಲ. ಶಬರಿ ಹತ್ರ ಬಂದದ್ರಿಂದ ರಾಮನಿಗೆ ಆಗಬೇಕಾದದ್ದು ಏನೂ ಇರಲಿಲ್ಲ. ಆದರೆ ರಾಮ ಶಬರಿಯ ಬಳಿಗೆ ಬರ್ತಾನೆ. ಎಷ್ಟೋ ವರ್ಷಗಳ ರಾಮನ ಕಾಯುವಿಕೆ ಎಂಬಂತಹ ತಪಸ್ಸಿನಲ್ಲಿಯೇ ಇದ್ದಂತಹ ಶಬರಿ ಯಾವಾಗ ರಾಮ ಬರ್ತಾನೆ ಅಂತ ಕಾಯ್ತಾ ಇದ್ದಂತಹ ಶಬರಿಯನ್ನ ಉದ್ಧರಿಸೋದಕ್ಕಾಗಿ ರಾಮ ಆಶ್ರಮಕ್ಕೆ ಬರ್ತಾನೆ, ಶಬರಿಯನ್ನ ಉದ್ಧರಿಸ್ತಾನೆ. ಇದು ಒಂದು ಸಮಭಾವ ಹೇಗೆ ಇಟ್ಕೊಂಡಿದ್ದ ರಾಮ. ಮೂರನೆಯದು ಸುಗ್ರೀವ. ಸುಗ್ರೀವ ಒಬ್ಬ ಕಪಿ, ಮನುಷ್ಯನಿಗಿಂತಲೂ ಅವನು ಕೀಳು ಅಂತಲೇ ನಾವು ಹೇಳ್ಕೊಳ್ಬೇಕಾಗತ್ತೆ ಕಪಿ ಅಂತಂದಾಗ. ಆದರೆ ರಾಮ ಅವನನ್ನು ಹೇಗೆ ಸಂಬೋಧಿಸ್ತಾನೆ? ವಾನರೇಂದ್ರ ಅಂತ ಹೇಳ್ತಾನೆ.
ಅಂದರೆ ರಾಜ. ವಾಸ್ತವಿಕವಾಗಿ ಸುಗ್ರೀವನ ಕಥೆಯೂ ಹಾಗೆ. ಸುಗ್ರೀವ ರಾಜನಲ್ಲ, ಸುಗ್ರೀವನ ಹತ್ರ ಯಾವ ಕೋಶವೂ ಇಲ್ಲ, ಸುಗ್ರೀವನಲ್ಲಿ ಯಾವುದೇ ಚತುರಂಗ ಬಲ ಸೈನ್ಯ ಅಂತ ಹೇಳ್ತೀವಲ್ಲ, ಯಾವ ಸೈನ್ಯವೂ ಇಲ್ಲ. ಆದರೂ ಕೂಡ ಅವನು ವಾನರೇಂದ್ರ. ಹೀಗೆ ಅವನು ಇಂದ್ರನಾದ, ರಾಜನಾದ. ತನ್ನ ಉತ್ತಮವಾದಂತಹ ಸದ್ಗುಣಗಳ ಮೂಲಕ ಅವನು ಇಂದ್ರನಾದ, ವಾನರೇಂದ್ರನಾದ. ಈ ಒಳ್ಳೆಯ ಗುಣಗಳು ರಾಮನಿಗೆ ಆಕರ್ಷಿತವಾದವು. ರಾಮ ಅವರನ್ನ ತಬ್ಬಿಕೊಂಡ, ತನ್ನ ಮಿತ್ರನನ್ನಾಗಿ ಮಾಡಿಕೊಂಡ. ಅಂದರೆ ಎಲ್ಲೆಲ್ಲಿ ಉತ್ತಮವಂತಹ ಗುಣಗಳಿವೆಯೋ ಆ ಎಲ್ಲ ಉತ್ತಮ ಗುಣಗಳನ್ನು ಆಧರಿಸಿ, ಗೌರವಿಸಿ ಅವರನ್ನ ಪೂಜ್ಯ ಸ್ಥಾನದಲ್ಲಿ ನೋಡಿದಂತಹ ವ್ಯಕ್ತಿ ರಾಮ. ಆದ್ದರಿಂದ ಇದು ರಾಮನ ವಿಶ್ವ ಆದರ್ಶಕ್ಕೆ ಸಂಬಂಧಪಟ್ಟಂತಹ ಗುಣ ಅಂತ ನಾವು ಹೇಳಬಹುದು. ಇನ್ನು ಇಡೀ ರಾಮಾಯಣದಲ್ಲಿ ನಾವು ತ್ಯಾಗವನ್ನು ಕಾಣ್ತೇವೆ ರಾಮನಿಂದ. ತ್ಯಾಗೇನೈಕೆ ಅಮೃತತ್ವ ಮಾನಶು, ವೇದದ ಮಾತು. ತ್ಯಾಗದಿಂದಲೇ ಅಮೃತ ಪದವಿ ಅನ್ನತಕ್ಕಂಥದ್ದು ನಮಗೆ ಸಿಗುತ್ತದೆ ಎಂದು. ತ್ಯಾಗ ಅಂದರೆ ಏನು? ಯಾವ ವಸ್ತು ಇದ್ದರೆ ಅದು ನನಗೆ ಉಪಯೋಗಕ್ಕೆ ಬರುತ್ತದೋ ಅಂತಹ ಉಪಯೋಗಕ್ಕೆ ಬರುವಂತಹ ವಸ್ತುವನ್ನು ಇತರರ ಉಪಯೋಗಕ್ಕಾಗಿ ನಾನು ಕೊಡತಕ್ಕಂಥದ್ದು ಇದೆಯಲ್ಲ, ಅದು ತ್ಯಾಗ ಅಂತ ಅನಿಸ್ಕೊಳ್ಳುತ್ತೆ. ಕಾಳಿದಾಸ ತನ್ನ ರಘುವಂಶ ಅನ್ನತಕ್ಕಂತಹ ಮಹಾಕಾವ್ಯದಲ್ಲಿ ಅವನು ಹೇಳ್ತಾನೆ, ತ್ಯಾಗಾಯ ಸಂಭೃತಾರ್ಥಾನಾಂ ಸತ್ಯಾಯ ಮಿತಭಾಷಿಣಾಂ ಯಶಸೇ ವಿಜಿಗೀಷೂಣಾಂ ಯೋಗೇನಾಂತಿ ತನುತ್ಯಜಾಂ. ಮೊದಲನೆಯ ಸರ್ಗದಲ್ಲಿ ಕಾಳಿದಾಸ ಹೇಳ್ತಾನೆ, ತ್ಯಾಗಾಯ ಸಂಭೃತಾರ್ಥಾನಾಂ, ರಘುವಂಶದ ಎಲ್ಲ ದೊರೆಗಳು ಕೂಡ ಸಂಪತ್ತನ್ನು ಯಾಕೆ ಕ್ರೋಢೀಕರಿಸ್ತಾ ಇದ್ರು, ನಿಧಿಯನ್ನು ಯಾಕೆ ಅವರು ತಮ್ಮ ಖಜಾನೆಯಲ್ಲಿ ತಂದಿಟ್ಟುಕೊಳ್ತಾ ಇದ್ರು ಅಂದರೆ ಅದೆಲ್ಲವನ್ನು ಕೂಡ ತ್ಯಾಗ ಮಾಡುವುದಕ್ಕಾಗಿ, ಇತರರಿಗೆ ಹಂಚುವುದಕ್ಕಾಗಿ, ಪ್ರಜಾವರ್ಗದವರ ಯೋಗಕ್ಷೇಮವನ್ನು ನೋಡಿಕೊಳ್ಳುವುದಕ್ಕಾಗಿ ಅವರೆಲ್ಲವನ್ನು ತಂದು ಕೊಡ್ತಾ ಇದ್ರಂತೆ. ಅಂದರೆ ತ್ಯಾಗ ಎನ್ನತಕ್ಕಂಥದ್ದು ಇಡೀ ವಂಶದಲ್ಲಿ ಬಂದಿರತಕ್ಕಂಥದ್ದು. ರಾಮ ಏನನ್ನ ತ್ಯಜಿಸಿದ, ಏನನ್ನ ತ್ಯಾಗ ಮಾಡಿದ, ಒಂದು 2-3 ಪ್ರಸಂಗಗಳನ್ನು ಗಮನಿಸ್ಕೊಳ್ಳೋಣ. ಮೊದಲನೇದು, ರಾಮನಿಗೆ ಒಂದು 13 ವರ್ಷ. ಒಂದು ದಿನ ವಿಶ್ವಾಮಿತ್ರ ಮಹರ್ಷಿಗಳು ದಶರಥನ ಆಸ್ಥಾನಕ್ಕೆ ಬರ್ತಾರೆ. ಬಂದು, ರಾಜ, ನಾನು ಏನನ್ನೋ ಕೇಳ್ತೇನೆ, ನೀನು ಅದನ್ನು ನನಗೆ ಕೊಡಬೇಕು ಅಂತ ವಿಶ್ವಾಮಿತ್ರ ಮಹರ್ಷಿಗಳು ಹೇಳ್ತಾರೆ. ಆಯ್ತು, ಕೊಡ್ತೇನೆ ಅಂತ ದಶರಥ ಹೇಳ್ತಾನೆ. ಏನನ್ನ ಕೊಡಬೇಕು ಅಂದರೆ, ನಿನ್ನ ಮಗನಾದಂಥ ರಾಮನನ್ನ ಕಾಡಿಗೆ ಕಳಿಸ್ಕೊಡ್ಬೇಕು. ಯಾತಕ್ಕೆ? ಮಾರೀಚ, ಸುಬಾವು, ತಾಟಕ ಮೊದಲಾಗಿರ್ತಕ್ಕಂಥ ರಾಕ್ಷಸನ್ನ ಸಂಹಾರ ಮಾಡೋದಕ್ಕಾಗಿ. ಅವ್ರು ಏನ್ ಮಾಡ್ತಾ ಇದ್ದಾರೆ? ಲೋಕ ಕಲ್ಯಾಣಕ್ಕಾಗಿ ನಾವು ಮಾಡ್ತಾ ಇರತಕ್ಕಂತಹ ಯಜ್ಞ ಯಾಗಾದಿಗಳನ್ನ ಅವರು ಧ್ವಂಸ ಮಾಡ್ತಾ ಇದ್ದಾರೆ, ಹಾಳು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರೆಲ್ಲರನ್ನೂ ಸಂಹರಿಸಿ ಲೋಕ ಕಲ್ಯಾಣವನ್ನ ಉಂಟು ಮಾಡಬೇಕಾಗಿದೆ. ಆದ್ದರಿಂದ ರಾಮನನ್ನ ಕಳಿಸಿಕೊಡಬೇಕು. ಇಂತಹ ಸಂದರ್ಭದಲ್ಲಿ ರಾಮ 13 ವರ್ಷದ ಹುಡುಗ, ತನ್ನ 12-13 ವರ್ಷದ ಹುಡುಗರೆಲ್ಲರ ಜೊತೆಯಲ್ಲಿ ಆಡಿ ತನ್ನ ಆಟ ಪಾಠಗಳನ್ನ ಮಾಡಿಕೊಂಡು ಇರಬೇಕಾದಂತಹ ಒಬ್ಬ ಹುಡುಗ, ವಿಶ್ವಾಮಿತ್ರ ಮಹರ್ಷಿಗಳು ಹೇಳಿದ್ದೇ ತಡ, ದಶರಥನ ಆಜ್ಞೆ ಆದದ್ದು ತಡ, ನೇರವಾಗಿ ಅದೆಲ್ಲವನ್ನು ತ್ಯಜಿಸಿ ವಿಶ್ವಾಮಿತ್ರರ ಜೊತೆಯಲ್ಲಿ ಕಾಡಿಗೆ ಹೊರಟು ಬಿಡ್ತಾನೆ. ಅಲ್ಲಿಂದ ಆರಂಭವಾಗುತ್ತೆ ರಾಮನ ತ್ಯಾಗ. ಅದಾದ ಮೇಲೆ ಅವನನ್ನು ಯುವರಾಜನನ್ನಾಗಿ ಮಾಡಬೇಕು ಅಂತ ದಶರಥ ಆಲೋಚನೆ ಮಾಡ್ತಾನೆ. ಯುವರಾಜ ಪಟ್ಟ ಎನ್ನತಕ್ಕಂಥದ್ದು ಅದು ರಾಮನ ಹಕ್ಕಿನದು. ಯಾಕೆಂದ್ರೆ ರಾಜನ ನಂತರದಲ್ಲಿ ರಾಜನ ಹಿರಿಯ ಮಗನೇ ರಾಜನಾಗಬೇಕು. ಇದು ಒಂದು ಹಿಂದಿನಿಂದಲೂ ಕೂಡ ನಡೆದುಕೊಂಡು ಬಂದಂತಹದ್ದು. ಅಂದಮೇಲೆ ರಾಮ ರಾಜನಾಗಲೇಬೇಕಾದದ್ದು ರಾಮನ ಹಕ್ಕು ಕೂಡ ಆಗಿತ್ತು. ಪಟ್ಟಾಭಿಷೇಕ ಆಗೋದಕ್ಕೆಲ್ಲವೂ ಕೂಡ ಸಿದ್ಧತೆ ಆಗ್ಬಿಟ್ಟಿದೆ. ಆದರೆ ಮರುದಿವಸ ಅವನಿಗೆ ಗೊತ್ತಾಯಿತು, ಪಟ್ಟಾಭಿಷೇಕದ ಎಲ್ಲ ಪೋಷಾಕಗಳನ್ನ ಬಿಟ್ಟು ಕಾಡಿಗೆ ಹೋಗತಕ್ಕಂತಹ, ಕಾಡಿನಲ್ಲಿ ಇರಬೇಕಾದಂತಹ ಯಾವ ನಾರುಡಿಗೆ ಇದೆಯೋ ಅದನ್ನು ತೊಟ್ಟುಕೊಂಡು ಕಾಡಿಗೆ ಹೋಗಬೇಕು ಅನ್ನತಕ್ಕಂಥದ್ದು. ಇದು ಅವನಿಗೆ ತಪ್ಪಿತು. ಪಟ್ಟಾಭಿಷೇಕ ಅನ್ನತಕ್ಕಂಥದ್ದು ತಪ್ಪಿಬಿಡ್ತು. ರಾಮ ಬೇಸರ ಪಟ್ಟುಕೊಳ್ಳಿಲ್ಲ, ಸಂತೋಷದಿಂದ ಹೊರಟು ಹೋದ. ಇದು ರಾಮನ ತ್ಯಾಗ. ಇನ್ನು ಅವನು 14 ವರ್ಷ ವನವಾಸಕ್ಕೆ ಹೊರಡಬೇಕು. ನೋಡಿ, ತ್ಯಾಗ. ಪಟ್ಟಾಭಿಷೇಕ ತಪ್ಪಿದ್ದು ಒಂದಾಯಿತು. ಪಟ್ಟಾಭಿಷೇಕವನ್ನ ಮಾಡಬೇಕಾಗಿತ್ತು, ಅವನು ರಾಜ್ಯವನ್ನು ಬಿಟ್ಟುಕೊಟ್ಟ ಭರತನಿಗೆ, ಅದು ಒಂದು ತ್ಯಾಗ. ಅಷ್ಟು ಮಾತ್ರವಲ್ಲ, ಅಯೋಧ್ಯೆಗೆ ಅವನು ಹೋಗಬೇಕು. 2ನೇ ವಾರ ಕಾಡಿಗೆ ಹೋಗಬೇಕಾಗಿದೆ. ಕಾಡಿಗೆ ಹೋಗಬೇಕು ಅಂದ್ರೆ ಈ ನಾಡನ್ನು ಬಿಟ್ಟು ಹೊರಡಬೇಕಾಗಿದೆ. ಅದು ಕೂಡ ಅವನದೊಂದು ತ್ಯಾಗ. ಇನ್ನು ಕೌಸಲ್ಯ ಬಳಿಗೆ ಬರ್ತಾನೆ. ಕೌಸಲ್ಯ ಬಳಿಗೆ ಬಂದು, ಅಮ್ಮ, ನಾನು
ಕಾಡಿಗೆ ಹೊರಟಿದ್ದೇನೆ ಅಂತ ಹೇಳ್ತಾನೆ. ಹಾಗೆ ಹೇಳುವುದಕ್ಕಿಂತ ಮೊದಲು ಕೌಸಲ್ಯಗೆ ಸಂತೋಷವೋ ಸಂತೋಷ, ನನ್ನ ಮಗ ರಾಜನಾಗ್ತಾ ಇದ್ದಾನೆ. ರಾಜನಾಗುವಿಕೆ, ಸಿಂಹಾಸನದ ಮೇಲೆ ಕುಳಿತುಕೊಳ್ತಕ್ಕಂಥದ್ದು ಯಾವ ತಾಯಿಗೆ ತಾನೇ ಸಂತೋಷ ಇರೋದಿಲ್ಲ. ಅತ್ಯಂತ ಸಂತುಷ್ಟವಾದಂತಹ ತಾಯಿ. ಈಗ ರಾಮ ಸಾಮಾನ್ಯನಾದ ವ್ಯಕ್ತಿಯಲ್ಲ, ರಾಜನಾಗತಕ್ಕಂತಹ ವ್ಯಕ್ತಿ. ಆದ್ದರಿಂದ ಅವನಿಗೆ ಯೋಗ್ಯವಾದಂತಹ ಆಸನದ ಮೇಲೆ ಕೂರಿಸಬೇಕು ಎನ್ನುವ ಕಾರಣಕ್ಕಾಗಿ ಒಂದು ಬಂಗಾರಮಯವಾದಂತಹ ಆಸನವನ್ನು ತನ್ನ ದಾಸಿಯ ಮೂಲಕ ತರಿಸಿ, ರಾಮ ಕೂತ್ಕೋ ಅಂತ ಹೇಳ್ತಾಳೆ. ಆಗ ರಾಮ ಹೇಳ್ತಾನೆ, ಗಮಿಷ್ಯೆ ದಂಡಕಾರಣ್ಯಂ ಕಿಮನೇನ ಆಸನೇನ ಮೇ ವಿಷ್ಟರಾಸನ ಯೋಗ್ಯೋ ಹಿ ಕಾಲೋಯಂ ಮಾಂ ಉಪಸ್ಥಿತ. ಅಮ್ಮ, ನಾನು ದಂಡಕಾರಣ್ಯಕ್ಕೆ ಹೊರಟವನು. ಈ ಆಸನ ಇದೆಯಲ್ಲ, ನೀನು ತಂದಿರತಕ್ಕಂತಹ ಈ ಬಂಗಾರಮಯವಾದ ಆಸನ ಇದೆಯಲ್ಲ, ಈ ಆಸನದಿಂದ ನನಗೇನಮ್ಮ ಪ್ರಯೋಜನ? ನಾನು ಈಗಿನಿಂದಲೇನೆ ಎಂತಹ ಆಸನದಲ್ಲಿ ಮೇಲೆ ಕೂತ್ಕೋಬೇಕು? ವಿಷ್ಟರಾಸನ ಯೋಗ್ಯ, ದರ್ಭಾಸನದ ಮೇಲೆ ನಾನು ಕೂತ್ಕೊಳ್ಬೇಕು, ಅದಕ್ಕೆ ನಾನು ಯೋಗ್ಯ. ಯಾಕೆಂದರೆ ಋಷಿಮುನಿಗಳು ಹೇಗಿರ್ತಾರೋ ಹಾಗೆ ನಾನು ಇರಬೇಕಲ್ವೇ? ಅಂದರೆ ಯಾವಾಗ ಯಾವ ಸಂದರ್ಭದಲ್ಲಿ ಅವನಿಗೆ ಕಾಡಿಗೆ ಹೋಗಬೇಕು ಅನ್ನತಕ್ಕಂತಹ ಒಂದು ವಚನ ಬಂದು ಬಿಡ್ತೋ ಅನುಕ್ಷಣವೇ ಋಷಿಮುನಿಗಳ ಹಾಗೆ ನಡೆದುಕೊಂಡು ಹೋಗ್ತಾ ಇದ್ದಂತಹ ವ್ಯಕ್ತಿ ರಾಮ. ಇದು ರಾಮನ ತ್ಯಾಗದ ಒಂದು ಗುಣ. ಅದಾದ್ಮೇಲೆ ರಾವಣನ ವಧೆಯಾಗತ್ತೆ. ವಧೆಯಾದ ಮೇಲೆ ಸೀತೆಯನ್ನು ಕರ್ಕೊಂಡು ಬನ್ನಿ ಅಂತ ಹೇಳ್ತಾನೆ. ಸೀತೆಯನ್ನು ಕರ್ಕೊಂಡು ಬರ್ತಾರೆ. ಸೀತೆಯನ್ನು ಕರ್ಕೊಂಡು ಬಂದಾಗ ಅವನಿಗೆ ಅಲ್ಲಿ ಅವನ ಮನಸ್ಸಿಗೆ ಬರ್ತದೆ, ಸೀತೆ ರಾವಣನ ಅಂತಃಪುರದಲ್ಲಿದ್ದು, ಅಶೋಕವನದಲ್ಲಿದ್ದು, ಈ ಪ್ರಜಾವರ್ಗ ಏನು ಹೇಳ್ಬೋದು, ಹೇಗೆ ಹೇಳ್ಬೋದು? ಆ ಕಾರಣಕ್ಕಾಗಿ ಅವಳನ್ನು ಅಗ್ನಿ ಪರೀಕ್ಷೆಗೆ ನಾನು ಒಳಪಡಿಸಬೇಕು, ಪರಿಶುದ್ಧಿಗಾಗಿ ಅಂತ ಅಂದುಕೊಳ್ತಾನೆ. ಅಲ್ಲಿಯೂ ಕೂಡ ಅವನು ತನ್ನ ಪತ್ನಿಯಾದಂತಹ ಸೀತೆಯನ್ನು ತ್ಯಾಗ ಮಾಡ್ತಾನೆ, ಪರಿಶುದ್ಧಿಗಾಗಿ, ಅಗ್ನಿ ಪರೀಕ್ಷೆಗೆ ಒಡ್ಡುವುದಕ್ಕಾಗಿ. ಅದಾದ ಮೇಲೆ ಅಯೋಧ್ಯೆಗೆ ಬರ್ತಾನೆ. ಅಯೋಧ್ಯೆಗೆ ಬಂದು ಅವನಿಗೆ ಪಟ್ಟಾಭಿಷೇಕ ಇತ್ಯಾದಿಗಳಾಗುತ್ತೆ, ರಾಜ್ಯಭಾರ ನಡ್ಕೊಂಡು ಹೋಗ್ತಾ ಇರುತ್ತೆ. ಒಂದು ಸಂದರ್ಭದಲ್ಲಿ ಒಬ್ಬ ದೂತ ಬಂದು ಹೇಳ್ತಾನೆ, ಹೇಗೆ ನಡ್ಕೊಂಡು ಬರ್ತಾ ಇದೆ ರಾಮನ ಆಡಳಿತ ಅಂತೆಲ್ಲ ವಿಚಾರಿಸ್ಕೊಂಡು ಬಾ ಅಂತ ಹೇಳಿದಾಗ ಅವನು ಬಂದು ಹೇಳ್ತಾನೆ, ಎಲ್ಲವೂ ಕೂಡ ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಆದರೆ ಪ್ರಜಾವರ್ಗದವರು ಒಂದು 4 ಜನ ಸುಮ್ಮನೆ ಏನೋ ಮಾತಾಡ್ತಾ ಇದ್ದಾರೆ ಅಂತ. ಏನು ಮಾತಾಡ್ತಾ ಇದ್ದಾರೆ ಅಂತ ಕೇಳ್ತಾನೆ. ಆಗ ಆ ದೂತ ಹೇಳ್ತಾನೆ, ರಾಮ ತನ್ನ ಸೀತೆಯನ್ನ ಪರಪುರುಷನ ಮನೆಯಲ್ಲಿ ಬಿಟ್ಟು ಬಂದಲ್ಲ, ಇದು ಯಾಕೋ ನಮಗೆ ಸರಿ ಕಾಣೋದಿಲ್ಲ ಅಂತ ಪ್ರಜಾವರ್ಗದವರೆಲ್ಲ ಮಾತಾಡ್ಕೊಳ್ತಾ ಇದ್ದಾರೆ ಅಂತ. ರಾಮ ಕೈಗೊಳ್ಳುವಂತಹ ಕಾರ್ಯ ಯಾವುದು? ಕಾಳಿದಾಸ ತನ್ನ ರಘುವಂಶ ಎಂಬ ಮಹಾಕಾವ್ಯದಲ್ಲಿ ಅದ್ಭುತವಾದಂಥ ಒಂದು ಇದನ್ನು ಹೇಳ್ತಾನೆ. ಏನು? ಪೌರೇಶು ಸೋಹಂ ಬಹುಲೀಭವಂತಂ ಅಪಾಂ ತರಂಗೇಶು ತೈಲ ಬಿಂದುಂ. ಎಷ್ಟು ಒಳ್ಳೆ ದೃಷ್ಟಾಂತವನ್ನು ಕೊಡ್ತಾನೆ ಕಾಳಿದಾಸ. ಈ ನೀರಿನ ಅಲೆ ಮೇಲೆ ಎಣ್ಣೆಯ ಹನಿಗಳನ್ನು ಹಾಕಿದರೆ, 1-2 ಹನಿಯ ಎಣ್ಣೆಯ ಬಿಂದುಗಳನ್ನು ಹಾಕಿಬಿಟ್ರೆ ಅದೇನಾಗತ್ತೆ ಅಂದರೆ ಆ ಎಣ್ಣೆಯ ಬಿಂದುಗಳು ಇದೆಯಲ್ಲ, ಅದು ಎಲ್ಲ ಕಡೆಗಳಲ್ಲೂ ಕೂಡ ವ್ಯಾಪಿಸಿಕೊಂಡು ಬಿಡ್ತಾವಂತೆ. ಹಾಗೆ ಇವತ್ತು 1-2-3 ಪೌರರು, ಪ್ರಜೆಗಳು ಮಾತನಾಡ್ತಾ ಇದ್ದಂತಹ ಮಾತಿದೆಯಲ್ಲ, ಅದು ಕಾಲಕ್ರಮೇಣ ಎಲ್ಲ ಪ್ರಜಾವರ್ಗಕ್ಕೂ ಕೂಡ ಹರಡಿ ಬಿಡ್ತದೆ. ಇದು ನಮ್ಮ ವಂಶಕ್ಕೆ ಕೆಟ್ಟ ಹೆಸರು ಬರ್ತದೆ. ಆದ್ದರಿಂದ ವಂಶದ ಘನತೆಗಾಗಿ, ಗೌರವಕ್ಕಾಗಿ ನಾನು ಸೀತೆಯನ್ನು ಪರಿತ್ಯಾಗ ಮಾಡಲೇಬೇಕು ಎನ್ನುವಂತಹ ತೀರ್ಮಾನಕ್ಕೆ ಬರ್ತಾನೆ. ಪ್ರಜಾವರ್ಗದವರಿಗಾಗಿ, ತನ್ನ ಕುಟುಂಬದ ಏಳಿಗೆಗಾಗಿ. ಇದು ರಾಮನ ತ್ಯಾಗ. ರಾಮ ಕೇವಲ ತ್ಯಾಗವನ್ನು ಮಾತ್ರ ಮಾಡಿದ್ದಲ್ಲ, ತಾನು ಕೊಟ್ಟಂತಹ ಮಾತನ್ನು ಕೂಡ ಎಷ್ಟು ಚೆನ್ನಾಗಿ ಅದನ್ನು ಪರಿಪಾಲನೆ ಮಾಡ್ಕೊಂಡು ಬರ್ತಾನೆ ನೋಡಿ. ನಾನು ಮೊದಲೇ ಹೇಳಿದೆ, ರಾಮ ಯಾವಾಗ ಕೈಕೇಯಿಯಿಂದ ಮಾತನ್ನು ಕೇಳಿಕೊಂಡು, ದಶರಥನ ಮಾತನ್ನ ಕೈಕೇಯಿ ಆಡ್ತಾಳೆ, ನೀನು ಕಾಡಿಗೆ ಹೋಗಬೇಕು, ವನದಲ್ಲಿ ಕಾಡಿನಲ್ಲಿ ಮುನಿಗಳ ಹಾಗೆ ನೀನು ಇರಬೇಕು ಎನ್ನುವಂತಹ ಮಾತು. ಅನುಕ್ಷಣವೇ ಅದಕ್ಕೆ ಅವನು ಸಿದ್ಧನಾಗಿ ಬಿಡ್ತಾನೆ. ಗುಹನಲ್ಲಿಗೆ ಬರ್ತಾನೆ ರಾಮ. ಗುಹನಲ್ಲಿಗೆ ಬಂದಾಗ ಅಲ್ಲಿ ಗುಹ ಆದರಾತಿಥ್ಯವನ್ನು ಮಾಡ್ತಾನೆ. ಮತ್ತೆ ರಾಮ, ಬಾ, ನೀನು ನನ್ನ ಪಟ್ಟಣಕ್ಕೆ ಬಾ, ನನ್ನ ಪುರವನ್ನು ಪ್ರವೇಶ ಮಾಡು, ಅಲ್ಲಿ ನಿನಗೆ ಸಕಲ ಇದನ್ನು ಸಿದ್ಧತೆಯನ್ನು ಮಾಡ್ಕೊಂಡಿದ್ದೇನೆ, ಅದನ್ನು ಸ್ವೀಕಾರ ಮಾಡು ಅಂತ ಹೇಳ್ತಾನೆ. ರಾಮ ಹೇಳ್ತಾನೆ, ಹೌದು ಹೌದು, ಅದೆಲ್ಲವೂ ಕೂಡ ಬೇಕು. ಅದೆಲ್ಲವೂ ಯಾರಿಗೆ ಬೇಕು ಅಂದರೆ ನನ್ನ ಜೊತೆಗೆ ಬಂದಂತಹ ನನ್ನೆಲ್ಲ ಸಹಚರರಿಗೆ ಬೇಕು. ನನ್ನನ್ನು ಇಲ್ಲಿವರೆಗೆ ಕರ್ಕೊಂಡು ಬಂದಿರತಕ್ಕಂತಹ ಕುದುರೆಗಳಿಗೆ ನಿನ್ನ ಆದರಾತಿಥ್ಯ ಬೇಕು, ಆದರೆ ನನಗಲ್ಲ, ನಾನು ಬರೋದಿಲ್ಲ, ನಾನು ಪ್ರವೇಶವನ್ನು ಮಾಡೋದಿಲ್ಲ ಅಂತ ಹೇಳ್ತಾನೆ. ಮತ್ತೆ ನಾನು ಹೇಗಿರ್ತೇನೆ ಅಂದರೆ ಋಷಿಮುನಿಗಳು ಹೇಗಿರ್ತಾರೋ
ಆ ರೀತಿಯಲ್ಲಿ ನಾನು ಇಲ್ಲೇ ಒಂದು ಮರದ ಕೆಳಗಡೆ ಒಂದು ದರ್ಭಾಸನದಲ್ಲಿ ನಾನು ಮಲ್ಕೊಂಡ್ಬಿಡ್ತೇನೆ ಅಂತ ಹೇಳ್ತಾನೆ. ಅವನು ಅಲ್ಲಿ ಮಲ್ಕೊಳ್ತಾನೆ, ಅಲ್ಲಿಗೆ ಹೋಗೋದೇ ಇಲ್ಲ. ನೋಡಿ, ನುಡಿದಂತೆ ನಡೆದಂತಹ ವ್ಯಕ್ತಿ ಶ್ರೀರಾಮಚಂದ್ರ. ಎರಡನೇ ಪ್ರಸಂಗ, ವಾಲಿ ಸುಗ್ರೀವರಿಗೆ ಕಾಳಗಾಗತ್ತೆ, ರಾಮ ವಾಲಿಯನ್ನು ಸಂಹಾರ ಮಾಡ್ತಾನೆ. ವಾಲಿಯ ಮರಣ ಆದ ಮೇಲೆ ಕಿಷ್ಕಿಂದಿಗೆ ಹೋಗಬೇಕು, ಸುಗ್ರೀವನಿಗೆ ಪಟ್ಟಾಭಿಷೇಕ ಆಗಬೇಕು. ಸುಗ್ರೀವನಿಗೆ ಪಟ್ಟಾಭಿಷೇಕ ಮಾಡೋದಕ್ಕೆ ರಾಮ ಹೋಗೋದೇ ಇಲ್ಲ. ಆಂಜನೇಯ ಕರೀತಾನೆ, ರಾಮ ಬಾ, ನೀನೇ ಅವನಿಗೆ ಪಟ್ಟಾಭಿಷೇಕ ಮಾಡು, ಯಾಕೆಂದ್ರೆ ನಿನ್ನಿಂದಲೇ ಅವನಿಗೆ ಈ ರಾಜ್ಯ ಸಂಪತ್ತು ಕೋಶ ಪ್ರತಿಯೊಂದು ಕೂಡ ಸಿಕ್ಕಿದೆ, ನೀನು ಅವನಿಗೆ ಪಟ್ಟಾಭಿಷೇಕವನ್ನು ಮಾಡು ಅಂತ ಹೇಳಿದಾಗ ರಾಮ ಹನುಮಂತನಿಗೆ ಹೇಳುವಂತಹ ಮಾತು ಎಷ್ಟು ಚೆನ್ನಾಗಿದೆ. ಚತುರ್ದಶ ಸಮಾಸೌಮ್ಯ ಗ್ರಾಮಂ ವಾ ಇದಿವಾಪುರಂ ನ ಪ್ರವೇಕ್ಷ್ಯಾಮಿ ಹನುಮಾನ್ ಪಿತರು ನಿರ್ದೇಶ ಪಾಲಕಃ. ಅವನು ಹೇಳ್ತಾನೆ, ಚತುರ್ದಶ ಸಮಾಸೌಮ್ಯ ಆಂಜನೇಯ ಹನುಮಂತ, 14 ವರ್ಷಗಳ ಕಾಲ ನಾನು ಗ್ರಾಮಂ ವಾ ಯದಿವಾಪುರಂ, ನಾನು ಹಳ್ಳಿಯನ್ನಾಗಲಿ ಅಥವಾ ಪಟ್ಟಣವನ್ನಾಗಲಿ ನ ಪ್ರವೇಕ್ಷ್ಯಾಮಿ, ನಾನು ಪ್ರವೇಶವನ್ನು ಮಾಡೋದಿಲ್ಲ. ಯಾಕೆ? ಪಿತೃ ನಿರ್ದೇಶ ಪಾಲಕ, ನಮ್ಮ ತಂದೆಯ ನಿರ್ದೇಶನವನ್ನು ನಾನು ಪಾಲನೆ ಮಾಡ್ತಾ ಇದ್ದೇನೆ. ನಮ್ಮ ತಂದೆ ಏನು ಹೇಳಿದ್ದಾರೆ? ಕಾಡಿನಲ್ಲಿ ಮುನಿಗಳ ಹಾಗೆ ನೀನು ಇರಬೇಕು ಅನ್ನೋದಾಗಿ ಹೇಳಿದ್ದಾರೆ. ಹಾಗೆ ಇರಬೇಕು ಅಂದಮೇಲೆ ನಾನು ಹಳ್ಳಿಯನ್ನಾಗಲಿ ಅಂದರೆ ಗ್ರಾಮವನ್ನಾಗಲಿ ಪಟ್ಟಣವನ್ನಾಗಲಿ ಪ್ರವೇಶ ಮಾಡುವಂಥ ಪ್ರಶ್ನೆ ಬರೋದೇ ಇಲ್ಲ. ಆದ್ದರಿಂದ ಕಿಷ್ಕಿಂದಿಗೆ ನಾನು ಬರೋದೇ ಇಲ್ಲ ಅಂತ ಹೇಳ್ತಾನೆ. ಸುಗ್ರೀವನಿಗೆ ಪಟ್ಟಾಭಿಷೇಕಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡ್ತಾನೆ. ಇದು ಎರಡನೇ ಪ್ರಸಂಗ. ಮುಂದಿನ ಪ್ರಸಂಗ ನೋಡಿ, ರಾವಣನ ವಧೆಯಾಗತ್ತೆ. ರಾವಣನ ವಧೆಯೆಲ್ಲ ಆದಮೇಲೆ ವಿಭೀಷಣನಿಗೆ ಪಟ್ಟವನ್ನು ಕಟ್ಟಬೇಕಾಗತ್ತೆ. ವಿಭೀಷಣನಿಗೆ ಪಟ್ಟವನ್ನು ಕಟ್ಟಬೇಕು ಅಂದಾಗ ರಾಮ ಮತ್ತೆ ಅಲ್ಲಿ ಪ್ರವೇಶವನ್ನು ಮಾಡೋದೇ ಇಲ್ಲ. ಯಾಕೆ? ಅಲ್ಲಿಯವರೆಗೂ ಕೂಡ ಅವನ ವನವಾಸದ ಅವಧಿ ಮುಗಿಯೋದೇ ಇಲ್ಲ. ಹಾಗಾಗಿ ಅವನು ಲಕ್ಷ್ಮಣನನ್ನ ಪಟ್ಟಾಭಿಷೇಕಕ್ಕೆ ಕಳಿಸಿಕೊಡ್ತಾನೆ. ರಾಮ ಹೋಗೋದೇ ಇಲ್ಲ. ಯಾಕೆಂದ್ರೆ ಪಿತೃ ನಿರ್ದೇಶ ಪಾಲಕ, ತನ್ನ ತಂದೆಯ ಮಾತನ್ನ ಪರಿಪಾಲನೆ ಮಾಡುವುದಕ್ಕಾಗಿ, ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದಕ್ಕಾಗಿ ರಾಮ ಕೊನೆಯವರೆಗೂ ಹೋರಾಟ ಮಾಡಿದ್ದನ್ನು ನಾವು ಕಾಣ್ತೇವೆ. ಇದು ರಾಮನ ಆದರ್ಶ ಗುಣ ಅಂತ ನಾವು ಹೇಳಬಹುದು. ಇನ್ನು ರಾಮನನ್ನ ನಾವು ಪೂಜಿಸೋದು, ನಾವು ಗೌರವಿಸೋದು ಯಾತಕ್ಕಾಗಿ ಅಂದರೆ ರಾಮನ ಮೇಲೆ ಒಂದು ಪ್ರೀತಿ, ಒಂದು ಭಕ್ತಿ. ಅವನು ಭಗವಂತ, ಅವನ ಅವತಾರ ಪುರುಷ, ಇತ್ಯಾದಿ ಇತ್ಯಾದಿ. ಆದರೆ ನಾವು ಹೇಳೋದು ಮಾತ್ರವಲ್ಲ, ಬದಲಿಗೆ ರಾಮನನ್ನ ಯಾರು ವಿರೋಧಿಸಿಕೊಂಡು ಬಂದಿದ್ರೋ ಅವರು ಕೂಡ ರಾಮನನ್ನ ಪ್ರಶಂಸೆ ಮಾಡಿದ್ದನ್ನ ಇದೇ ರಾಮಾಯಣದಲ್ಲಿ ನಾವು ಕಾಣ್ತೇವೆ. ಅದು ವಿಶೇಷವಾದಂತಹ ಗುಣ ಅಂತ ನಾವು ಹೇಳ್ಕೊಳ್ಬೇಕಾಗತ್ತೆ. ಯಾಕೆ ನೋಡಿ, ರಾಮಾಯಣದಲ್ಲಿ ನಾವು ನೋಡ್ತೇವೆ, ರಾಮನಿಗೆ ಯಾರೂ ಕೂಡ ವೈರಿಗಳಿಲ್ಲ, ಒಬ್ಬರು ಕೂಡ ವೈರಿಗಳಿಲ್ಲ. ಅವನು ವಾಲಿಯನ್ನು ಸಂಹಾರ ಮಾಡಿದ, ತಾಟಕ ಸುಬಾಹು ಮೊದಲಾಗಿರ್ತಕ್ಕಂಥ ರಾಕ್ಷಸರನ್ನ ಕೊಂದ, ರಾವಣನನ್ನ ಕೊಂದ. ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ತಾನು ತನ್ನ ಕರ್ತವ್ಯವನ್ನು ಮಾಡ್ತಾ ಇದ್ದೇನೆ ಅನ್ನತಕ್ಕಂಥದ್ದಿಂದಲೇ ಮಾಡಿದ. ರಾವಣನನ್ನ ಸಂಹಾರ ಮಾಡತಕ್ಕಂಥದ್ದು ನನ್ನ ಕರ್ತವ್ಯ ಮಾತ್ರ ಅಂತ ಪರಿಭಾವಿಸಿಕೊಂಡು ಹಾಗೆ ಮಾಡಿದ್ದೆ ಬಿಟ್ರೆ ದ್ವೇಷದಿಂದ, ಕೋಪದಿಂದ ಅವರನ್ನು ಸಂಹಾರ ಮಾಡೋದಕ್ಕೆ ರಾಮ ಹೋದವನಲ್ಲ. ಆದರೆ ರಾಮನನ್ನ ವಿರೋಧಿಸಿದಂತಹ ಒಂದೆರಡು ವಿರೋಧಿಗಳು ಇದ್ರು ಆ ಕಾಲದಲ್ಲಿ, ಇಲ್ಲ ಅಂತಲ್ಲ. ಮೊದಲನೇದಾಗಿ ನಮಗೆ ಸಿಗುವಂತಹದ್ದು ಮಾರೀಚ. ಮಾರೀಚನಿಗೆ ರಾಮನ ಒಂದು ಸಂಪೂರ್ಣ ಪರಿಚಯ ಆಗಿಬಿಡ್ತದೆ. ರಾಮನ ಪರಿಚಯ ನೋಡಿ, ಅವನಿಗೆ ಪರಿಚಯ ಆಯಿತು. ಎರಡು ಸಂದರ್ಭಗಳಲ್ಲಿ ಮಾರೀಚನಿಗೆ ಪರಿಚಯ ಆಗತ್ತೆ. ಮೊದಲನೇದಾಗಿ ವಿಶ್ವಾಮಿತ್ರನ ಜೊತೆಗೆ ರಾಮ ಕಾಡಿಗೆ ಬಂದಾಗ ವಿಶ್ವಾಮಿತ್ರನ ಯಾಗ ರಕ್ಷಣೆಗೋಸ್ಕರ ರಾಮ ಬಾಣಪ್ರಯೋಗನ ಮಾಡ್ತಾನೆ. ಮಾರೀಚ ಎಷ್ಟೋ ಯೋಜನೆ ದೂರ ಹೋಗಿ ಬೀಳುವ ಹಾಗೆ ಮಾಡಿಬಿಡ್ತಾನೆ. ರಾಮ ಅಂದರೆ ಏನು, ರಾಮನ ಶಕ್ತಿ ಏನು, ಸಾಮರ್ಥ್ಯ ಏನಿರ್ತಕ್ಕಂಥ ಪ್ರತ್ಯಕ್ಷವಾಗಿ ಮಾರೀಚ ಕಾಣ್ತಾನೆ. ಮಾರೀಚನ ಜೊತೆಗೆ ಬಂದಂತಹ ಎಲ್ಲರೂ ಕೂಡ ಸಾಯ್ತಾರೆ, ಮಾರೀಚ ಒಬ್ಬ ಬದುಕಿಕೊಳ್ತಾನೆ. ಎರಡನೇ ಪ್ರಸಂಗ, ಮಾರೀಚ ಮತ್ತೆ ಇನ್ನು ಇಬ್ಬರು ರಾಕ್ಷಸರ ಜೊತೆಯಲ್ಲಿ ಜಿಂಕೆ ವೇಷದಲ್ಲಿ ಓಡಾಡ್ತಾ ಇರ್ತಾರೆ, ತಿರುಗಾಡ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಇದೇ ರಾಮ ಉಳಿದ ಇಬ್ಬರು ರಾಕ್ಷಸರನ್ನ ಸಂಹಾರ ಮಾಡಿಬಿಡ್ತಾನೆ. ಮಾರೀಚ ಅಲ್ಲಿಂದ ತಪ್ಪಿಸಿಕೊಂಡು ಓಡೋಡಿ ಬರ್ತಾನೆ. ಗೋಕರ್ಣದ ಹತ್ತಿರ ಬಂದು ಒಂದು ಕುಟೀರವನ್ನ ಮಾಡಿಕೊಂಡು ಮಾರೀಚ ಅಲ್ಲಿರ್ತಾನೆ. ಸೀತೆಯನ್ನು ಅಪಹರಿಸಬೇಕಾಗಿತ್ತು ರಾವಣನಿಗೆ. ರಾವಣ ನೇರವಾಗಿ ಮಾರೀಚನ ಸಹಕಾರಕ್ಕೋಸ್ಕರ ಸಹಾಯವನ್ನು ಬೇಡಬೇಕು ಎನ್ನುವ ಕಾರಣಕ್ಕಾಗಿ ಅಲ್ಲಿಗೆ ಬರ್ತಾನೆ. ಬಂದಾಗ ಮಾರೀಚನ ಜೊತೆಗೆ ಮಾತಾಡ್ತಾ ಇರ್ತಾನೆ. ಮಾರೀಚ ಹೇಳ್ತಾನೆ, ಈಗ ಸುಲಭಾ ಪುರುಷಾರಾಜನ್ ಸತತಂ ಪ್ರಿಯವಾದಿನಃ ಅಪ್ರಿಯಸ್ಯ ಚ ಪಥ್ಯಸ್ಯ ವಕ್ತಾ ಶ್ರೋತಾ ಚ ದುರ್ಲಭ. ರಾಜ, ಪ್ರತಿನಿತ್ಯ ಒಳ್ಳೊಳ್ಳೆಯ ಮಾತುಗಳನ್ನ ಆಡತಕ್ಕಂಥವ್ರು ಈ ಸಮಾಜದಲ್ಲಿ ನಮಗೆ ಸಾಕಷ್ಟು ಜನ ಸಿಗ್ತಾರೆ.
ನಮಗೆ ಒಳ್ಳೆಯ ಮಾತುಗಳನ್ನೇ ಆಡ್ತಾರೆ, ಅದನ್ನು ಕೇಳಬೇಕು ಅಂತಲೇ ನಮಗನ್ಸುತ್ತೆ. ಆದರೆ ಅಪ್ರಿಯವಾದ ಮಾತು ಮತ್ತೆ ಮುಂದೆ ನಮಗೆ ಪಥ್ಯವಾಗತಕ್ಕಂಥದ್ದು, ಹಿತವಾಗತಕ್ಕಂಥದ್ದು, ಅಂಥ ಮಾತನ್ನು ಆಡುವವರು ಸಿಗೋದಿಲ್ಲ, ಕೇಳುವವರು ಸಿಗೋದಿಲ್ಲ. ಮಾರೀಚ ಆರಂಭ ಮಾಡ್ತಕ್ಕಂಥದ್ದು. ಯಾಕೆಂದ್ರೆ ನಾನು ಇನ್ನು ಮುಂದೆ ಆಡುವಂತಹ ಮಾತಿದೆಯಲ್ಲ, ಅದು ಅಪ್ರಿಯವಾದ ಮಾತು. ಆದರೆ ಅದು ನಿನಗೆ ಅದನ್ನು ಅನುಸರಿಸಿದ್ದೇ ಹೋದಾದರೆ ಅದು ನಿನಗೆ ಪಥ್ಯವಾಗತ್ತೆ, ನಿನಗೆ ಖಂಡಿತವಾಗಿ ಒಳ್ಳೆಯದಾಗತ್ತೆ ಅಂತ ಮಾರೀಚ ಹೇಳ್ತಾ ಹೋಗ್ತಾನೆ. ರಾಮನ ಗುಣಗಾನವನ್ನು ಮಾಡ್ತಾನೆ. ಯಾರು ರಾಮ? ಎಂಥವನು? ರಾಮೋ ವಿಗ್ರಹವಾನ್ ಧರ್ಮ ಸಾಧು ಸತ್ಯ ಪರಾಕ್ರಮ ರಾಜಾ ಸರ್ವಸ್ಯ ಲೋಕಸ್ಯ ದೇವಾನಾಂ ಇವ ವಾಸವಃ. ರಾಮ ವಿಗ್ರಹವಾನ್ ಧರ್ಮದ ಒಂದು ವಿಗ್ರಹದಂತೆ, ಅವರು ಮೂರ್ತಿಯಂತೆ ರಾಮನ ಬಗ್ಗೆ ಸಾಕಷ್ಟು ಅಂಶಗಳನ್ನು ಹೇಳ್ತಾ ಹೋಗ್ತಾನೆ. ಯಾಕೆ ಅಂದರೆ ಮಾರೀಚನಿಗೆ ರಾಮನ ಸಂಪೂರ್ಣ ಪರಿಚಯ ಇತ್ತು. ರಾಮ ಅಂದರೆ ಏನು, ಹೇಗೆ ಅನ್ನತಕ್ಕಂಥದ್ದು ಗೊತ್ತಿತ್ತು. ಆದ್ದರಿಂದ ಅವನು ಅದನ್ನು ಹೇಳ್ತಾ ಹೋಗ್ತಾನೆ. ಮತ್ತೆ ಹೇಳ್ತಾನೆ, ರಾಮನ ಬಗ್ಗೆ ನನಗೆ ಎಂತಹ ಭಯ ಗೊತ್ತಾ, ರಾಮ ಎಂತಹ ಪರಾಕ್ರಮಿ ಗೊತ್ತಾ, ಆ ಪರಾಕ್ರಮದ ಕಾರಣದಿಂದಾಗಿ ನಾನು ರಾಮನನ್ನ ಕಂಡರೆ ಹೆದರ್ಕೊಳ್ತೇನೆ. ಅವನು ಹೇಳ್ತಾನೆ, ವೃಕ್ಷೇ ಚ ಪಶ್ಯಾಮಿ ಚೀರಕೃಷ್ಣ ಜಲಾಂಬರಂ ಗೃಹೀತ್ವಾ ಧನುಷಂ ರಾಮ ಪಾಶಹಸ್ತಮಿವಾಂತಕಂ. ಅಪ್ಪ ರಾವಣ, ನನಗೆ ವೃಕ್ಷೇ ಚ ಪಶ್ಯಾಮಿ, ನಾನು ಕಾಡಿನಲ್ಲಿ ಸುಮ್ಮನೆ ಸಂಚಾರ ಮಾಡಿದ್ರೆ ಮರದಲ್ಲಿಯೂ ಕೂಡ ನಾನು ರಾಮನನ್ನ ಕಾಣ್ತೇನೆ. ಒಂದು ಕೃಷ್ಣಾಜಿನವನ್ನ ನಾರೊಡಿಗೆನ ತೊಟ್ಟುಕೊಂಡು ನಿಂತಿರ್ತಕ್ಕಂಥ ರಾಮ ಇಲ್ಲೂ ಇದ್ದಾನೆ ಅಂತ ನನಗೆ ಅನಿಸ್ತಾ ಹೋಗತ್ತೆ. ಹಾಗೆ ನಾನು ರಾಮನನ್ನ ಕಾಣ್ತಾ ಇದ್ದೇನೆ ಅಂದ್ರೆ ರಾಮನ ಬಗ್ಗೆ ನನಗೆ ಎಷ್ಟು ಭಯ ಇರಬೇಕು. ಅದು ಮಾರೀಚ ಹೇಳುವಂತಹ ಮಾತು. ಅಷ್ಟು ಮಾತ್ರವಲ್ಲ, ಮತ್ತೆ ಹೇಳ್ತಾನೆ, ರಕಾರಾದೀನಿ ನಾಮಾನಿ ರಾಮ ತ್ರಸ್ತಸ್ಯ ರಾವಣ ರತ್ನಾನಿ ಚ ರಥಾಶ್ಚೈವ ತ್ರಾಸಂ ಸಂಜನೆಯಂತಿಮೇ. ನನಗೆ ಈ ರಕಾರದಿಂದ ಆರಂಭವಾಗುವ ಶಬ್ದಗಳಿದೆಯಲ್ಲ, ಅದು ತುಂಬ ಭಯ. ರ ಅಂತ ಶುರು ಮಾಡಿ ಸಾಕು, ಮುಂದೆ ನೀವು ಏನು ಹೇಳ್ತೀರೋ ಗೊತ್ತಿಲ್ಲ, ನೀವು ರಾಮ ಅಂತ ಹೇಳ್ತೀರಿ ಅಂತ ನಾನು ಅಂದುಕೊಳ್ತೇನೆ ಅಂತ ಅವನು ಹೇಳೋದು ಮಾರೀಚ. ರಕಾರಾದೀನಿ ನಾಮಾನಿ ರಾಮಸ್ತ್ರಸ್ಯ ರಾವಣ. ಹೇಗೆ ರ ಅಂತ ಶುರು ಮಾಡಿದ ತಕ್ಷಣ ರಾಮ ಅಂತ ಹೇಳ್ತಾನೆ ಅಂತಿಲ್ಲ. ರತ್ನಾನಿ ರಥಾಶ್ಚ, ರತ್ನ ರಥ, ಹೀಗೆ ಯಾವುದನ್ನೇ ಹೇಳಕ್ ಹೊರಟರು ಕೂಡ ಮೊದಲು ರ ಅಂತ ಬರುವ ಕಾರಣಕ್ಕಾಗಿ ನನಗೆ ನೀವು ರಾಮ ಅಂತ ಹೇಳ್ತೀರಿ ಅನ್ನೋ ಕಾರಣಕ್ಕಾಗಿ ನನಗೆ ಭಯ ಆಗತ್ತೆ. ರಾಮ ಅಂದರೆ ಅಂತಹ ವ್ಯಕ್ತಿ. ಸುಮ್ಮನೆ ನೀನು ಯಾಕೆ ಅವನ ದ್ವೇಷವನ್ನ ಕೋಪವನ್ನ ಮಾಡ್ಕೊಳ್ತೀಯ, ಅದು ಬೇಡ ಅಂತ ಹೇಳ್ತಾನೆ. ಅಂದರೆ ವೈರಿಗಳು ಕೂಡ ರಾಮನ ಗುಣವನ್ನ ಗಾನ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಮತ್ತೆ ಮುಂದೆ ವಾಲಿಯ ಮರಣದ ಅನಂತರದಲ್ಲಿ ವಾಲಿಯ ಪತ್ನಿ ರಾಮನನ್ನ ಜಿತೇಂದ್ರಿಯ, ಧಾರ್ಮಿಕ ಮೊದಲಾಂತಹ ಪದಗಳಿಂದ ಪ್ರಶಂಸೆ ಮಾಡೋದನ್ನು ಕೂಡ ನಾವು ಕಾಣ್ತೇವೆ. ಇನ್ನು ರಾಮ ವ್ಯಕ್ತಿಯ ವ್ಯಕ್ತಿತ್ವವನ್ನು ಗುರುತಿಸೋದು ಹೇಗೆ, ಅವನು ನೋಡ್ತಾ ಇದ್ದ. ಒಬ್ಬ ವ್ಯಕ್ತಿಯನ್ನ ನೋಡಿದ ಕೂಡಲೇ ಆ ವ್ಯಕ್ತಿಯಲ್ಲಿರ್ತಕ್ಕಂತಹ ಉತ್ತಮವಂತ ಗುಣಗಳನ್ನು ಹೇಗೆ ತಿಳ್ಕೊಳ್ತಾ ಇದ್ದ ಮತ್ತು ಅವರನ್ನ ಹೇಗೆ ಅವನು ಪ್ರೀತಿಸ್ತಾ ಇದ್ದ, ಅದನ್ನ ಒಂದು ಪ್ರಸಂಗವನ್ನ ನಾವು ತಿಳ್ಕೊಳ್ಳೇಬೇಕು. ಹೇಗೆ ಅಂದ್ರೆ, ಸತುನಿತ್ಯಂ ಪ್ರಶಾಂತಾತ್ಮ ಮೃದುಪೂರ್ವಂ ಪ್ರಭಾಷತೆ ಉಚ್ಯ ಮಾನೋಪಿ ಪರುಷಂ ನೋತ್ತರಂ ಪ್ರತಿಪದ್ಯತೆ. ರಾಮನ ಗುಣಗಳಲ್ಲಿ, ಕಲ್ಯಾಣ ಗುಣಗಳಲ್ಲಿ ನಾವು ಕಾಣ್ತೇವೆ ಮೃದುಪೂರ್ವಂ ಪ್ರಭಾಷತೆ. ಅವನು ಮೊದಲೇ ಮಾತನಾಡ್ತಾನೆ, ಮೃದುವಾಗಿ ಮಾತನಾಡ್ತಾನೆ, ಅತ್ಯಂತ ನಗುಮುಖದೊಂದಿಗೆ ಮಾತನಾಡ್ತಾನೆ. ಸಾಮಾನ್ಯವಾಗಿ ನಾವು ಕೂಡ ಮಾತನಾಡ್ತೇವೆ. ನಮ್ಮ ಸ್ಥಿತಿಗತಿಗಳು ಹೇಗಿರ್ತದೆ ಅಂತಂದರೆ, ಸುಮಾರು ಒಂದು 10-12 ವರ್ಷಗಳ ಒಬ್ಬರು ಪರಿಚಿತರು ನಮಗೆ ಎಲ್ಲೋ ಬಸ್ ಸ್ಟ್ಯಾಂಡ್ನಲ್ಲಿ ಹೋಗುವಾಗ ಕಾಣ್ತಾರೆ ಅಂತ ಅಂದ್ಕೊಳ್ಳೋಣ. ದೂರದಿಂದ ಕಾಣಿಸ್ತಾರೆ. ನಾವು ನೋಡ್ತೇವೆ, ಇವರು ಪರಿಚಯ ಆಯಿತು ನೋಡಿ, 10-12 ವರ್ಷಗಳ ಹಿಂದೆ ನಾವು ಅವರು ಒಟ್ಟಿಗೆ ಇದ್ವಿ, ಒಟ್ಟಿಗೆ ಕಾಫಿ ಕುಡಿದಿದ್ವಿ, ನಾನು ಅವ್ರ ಮನೆಗೆ ಹೋಗಿದ್ದೀನಿ, ಅವರು ನಮ್ಮ ಮನೆಗೆ ಬಂದಿದ್ದಾರೆ, ನನಗೆ ಅವ್ರ ಪರಿಚಯ ಚೆನ್ನಾಗಿ ಬಂತು ನೋಡಿ, ನನಗೆ ಚೆನ್ನಾಗಿ ಪರಿಚಯ ಇದೆ ಅಂತೆಲ್ಲ ಅಂದುಕೊಳ್ತೇವೆ. ಈಗ ನಮ್ಮ ಮನಸ್ಸು ಸ್ವಲ್ಪ ಕೆಲಸ ಮಾಡುತ್ತೆ. ಏನು ಕೆಲಸ ಮಾಡುತ್ತೆ ಅಂದರೆ, ನೋಡೋಣ ನಾನೇನೋ ಪತ್ತೆ ಹಚ್ಚಿದ್ದೀನಿ, ನಾನು ಬಿಡ್ತೀನಾ, ನಾನು ಭಾಳ ಕಿಲಾಡಿ ಪತ್ತೆ ಹಚ್ಚಿದ್ದೀನಿ, ಅವರು ನನ್ನನ್ನು ಪತ್ತೆ ಹಚ್ಚಿದಾರ, ನೋಡೋಣ ಸ್ವಲ್ಪ ಗಂಭೀರವಾಗಿರೋಣ ಅಂತ ಸ್ವಲ್ಪ ಗಂಭೀರವಾಗಿರ್ತೀವಿ. ಎದುರುಗಡೆ ಬರ್ತಾ ಇರತಕ್ಕಂಥ ವ್ಯಕ್ತಿ, ಅವರು ನೋಡಿದ್ರು, ಅವರು ಕೂಡ ಪತ್ತೆ ಹಚ್ಚಿದ್ರು, ಗೊತ್ತು, 10-12 ವರ್ಷಗಳ ಹಿಂದೆ ನೋಡಿದಂಥ ವ್ಯಕ್ತಿ, ನಾನು ಹಾಸನ ಬಿಟ್ಟು ಆಗಲೇ ಬೆಂಗಳೂರು ಸೇರ್ಕೊಂಡಾಗಿದೆ, ಈಗ ನಾನು ಹಾಸನಕ್ಕೆ ಬರ್ತಾ ಇದ್ದೇನೆ, ಅವನು ನನ್ನನ್ನು ಮಾತಾಡಿಸ್ಬೇಕು. ನಾನು ಯಾಕೆ ಮಾತಾಡಿಸ್ಬೇಕು, ನಾನು ಅವ್ರ ಮನೆಗೆ ಬಂದ ಹಾಗೆ, ಹಾಸನಕ್ಕೆ ಬಂದ ಹಾಗೆ ಅಂತ ಆ ವ್ಯಕ್ತಿ ಅಂದುಕೊಳ್ತಾರೆ. ಅಂದರೆ ನಾನು ಮಾತಾಡ್ಸಕ್ಕೆ ಹೋಗಲ್ಲ, ಅವರು ಮಾತನಾಡ್ಸಕ್ಕೆ ಹೋಗಲ್ಲ, ಬಂದರು ಅವರು ಮುಂದಕ್ಕೆ ಹೋದರು, ನಾನು ಮುಂದಕ್ಕೆ ಹೋದೆ. ನೋಡಿ, ನನಗೂ ಅವರ ಪರಿಚಯ ಚೆನ್ನಾಗೇ ಇತ್ತು,
ಅವರಿಗೂ ಪರಿಚಯ ಚೆನ್ನಾಗಿದೆ. ಆದರೆ ನನ್ನ ಅಹಮಿಕೆ ಅನ್ನತಕ್ಕಂಥದ್ದು ಒಂದು ಸ್ವಲ್ಪ ಕೆಲಸ ಮಾಡ್ಬಿಡ್ತು, ನಾನು ಯಾಕೆ ಮಾತನಾಡಿಸ್ಬೇಕು ಅನ್ನುವಂಥ ಈ ಕಾರಣದಿಂದಾಗಿ 10-12ಗಳ ವರ್ಷದ ಹಿಂದಿನ ನಮ್ಮ ಈ ಪರಿಚಯ ಸ್ನೇಹ ಭಾವ ಅನ್ನೋದನ್ನು ನಾವು ಮರ್ತ್ಕೊಂಡ್ಬಿಡ್ತೇವೆ, ಕಳ್ಕೊಂಡ್ಬಿಡ್ತೇವೆ. ರಾಮ ಹಾಗಲ್ಲ, ಮೊದಲೇ ಮಾತನಾಡಿಸ್ತಾನೆ, ಅತ್ಯಂತ ಮೃದುವಾಗಿ ಮಾತನಾಡಿಸ್ತಾನೆ. ಮಾತನಾಡಿಸುವವರನ್ನ ಕಂಡಾಗ, ಅವರ ಮಾತುಗಳನ್ನ ಕೇಳಿದಾಗ ಬಹಳ ಇಷ್ಟವಾಗತ್ತೆ ಅಂತ. ಮಾತು ಹೇಗಿರಬೇಕು? ವಾಸ್ತವಿಕವಾಗಿ ಮಾತು ಶ್ರುತಿಬದ್ಧವಾಗಿರಬೇಕು ಅಂತ ಹೇಳ್ತಾರೆ. ಶ್ರುತಿಬದ್ಧವಾಗಿರಬೇಕು ಮಾತು ಅಂದರೆ ನಾವು ಕೇಳ್ತೇವೆ, ಸಾಮಾನ್ಯವಾಗಿ ಹಾಡುಗಾರರು ಶ್ರುತಿಬದ್ಧವಾಗಿ ಹಾಡ್ತಾರೆ, ಒಂದು ಶ್ರುತಿಯನ್ನು ಇಟ್ಕೊಂಡು ಹಾಡ್ತಾರೆ. ಅವರು ಕೆಟ್ಟದಾಗಿ ಹಾಡಿದ್ರೆ ಹೇಳ್ಬಿಡ್ತೇವೆ ನೋಡಿ, ಅವರು ಶ್ರುತಿ ತಪ್ಪು ಹೋಯ್ತು ಅಂತ ನಾವು ಹೇಳ್ತೇವೆ. ಸಂಗೀತವನ್ನು ಬಲ್ಲವರು ಎಲ್ಲರೂ ಕೂಡ ಹೇಳ್ತಾರೆ. ಹಾಗಾದ್ರೆ ಮಾತನಾಡುವಾಗ ಶ್ರುತಿ ಹೇಗಿರುತ್ತೆ, ಹೇಗಿರಬೇಕು, ಇರ್ತದ? ನಾವ್ಯಾವತ್ತಾರು ಶ್ರುತಿಯನ್ನು ಇಟ್ಟುಕೊಂಡು ಮಾತನಾಡ್ತೀವಿ ಅಂತಂದ್ರೆ ಇಲ್ಲ. ಆದರೆ ನೀವು ಕರಾವಳಿ ಮಲೆನಾಡು ಪ್ರದೇಶಗಳಲ್ಲಿ ಯಕ್ಷಗಾನಗಳನ್ನು ಗಮನಿಸಿಕೊಳ್ಳಿ, ಅಲ್ಲಿ ಯಕ್ಷಗಾನದ ತಾಳಮದ್ದಲೆಯನ್ನು ಗಮನಿಸಿಕೊಳ್ಳಿ, ಅಲ್ಲೆಲ್ಲ ಕಡೆಗಳಲ್ಲಿ ಅವರು ಆಡುವಂತಹ ಮಾತು ಅದು ಅತ್ಯಂತ ಶ್ರುತಿಬದ್ಧವಾಗಿರಬೇಕು. ಶ್ರುತಿಬದ್ಧವಾಗಿಲ್ಲ ಅಂತಂದರೆ ಅವರು ಆ ಕಾರ್ಯಕ್ಕೆ ಅವರು ಯೋಗ್ಯರಲ್ಲ ಅಂತ ಅರ್ಥ. ಅಂದರೆ ಆಡುವ ಮಾತು ಅದು ಅತ್ಯಂತ ಶ್ರುತಿಬದ್ಧವಾಗಿದ್ದರೆ, ಮೃದುವಾಗಿದ್ದರೆ, ಮಧುರವಾಗಿದ್ದರೆ ಕೇಳುಗನಿಗೆ ಅದು ಇಂಪಾಗಿರ್ತದೆ ಅಂತ. ನೋಡಿ, ಋಷ್ಯಮೂಕ ಪರ್ವತಕ್ಕೆ ರಾಮ ಬರ್ತಾ ಇರ್ತಾನೆ. ರಾಮ ಲಕ್ಷ್ಮಣರಿಬ್ಬರು ಕೂಡ ಸೀತೆಯನ್ನು ಕಳ್ಕೊಂಡು ಹುಡ್ಕೊಂಡು ಬರ್ತಾ ಇರ್ತಾರೆ. ಮೇಲೆ ಕೂತ್ಕೊಂಡು ನೋಡ್ತಾ ಇದ್ದಂತಹ ಸುಗ್ರೀವನಿಗೆ ಅನುಮಾನ ಬರುತ್ತೆ, ವಾಲಿ ನನ್ನನ್ನು ಕೊಲ್ಲುವುದಕ್ಕೋಸ್ಕರ ಈ ರೀತಿಯಾದಂಥ ವೇಷವನ್ನು ತೊಡಿಸಿ ಯಾರನ್ನು ಕಳಿಸಿರಬೇಕು ಅನ್ನತಕ್ಕಂಥ ಅನುಮಾನ ಬರ್ತದೆ. ಆಂಜನೇಯ ನೇರವಾಗಿ ಅವರ ಬಳಿಗೆ ಬರ್ತಾನೆ. ರಾಮ ಲಕ್ಷ್ಮಣರ ಬಳಿಗೆ ಬಂದಾಗ ಆಂಜನೇಯ ಮಾತನಾಡ್ತಾನೆ. ಲಕ್ಷ್ಮಣನ ಹತ್ರ ಮಾತನಾಡ್ತಾ ತನ್ನ ಪರಿಚಯವನ್ನು ಮಾಡಿಕೊಳ್ತಾನೆ. ತನ್ನ ಪ್ರಭುವಂತ ಸುಗ್ರೀವನ ಪರಿಚಯವನ್ನು ಕೂಡ ಮಾಡಿಕೊಡ್ತಾನೆ. ಎಲ್ಲ ಮಾತುಗಳನ್ನು, ಅಂದರೆ ಆಂಜನೇಯನ ಎಲ್ಲ ಮಾತುಗಳನ್ನ ಕೇಳ್ತಾ ಇದ್ದಂತಹ ರಾಮ ಲಕ್ಷ್ಮಣನ ಹತ್ರ ಮಾತನ್ನ ಹೇಳ್ತಾನೆ. ಏನು ಹೇಳ್ತಾನೆ? ನಾನೃಗ್ವೇದ ವಿನೀತಸ್ಯ ನಾಯಜುರು ವೇದಧಾರಿಣ ನಾಸಾಮ ವೇದ ವಿದುಷಃ ಶಕ್ಯಂ ಏವಂ ಪ್ರಭಾಷಿತುಂ. ಲಕ್ಷ್ಮಣ, ಎಷ್ಟು ಚೆನ್ನಾಗಿ ಮಾತನಾಡ್ತಾನೆ ಈ ಆಂಜನೇಯ. ಋಗ್ವೇದ, ಯಜುರ್ವೇದ, ಸಾಮವೇದಗಳನ್ನ ಓದದೇ ಇರುವ, ಅರ್ಥೈಸಿಕೊಳ್ಳದೇ ಇರತಕ್ಕಂಥ ಒಬ್ಬ ವ್ಯಕ್ತಿ ಹೀಗೆ ಮಾತನಾಡೋದಕ್ಕೆ ಸಾಧ್ಯತೆ ಇದೆಯೇ? ನೂನಂ ವ್ಯಾಕರಣಂ ಕೃತ್ಸಂ ಅನೇನ ಬಹುಧಾ ಶ್ರುತಂ ಬಹು ವ್ಯಾಹರತಾನೇನ ನ ಕಿಂಚಿತ್ ಅಪಶಬ್ದಿತಂ. ಖಂಡಿತವಾಗಿಯೂ ಸಮಗ್ರ ವ್ಯಾಕರಣವನ್ನು ಈತ ಅಧ್ಯಯನ ಮಾಡಿದ್ದಾನೆ, ತಿಳ್ಕೊಂಡಿದ್ದಾನೆ. ವ್ಯಾಕರಣವನ್ನು ಚೆನ್ನಾಗಿ ಅಧ್ಯಯನ ಮಾಡಿದ, ಅಂದರೆ ಪಾಣಿನಿಯ ವ್ಯಾಕರಣವನ್ನು ಅಧ್ಯಯನ ಮಾಡಿರ್ತಕ್ಕಂತಹ ವ್ಯಕ್ತಿಗಳ ಮಾತುಗಳನ್ನು ನಾವು ಕೇಳಬೇಕು. ಅವರ ಮಾತು ತುಂಬ ಚೆನ್ನಾಗಿರುತ್ತದೆ. ಎಲ್ಲಿಯೂ ಕೂಡ ಒಂದು ಅಕ್ಷರವನ್ನು ಹೆಚ್ಚು ಬಳಸೋದಿಲ್ಲ. ಒಮ್ಮೆ ಆಡಿದ ಮಾತನ್ನು ಇನ್ನೊಮ್ಮೆ ಆಡೋದಿಲ್ಲ. ಎಲ್ಲಿಯೂ ಕೂಡ ತಾವು ಆಡ್ತಕ್ಕಂತಹ ಮಾತುಗಳಲ್ಲಿ ಏರಿಳಿತಗಳು ಅಂತ ಹೇಳ್ತೇವೆ, ಒಮ್ಮೆ ವೇಗವಾಗಿ ಒಮ್ಮೆ ನಿಧಾನವಾಗಿ, ಈ ರೀತಿಯ ಮಾತುಗಳನ್ನು ಆಡೋದೇ ಇಲ್ಲ. ಆದ್ದರಿಂದ ಇವನ ಮಾತುಗಳನ್ನು ಕೇಳ್ತಾ ಹೋದರೆ ಖಂಡಿತವಾಗಿಯೂ ವ್ಯಾಕರಣವನ್ನು ಇವನು ಅಧ್ಯಯನವನ್ನು ಮಾಡಿದ್ದಾನೆ ಅಂತ ಅನಿಸುತ್ತೆ. ಆಮೇಲೆ ಬಹು ವ್ಯಾಹರತಾನೇನ ನ ಕಿಂಚಿತ್ ಅಪಶಬ್ದಿತಂ ನ ಮುಖೇ ನೇತ್ರಯೋರ್ವಾಪಿ ಲಲಾಟೇ ಚ ಭ್ರುವೋಸ್ತಥ ಅನ್ಯೇಷ್ವಪಿ ಚ ಗಾತ್ರೇಶು ದೋಷಃ ಸಂವಿದಿತಃ ಕ್ವಚಿತು. ಅವನ ತುಂಬ ಮಾತನಾಡ್ತಾ ಇದ್ರಲ್ಲ, ಅವನ ಮಾತುಗಳನ್ನ ಕೇಳ್ತಾ ಇದ್ದಾಗ ಮುಖದಲ್ಲಾಗಲಿ, ಕಣ್ಣಿನಲ್ಲಾಗಲಿ, ಹಣೆಯಲ್ಲಾಗಲಿ, ಹುಬ್ಬಿನಲ್ಲಾಗಲಿ ಎಲ್ಲಿಯೂ ಕೂಡ ವಿಕಾರ ಎನ್ನತಕ್ಕಂಥದ್ದು ಕಾಣಿಸ್ತಾ ಇಲ್ಲ. ಅಂದರೆ ಅಷ್ಟು ಚೆನ್ನಾಗಿ ಅವನು ಮಾತನಾಡ್ತಾ ಇದ್ದಾನೆ ಅಂತ. ಆಂಜನೇಯನ ಮಾತುಗಳನ್ನು ಆಲಿಸ್ತಾ ಹೋದಾಗ ರಾಮನಿಗೆ ಕಂಡಂತಹದ್ದು ಸಂಗತಿ ಅಂದರೆ, ಇತರಲ್ಲಿರ್ತಕ್ಕಂತಹ ಒಳ್ಳೆಯ ಗುಣಗಳನ್ನ ಗುರುತಿಸಿ ಆ ಗುಣಗಳಿಗೆ ಗೌರವವನ್ನು ಕೊಡ್ತಕ್ಕಂತಹದ್ದನ್ನು ನಾವು ರಾಮನಿಂದ ಕಾಣ್ತೇವೆ. ಇದು ರಾಮನ ಆದರ್ಶ, ಇದು ವಿಶ್ವ ಆದರ್ಶ. ರಾಮನಿಗೆ ನಾನು ಮೊದಲೇ ಹೇಳಿದೆ, ಅವನಿಗೆ ವೈರಿಗಳು ಯಾರೂ ಇಲ್ಲ. ಇಡೀ ರಾಮಾಯಣವನ್ನು ನೋಡಿದರೆ ರಾಮನಿಗೆ ವೈರಿಗಳು ಯಾರೂ ಇಲ್ಲ. ಆದರೆ ಅವನು ಯಾವ ಕೆಲಸ ಕಾರ್ಯಗಳನ್ನ ಮಾಡಿದ್ನೋ ಅದೆಲ್ಲವೂ ಕೂಡ ಅದು ಕರ್ತವ್ಯ ಭಾವದಿಂದಲೇ ಅವನು ಮಾಡ್ಕೊಂಡು ಬಂದ ಅಂತ. ರಾವಣನ ವಧೆಯಾಗತ್ತೆ. ರಾವಣನ ವಧೆ ಆದಮೇಲೆ ವಿಭೀಷಣನಿಗೆ ರಾಮ ಒಂದು ಮಾತನ್ನು ಹೇಳ್ತಾನೆ. ವಿಭೀಷಣ, ನೋಡಪ್ಪ, ನಿನ್ನ ಅಣ್ಣ ತೀರ್ಕೊಂಡಿದ್ದಾನೆ ಮತ್ತು ನಿನ್ನ ಈ ಎಲ್ಲ ವರ್ಗದವರು, ಕುಟುಂಬದವರು, ಉಳಿದವರೆಲ್ಲರೂ ಕೂಡ ತೀರ್ಕೊಂಡಿದ್ದಾರೆ. ಈಗ ನೀನು ಮೊದಲು ಮಾಡಬೇಕಾದ ಕಾರ್ಯ ಏನು ಗೊತ್ತೇ? ರಾವಣನಿಗೆ ಅಂತ್ಯ ಸಂಸ್ಕಾರವನ್ನು ಮಾಡಬೇಕು ಅಂತ. ವಿಭೀಷಣ ಒಪ್ಪೋದಿಲ್ಲ. ನಾನು ಯಾಕೆ ಮಾಡಬೇಕು? ಯಾಕೆಂದರೆ ರಾವಣ ತನ್ನ ಬದುಕಿನ ಉದ್ದಕ್ಕೂ ಒಂದೇ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದನ್ನು ನಾವು ಕಾಣೋದೇ ಇಲ್ಲ.
ಶಾಸ್ತ್ರಗಳನ್ನ ಓದಿದ, ಅಧ್ಯಯನ ಮಾಡಿದ, ಸರಿ, ಒಳ್ಳೆಯ ಪಾಂಡಿತ್ಯವನ್ನು ಪಡ್ಕೊಂಡ, ಅದು ಕೂಡ ಸರಿ. ಆದರೆ ತನ್ನ ಬದುಕಿನಲ್ಲಿ ಅವನು ಒಳ್ಳೆಯ ಕಾರ್ಯವನ್ನು ಮಾಡಲೇ ಇಲ್ಲ. ಅಂತಹ ಕೆಟ್ಟ ವ್ಯಕ್ತಿಗೆ ನಾನು ಅಂತಿಮ ಸಂಸ್ಕಾರವನ್ನು ಮಾಡಬೇಕೆ, ಅಂತ್ಯ ಸಂಸ್ಕಾರವನ್ನು ಮಾಡಬೇಕೆ, ನಾನು ಮಾಡೋದಿಲ್ಲ ಅಂತ ಹೇಳ್ತಾನೆ. ಆ ಸಂದರ್ಭದಲ್ಲಿ ಆಡಿದಂತಹ ಮಾತು ರಾಮ ಯಾವುದು? ಮರಣಾಂತಾನಿ ವೈರಾಣಿ ನಿರ್ವೃತ್ತಂ ನ ಪ್ರಯೋಜನಂ ಕ್ರಿಯತಾಂ ಅಸ್ಯ ಸಂಸ್ಕಾರ ಮಮಾಪ್ಯೇಷಃ ಯಥಾ ತವ. ಅದ್ಭುತವಾದ ಮಾತು. ನೋಡು ವಿಭೀಷಣ, ವೈರ ಇದೆಯಲ್ಲ, ಶತ್ರುತ್ವ ಇದೆಯಲ್ಲ, ಅದೆಲ್ಲವೂ ಕೂಡ ಮರಣದವರೆಗೆ ಮಾತ್ರ. ಯಾವುದೋ ಸಂದರ್ಭದಿಂದ ನಾವು ವೈರಿಗಳಾಗ್ತೇವೆ. ಆ ವೈರತ್ವ ಅನ್ನತಕ್ಕಂಥದ್ದು ಮರಣದ ಕೊನೆಗೆ ಅದು ಮುಗಿದು ಹೋಗ್ಬಿಡಬೇಕು. ಈಗ ನೀನು ಏನು ಮಾಡಬೇಕು? ಕ್ರಿಯತಾಂ ಅಸ್ಯ ಸಂಸ್ಕಾರ, ನೀನು ಇವನಿಗೆ ಸಂಸ್ಕಾರವನ್ನು ನೀನು ಮಾಡಬೇಕು. ಕ್ರಿಯತಾಂ ಅಸ್ಯ ಸಂಸ್ಕಾರ ಮಮಾಪ್ಯೇಷಃ ಯಥಾ ತವ. ಈ ಕೊನೆಯ ಪಾದ ಇದೆಯಲ್ಲ, ಅದ್ಭುತವಾದ ಮಾತು. ಮಮಾಪಿ ಏಷಃ ಯಥಾ ತವ. ಯಥಾ ತವ, ಹೇಗೆ ನಿನಗೆ ಇವನು ಅಣ್ಣನೋ ಅಗ್ರಜನೋ, ನನಗೂ ಕೂಡ ಹಾಗೆ ಅಂತ. ವಾಲ್ಮೀಕಿ ಮಹರ್ಷಿಗಳ ಇಡೀ ಕಾವ್ಯದಲ್ಲಿ ನಾವು ಇಂತಹ ಎಷ್ಟೋ ಸಂಗತಿಗಳನ್ನ ಕಾಣ್ತೇವೆ. ಅವ್ರು ಹೇಳ್ತಾರೆ, ರಾಮ ಒಂದೇ ಮಾತನ್ನು ಹೇಳ್ಬಿಡ್ತಾನೆ, ಇನ್ನೇನು ಬಿಡಿಸಿ ಹೇಳೋದಿಲ್ಲ, ಸೂಕ್ಷ್ಮವಾಗಿ ಹೇಳ್ಬಿಡ್ತಾನೆ. ನೋಡಪ್ಪ, ನೀನು ಸಂಸ್ಕಾರ ಮಾಡಲೇಬೇಕು, ನಿನಗೆ ಅವನು ಹೇಗೆ ಅಣ್ಣನೋ ಹಾಗೆ ನನಗೆ ಅಂತ. ಅದರ ಅರ್ಥ ಏನು ಅಂದರೆ, ಒಂದೊಮ್ಮೆ ನೀನು ನಿನ್ನ ಅಣ್ಣನಾದಂತಹ ರಾವಣನಿಗೆ ಸಂಸ್ಕಾರವನ್ನು ಮಾಡಲಿಲ್ಲ ಅಂತಾದರೆ, ನಾನು ಅವನ ತಮ್ಮನಾಗಿ ಅವನು ನನ್ನ ಅಣ್ಣ ಅಂತ ಪರಿಭಾವಿಸಿಕೊಂಡು ನಾನು ಅವನ ಸಂಸ್ಕಾರವನ್ನು ಮಾಡಬೇಕಾದಂಥ ಪ್ರಸಂಗ ಬರ್ತದೆ, ನಾನು ಆ ಕೆಲಸವನ್ನು ಮಾಡ್ತೇನೆ ಎನ್ನುವುದನ್ನು ಇಲ್ಲಿ ಬಹಳ ಚೆನ್ನಾಗಿ ವಾಲ್ಮೀಕಿ ಮಹರ್ಷಿಗಳು ಕಟ್ಟಿಕೊಟ್ರು. ರಾಮ ಅದನ್ನು ಬಹಳ ಚೆನ್ನಾಗಿ ಹೇಳಿದ್ರು. ಅಂದರೆ ಮರಣದ ಸಂದರ್ಭದಲ್ಲಿಯೂ ಕೂಡ ಆ ವೈರ ಅಲ್ಲಿಯವರೆಗೆ ಮಾತ್ರ, ನಾವು ಅದನ್ನು ಮುಂದುವರಿಸಬಾರದು ಅನ್ನತಕ್ಕಂತಹ ಈ ಗುಣ ಇದು ರಾಮನಲ್ಲಿ ಮಾತ್ರ ಕಾಣ್ತೇವೆ. ಇದು ವಿಶ್ವ ಆದರ್ಶ. ಇನ್ನು ಶತ್ರುಗಳಿಗೆ ನಮಸ್ಕಾರವನ್ನು ಮಾಡೋದು ಕೂಡ ಅದೊಂದು ಕಲೆ. ನಾವು ರಘುವಂಶದಲ್ಲಿ ಒಂದು ಪ್ರಸಂಗವನ್ನು ಕಾಣ್ತೇವೆ. ಯಾಕೆಂದರೆ ರಘುವಂಶವೇ ಮೊದಲಾದಂತಹ ಕಾವ್ಯಗಳಲ್ಲೂ ಕೂಡ ರಾಮಾಯಣದ ಎಷ್ಟೋ ಸಂಗತಿಗಳನ್ನು ಇಟ್ಟುಕೊಂಡೇ ಬಂದದ್ದು. ರಾಮಾಯಣದ ಎಷ್ಟೋ ಪ್ರಸಂಗಗಳನ್ನು ತಿರುಚಿ ಬರೆದಂತಹ ಎಷ್ಟೋ ಇದನ್ನು ನಾವು ಕಾಣ್ತೀವಿ, ನಮ್ಮ ಮುಂದಿನ ದಿನಗಳಲ್ಲಿ ನಾವು ಕಂಡಿದ್ದೇವೆ. ಆದರೆ ರಾಮಾಯಣನ ಪುರಸ್ಕರಿಸಿ ರಾಮಾಯಣದ ಕಾವ್ಯವನ್ನು ಇಟ್ಟುಕೊಂಡು ಎಲ್ಲಿಯೂ ಕೂಡ ವಾಲ್ಮೀಕಿ ಮಹರ್ಷಿಗಳ ಮನಸ್ಸಿಗೆ ವಿರೋಧ ಆಗದೆ ಹೋದಂತೆ, ಕಾವ್ಯಕ್ಕೆ ವಿರೋಧಾಭಾಸ ಬರದೆ ಹೋದ ರೀತಿಯಲ್ಲಿ ಕಾವ್ಯವನ್ನು ಕಟ್ಟಿಕೊಂಡದನ್ನು ನಾವು ಕಾಣ್ತೇವೆ. ರಘುವಂಶ, ಕಾಳಿದಾಸ ತನ್ನ ರಘುವಂಶ ಎಂಬ ಕಾವ್ಯದಲ್ಲಿ ಹೇಳ್ತಾನೆ, ಶತ್ರುಗಳಿಗೆ ನಮಸ್ಕಾರ ಮಾಡೋದು ಕೂಡ ಒಂದು ಅದ್ಭುತವಾದಂತಹ ಒಂದು ಕಲೆ ಅಂತ. ಅದನ್ನು ಹೇಳ್ತಾನೆ, ರಾಘವೋಪಿ ಚರಣೌ ತಪೋನಿಧೇ ಕ್ಷಮ್ಯತಾಮಿತಿ ವದನ್ ಸಮಸ್ಪೃಶತ್ ನಿರ್ಜಿತೇಷು ತರಸಾ ತರಸ್ವಿನಾಂ ಶತ್ರುಷು ಪ್ರಣತಿರೇವ ಕೀರ್ತಯೇ. ಶತ್ರುಷು ಪ್ರಣತಿರೇವ ಕೀರ್ತಯೇ. ಶತ್ರುಗಳಿಗೆ ನಮಸ್ಕಾರವನ್ನು ಮಾಡುವುದು ಕೂಡ ಅದು ನಮ್ಮ ಕೀರ್ತಿಗೆ ಕಾರಣವಾಗತ್ತೆ ಅಂತ. ಪ್ರಸಂಗ ಯಾವುದು ಅಂದರೆ, ರಾಮ ಜನಕ ಮಹಾರಾಜನ ಆಸ್ಥಾನದಿಂದ ಬರ್ತಾ ಇರ್ತಾನೆ. ಎದುರುಗಡೆಯಿಂದ ನಮಗೆ ಗೊತ್ತಿದೆ ಅಶ್ವತ್ಥಾಮನ ಪ್ರವೇಶವಾಗತ್ತೆ. ಅಶ್ವತ್ಥಾಮ ಮುಂದಕ್ಕೆ ಬಂದಾಗ, ಕ್ಷಮಿಸಿ, ಪರಶುರಾಮನ ಪ್ರವೇಶವಾಗತ್ತೆ. ಪರಶುರಾಮ ಬಂದಾಗ ಎದುರುಗಡೆ ಬರ್ತಾ ಇದ್ದಾಗ ಅವರಿಬ್ಬರಲ್ಲಿ ಪರಸ್ಪರ ಮಾತುಕತೆಗಳಾಗತ್ತೆ. ಪರಶುರಾಮನಿಗೆ ಗೊತ್ತಾಗತ್ತೆ ರಾಮ ಯಾರು ಅಂತ, ರಾಮನಿಗೆ ಗೊತ್ತಾಗತ್ತೆ ಪರಶುರಾಮ ಏನು ಅಂತ ಗೊತ್ತಾಗತ್ತೆ. ಅಲ್ಲೆಲ್ಲ ಮಾತುಕತೆಗಳ ಆದ್ಮೇಲೆ ಕೊನೆಯಲ್ಲಿ ರಾಘವ ಏನು ಮಾಡ್ತಾನೆ, ರಾಮ ಏನು ಮಾಡ್ತಾನೆ, ರಾಘವೋಪಿ ಚರಣೌ ತಪೋನಿಧೇ, ನನಗೆ ಕ್ಷಮೆ ನೀಡಪ್ಪ, ನಾನು ತಪ್ಪು ಮಾಡಿರಬಹುದು, ನಾನು ಖಂಡಿತವಾಗಿ ನನ್ನ ತಪ್ಪನ್ನು ನಾನು ಒಪ್ಕೊಳ್ತೇನೆ, ಹೇ ಮಹಾತಪಸ್ವಿಯಾದಂತಹ ಪರಶುರಾಮನೇ ನನಗೆ ಕ್ಷಮೆಯನ್ನು ನೀಡು ಅಂಥೇಳಿ ಅವನ ಕಾಲಿಗೆ ಎರಗುತ್ತಾನೆ. ಮತ್ತೆ ಅರ್ಘ್ಯ ಪಾದ್ಯಾದಿಗಳನ್ನು ಅವನನ್ನು ಸತ್ಕರಿಸ್ತಾನಂತೆ. ಯಾಕೆ? ನಿರ್ಜಿತೇಷು ತರಸಾ ತರಸ್ವಿನಾಂ ಶತ್ರುಷು ಪ್ರಣತಿರೇವ ಕೀರ್ತಯೇ. ಬಲಿಷ್ಠರಾದವರ ಕಾಲಿಗೆ ಬೀಳುವುದು ಕೂಡ ಅದು ಕೀರ್ತಿಗೆ ಕಾರಣವಾಗತ್ತೆ. ಇದು ರಾಮನಿಗೆ ಗೊತ್ತಿತ್ತು. ಹಾಗಾಗಿ ತನ್ನ ಪ್ರತಿಯೊಂದು ಬದುಕಿನ ಕಾಲಘಟ್ಟದಲ್ಲಿ, ಪ್ರತಿಯೊಂದು ಕ್ಷಣದಲ್ಲಿಯೂ ಕೂಡ, ಎಲ್ಲಿಯೂ ಕೂಡ ಒಂದರಲ್ಲಿಯೂ ಚ್ಯುತನಾಗದೇ ಇರತಕ್ಕಂತಹ ವ್ಯಕ್ತಿ ರಾಮ. ಮನುಷ್ಯನಾಗಿ ಹುಟ್ಟಿ ಮನುಷ್ಯನಾಗಿಯೇ ಬೆಳೆದು ಮನುಷ್ಯನಲ್ಲಿ ಇರಬೇಕಾದಂಥ ಎಲ್ಲ ಸದ್ಗುಣಗಳನ್ನು ತಾನು ಸ್ವೀಕರಿಸುವುದರ ಮೂಲಕ ಅವನು ಲೋಕೋತ್ತರವಾದಂತಹ ಒಂದು ಪದವಿಯನ್ನು ಪಡೆದುಕೊಂಡಿರ್ತಕ್ಕಂಥವನು. ಇನ್ನು ರಾಮನ ಒಂದು ಗುಣವನ್ನು ಹೇಳಿ ನನ್ನ
ಉಪನ್ಯಾಸವನ್ನು ಮುಗಿಸ್ತೇನೆ. ರಾಮನಲ್ಲಿ ಒಂದು ನಿರ್ಲಿಪ್ತ ಭಾವ ಹೇಗಿತ್ತು ಅಂತ. ನಿರ್ಲಿಪ್ತ ಭಾವ ಅಂದರೆ ಎಲ್ಲ ಸಂದರ್ಭದಲ್ಲೂ ಕೂಡ ಒಂದೇ ರೀತಿ ಅಂತ. ನಾವು ರಾಮಾಯಣದಲ್ಲೂ ಕೂಡ ಕಾಣ್ತೇವೆ, ಹಾಗೆ ಬೇರೆ ಬೇರೆ ಕಾವ್ಯಗಳಲ್ಲೂ ಕೂಡ ಕಾಣ್ತೀವಿ. ಅವನಿಗೆ ಈಗ ರಾಮನಿಗೆ ಪಟ್ಟಾಭಿಷೇಕ ಆಗಬೇಕಾಗಿದೆ, ಪಟ್ಟಾಭಿಷೇಕಕ್ಕೆ ಸಂಬಂಧಪಟ್ಟಂತಹ ಪೋಷಾಕಗಳನ್ನ ಸಿದ್ಧಪಡಿಸುವರೆಲ್ಲ ಬಂದಿದ್ದಾರೆ. ಇದನ್ನು ಹಾಕಿದೆ ಹೇಗೆ ಕಾಣುತ್ತೆ, ಇದನ್ನು ಹಾಕಿದೆ ಹೇಗೆ ಕಾಣುತ್ತೆ ಅಂತ ಹಾಕಿ ನೋಡಿ ತೆಗೆದು ಅದೆಲ್ಲ ಮಾಡ್ತಾ ಇದ್ದಾರೆ. ಪಟ್ಟಾಭಿಷೇಕದ ಸಿದ್ಧತೆ ಆಗಿದೆ, ಪೋಷಾಕಗಳನ್ನೆಲ್ಲ ಹಾಕಿ ಆಗಿದಂತೆ. ಅದಕ್ಕೆ ಕಾಳಿದಾಸ ಬಹಳ ಚೆನ್ನಾಗಿ ಹೇಳ್ತಾನೆ. ಏನು ಹೇಳ್ತಾನೆ? ದಧತೋ ಮಂಗಲಕ್ಷೌಮೆ ವಸಾನಸ್ಯ ಚ ವಲ್ಕಲೆ ದದೃಶು ವಿಸ್ಮಿತಾಸ್ತಸ್ಯ ಮುಖರಾಗಂ ಸಮಂ ಜನಾಃ. ಅಲ್ಲಿ ಕಾಳಿದಾಸ ಹೇಳ್ತಾನೆ, ಅವನು ರಾಮನಿಗೆ ಬಹಳ ಬೇಗ ಅಲ್ಲಿ ಕರೆದುಬಿಟ್ರು. ದಶರಥ ಮಹಾರಾಜ ಕರೀತಾ ಇದ್ದಾನೆ ಅಂತೇಳಿ ಕೈಕಿ ಕಳಿಸ್ಬಿಡ್ತಾಳೆ ಸುಮಂತ್ರನನ್ನು. ಸುಮಂತ್ರ ಬಂದು ಹೇಳ್ತಾನೆ, ಓಡೋಡು ಬಂದು ರಾಮ ಕರೀತಾ ಇದ್ದಾನೆ ಅಂತ. ಅವನು ತಡ ಮಾಡೋದಿಲ್ವಂತೆ. ಅದನ್ನು ಕೂಡಲೇ ತಾನು ಹಾಕ್ಕೊಂಡಿರ್ತಕ್ಕಂತಹ ಪಟ್ಟಾಭಿಷೇಕದ ಪೋಷಾಕವನ್ನು ಹಾಕ್ಕೊಂಡೇ ಹೊರಟ್ಬಿಡ್ತಾನಂತೆ. ನೋಡಿ, ಹೋದದ್ದೆಲ್ಲಿಗೆ? ಕೋಪಗ್ರಹಕ್ಕೆ ಹೋಗಿದ್ದಾನೆ. ಕೋಪಗ್ರಹದ ಒಳಗಡೆ ಹೋಗುವಾಗ ನೋಡಿ, ಒಳಗಡೆ ಪ್ರವೇಶ ಮಾಡುವಾಗ ರಾಮ ಜಗದ ಒಡೆಯ ಅಂದರೆ ಅವನಿಗೆ ಪಟ್ಟಾಭಿಷೇಕ ಆಗಬೇಕು, ಈ ಜಗತ್ತಿಗೆ ಅವನು ಒಡೆಯನಾಗ್ತಾನೆ, ಜಗದ ಒಡೆಯ. ಒಳಗಡೆ ಆಗ್ಬಿಡ್ತದೆ, ನೋಡಪ್ಪ ನೀನು ಇದೆಲ್ಲ ಬಿಚ್ಚಿಬಿಟ್ಟು ನೀನೀಗ ನಾರೊಡಿಗೆಯನ್ನು ತೊಟ್ಟುಕೊಂಡು ಕಾಡಿಗೆ ಹೋಗ್ಬೇಕು ಅನ್ನತಕ್ಕಂಥ ಮಾತು ಬರ್ತದೆ. ಈಗ ಅದನ್ನ ತೆಗಿತಾನೆ, ನಾರೊಡಿಗೆಯನ್ನು ತೊಟ್ಟುಕೊಂಡು ಹೊರಗಡೆ ಬರ್ತಾನೆ. ಕಾಳಿದಾಸ ಹೇಳುವಂಥ ಮಾತು. ಒಳಗಡೆ ಹೋಗುವಾಗ ಜಗದ ಒಡೆಯ, ಹೊರಗಡೆ ಬರುವಾಗ ಕಾಡಿಗೆ ಒಡೆಯ. ಈ ಎರಡೂ ಸಂದರ್ಭದಲ್ಲಿ ಅವನು ಹೇಗಿದ್ದಾನೆ ಅಂದರೆ ಮುಖರಾಗಂ ಸಮಂ ಜನಾಃ ದದೃಶುಹು ವಿಸ್ಮಿತಾಸ್ತಸ್ಯ. ಎಲ್ಲರೂ ಕೂಡ ನೋಡ್ತಾ ಇದ್ದಾರಂತೆ, ಪ್ರಜಾವರ್ಗದವರೆಲ್ಲ ನೋಡ್ತಾ ಇದ್ದಾರೆ. ಅವನು ಒಳಗಡೆ ಹೋಗೋದನ್ನು ನೋಡ್ತಾ ಇದ್ದಾರೆ, ಹೊರಗಡೆ ಬರುವುದನ್ನು ನೋಡ್ತಾ ಇದ್ದಾರೆ. ಒಳಗಡೆ ಹೋಗುವಾಗ ರಾಮನ ಮುಖಭಾವ ಹೇಗೆ ಇತ್ತೋ, ಹೊರಗಡೆ ಬರುವಾಗಲೂ ಕೂಡ ಅದೇ ಮುಖಭಾವ, ಏನು ವ್ಯತ್ಯಾಸ ಇಲ್ಲ. ಪಟ್ಟಾಭಿಷೇಕವನ್ನು ಕಳೆದುಕೊಂಡಂತಹ ಒಬ್ಬ ವ್ಯಕ್ತಿಯ ಮನಸ್ಸಿನ ಸ್ಥಿತಿಗತಿಗಳು ಹೇಗೆ ಆಗಬಹುದು ಸಾಮಾನ್ಯರಾದ ನಮಗೆ ಗೊತ್ತಾಗುತ್ತೆ. ನಾವೇ ಆಗಿಬಿಟ್ರೆ ನಮ್ಮ ಮುಖಭಾವ ಹೇಗಿರುತ್ತೆ ಅಂತ ನಮಗೆ ಗೊತ್ತಿದೆ. ಆದರೆ ರಾಮ ಅದೇನು ವ್ಯತ್ಯಾಸವೇ ಕಾಣಲಿಲ್ವಂತೆ. ಪ್ರಜಾವರ್ಗದವರೆಲ್ಲರೂ ಕೂಡ ಅವನ ಸಮವಾಂತ ಭಾವವನ್ನು ಕಂಡು ಅತ್ಯಂತ ವಿಸ್ಮಿತರಾಗಿಬಿಡ್ತಾರೆ. ಇದು ರಾಮನ ಗುಣ. ಅಂದರೆ ಸುಖದಲ್ಲಿಯೂ ದುಃಖದಲ್ಲಿಯೂ ನೋವಿನಲ್ಲಿಯೂ ನಲಿವಿನಲ್ಲಿಯೂ ಒಂದೇ ತೆರನಾಗಿರ್ತಕ್ಕಂತಹ ಭಾವವನ್ನು ಇಟ್ಟುಕೊಂಡು ಪ್ರಜಾವರ್ಗದವರನ್ನ ಎಲ್ಲರನ್ನೂ ಕೂಡ ಅತ್ಯಂತ ಚೆನ್ನಾಗಿ ನೋಡ್ಕೊಂಡು ಬಂದಿರತಕ್ಕಂತಹ ಒಂದು ಪದ್ಧತಿ. ಮತ್ತೆ ಸೇವಕರನ್ನು ಅವನು ಹೇಗೆ ಕಾಣ್ತಾ ಇದ್ದ ಅಂತ ಒಂದು ಪ್ರಸಂಗ. ಭವಭೂತಿ ಉತ್ತರರಾಮಚರಿತೆ ಅನ್ನತಕ್ಕಂಥ ಒಂದು ನಾಟಕವನ್ನು ಭಾಳ ಚೆನ್ನಾಗಿ ಕಟ್ಟಿಕೊಟ್ಟು ಅದರಲ್ಲಿ ಬರುವಂತಹ ಒಂದು ಪ್ರಸಂಗ. ರಾಮ ರಾಜ್ಯಾಭಿಷೇಕವನ್ನು ಮಾಡ್ತಾ ಇದ್ದಾನೆ, ಪಟ್ಟಾಭಿಷಿಕ್ತನಾಗಿದ್ದಾನೆ, ಎಲ್ಲವನ್ನ ನೋಡ್ತಾ ಇದ್ದಾನೆ. ಒಳ್ಳೆಯ ಸೇವಕರನ್ನ ಇಟ್ಟುಕೊಂಡಿದ್ದಾನೆ. ಒಬ್ಬ ಸೇವಕ ಅವನು ಎಲ್ಲ ಕಡೆಗಳಲ್ಲಿ ಹೋಗಿ ಎಲ್ಲ ವಿಷಯಗಳನ್ನು ತಂದು ರಾಮನಿಗೆ ಒಪ್ಪಿಸ್ತಾ ಇದ್ದಾನೆ. ಅವನು ಒಪ್ಪಿಸುವಾಗ ರಾಮಭದ್ರ ಅಂತ ಸಂಬೋಧನೆ ಮಾಡ್ತಾನೆ. ರಾಮಭದ್ರ ಅಂತ ಸಂಬೋಧನೆ ಮಾಡಿದವನು ಅನುಕ್ಷಣವೇ ಆ ದೂತ ತನ್ನ ನಾಲಿಗೆಯನ್ನು ಕಚ್ಕೊಂಡ್ಬಿಡ್ತಾನೆ. ನಾನು ಹೀಗೆ ಹೇಳ್ಬಿಟ್ಟಲ್ಲ ಅಂತ. ಆಗ ರಾಮ ಹೇಳುವಂಥ ಮಾತು ಎಷ್ಟು ಚೆನ್ನಾಗಿದೆ. ರಾಮಭದ್ರ ಏವ ಮಾಂ ಶೋಭತೆ ಉಪಚಾರ ತಾತ ಪರಿಜನಸ್ಯ. ಈ ದೂತ ಬಂದು ಹೇಳಿದ್ನಲ್ಲ, ಅವನು ನಮ್ಮ ತಂದೆಯ ಕಾಲದಿಂದಲೂ ಕೂಡ, ತಂದೆಗೂ ಕೂಡ ದೂತನಾದವನೇ. ನನ್ನನ್ನು ಆಡಿಸಿ ಬೆಳೆಸಿರತಕ್ಕಂತಹ ವರ್ಗದಲ್ಲಿ ಅವನು ಕೂಡ ಸೇರಿದವನು. ನಾನು ಚಿಕ್ಕವನಿದ್ದಾಗ ನನ್ನನ್ನು ರಾಮಭದ್ರ ಅಂತ ನೀನು ಕರೀತಾ ಇದೆಯಲ್ಲ, ಈಗ ನಾನು ರಾಜನಾಗಿರ್ಬೋದು, ಆದರೆ ಈಗಲೂ ಕೂಡ ನೀನು ನನಗೆ ರಾಮಭದ್ರ ಅಂತ ಹೇಳಿದರೆ ನಾನು ಸಂತೋಷ ಪಡ್ತೇನೆ, ನನಗದು ತುಂಬ ಸಂತೋಷವಾಗತ್ತೆ ಅಂತ. ಅಂದರೆ ಪ್ರಜಾವರ್ಗದವರನ್ನು ಕೂಡ ಎಷ್ಟು ಚೆನ್ನಾಗಿ ಅವನು ನೋಡಿಕೊಳ್ತಾ ಇದ್ದ. ಅವರು ಆಡಿದಂತಹ ಮಾತು ಅದನ್ನು ತಪ್ಪು ಅಂತ ಪರಿಭಾವಿಸದೆ ಅದನ್ನು ಅದೇ ರೀತಿಯಲ್ಲಿ ಸ್ವೀಕಾರ ಮಾಡತಕ್ಕಂತಹ ಗುಣ ಶ್ರೀರಾಮಚಂದ್ರನಲ್ಲಿ ಇತ್ತು ಎನ್ನುವುದನ್ನು ನಾವು ಕಾಣ್ತೇವೆ. ಇಡೀ ರಾಮಾಯಣದಲ್ಲಿ ಬರತಕ್ಕಂತಹ ಪ್ರತಿ ಕ್ಷಣದ ಪ್ರತಿ ಭಾಗ ರಾಮನ ಆದರ್ಶ ಗುಣ. ಅವನ ಆದರ್ಶ ಗುಣ ಅದು ಇಡೀ ವಿಶ್ವಕ್ಕೇ ಬೇಕು, ಅಂದರೆ ನಮಗೆಲ್ಲರಿಗೂ ಕೂಡ ಬೇಕು. ಯಾವ ವ್ಯಕ್ತಿ ಇಡೀ ರಾಮಾಯಣವನ್ನು ಓದ್ತಾನೋ, ರಾಮಾಯಣವನ್ನು ಅರ್ಥೈಸಿಕೊಳ್ತಾನೋ ಮತ್ತು ತನ್ನ ಬದುಕಿನಲ್ಲಿ ಅಳವಡಿಸಿಕೊಳ್ಳತಕ್ಕಂಥ ಒಂದು ಪ್ರಯತ್ನವನ್ನು ಸ್ವಲ್ಪ ಆದರೂ ಮಾಡ್ತಾನೋ ಅಂಥವನ ಬದುಕು ಖಂಡಿತವಾಗಿಯೂ ಕೂಡ ಅದು ಒಳ್ಳೆಯದಾಗತ್ತೆ ಮತ್ತು ನಮ್ಮನ್ನು ನಾವು ಉದ್ಧರಿಸಿಕೊಳ್ಳತಕ್ಕಂತಹ ಮಾರ್ಗದ ಕಡೆಗೆ ಸಾಗತ್ತೆ ಎನ್ನುವುದರಲ್ಲಿ ಯಾವ ಸಂಶಯವೂ ಇಲ್ಲ.
ಅಂತಹ ಲೋಕೋತ್ತರವಾದಂತಹ ಕಾವ್ಯವನ್ನು ಕಟ್ಟಿಕೊಟ್ಟಂತಹ ವಾಲ್ಮೀಕಿ ಮುನಿಗಳನ್ನು ನಾವು ನಮಿಸಲೇಬೇಕು. ಮತ್ತು ರಾಮನನ್ನು ಅವತಾರ ಪುರುಷ ಅಂತಲಾದರೂ ಕರೆಯೋಣ, ಅಥವಾ ರಾಮ ಒಬ್ಬ ಐತಿಹಾಸಿಕ ವ್ಯಕ್ತಿ ಅಂತ ತಿಳ್ಕೊಳ್ಳೋಣ, ಅಥವಾ ರಾಮ ಒಂದು ಕಥೆಯಲ್ಲಿ ಬರ್ತಕ್ಕಂಥ ಒಬ್ಬ ಕಥಾನಾಯಕ ಅಂತಲಾದರೂ ಪರಿಭಾವಿಸೋಣ. ಒಳ್ಳೆಯ ಗುಣಗಳನ್ನು ಸ್ವೀಕಾರ ಮಾಡೋದರಲ್ಲಿ ಯಾವ ತಪ್ಪು ಇಲ್ಲ. ಅಂತಹ ಒಳ್ಳೆಯ ಗುಣಗಳನ್ನು ಸ್ವೀಕಾರ ಮಾಡತಕ್ಕಂತಹ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡೋಣ ಅಂತ ಹೇಳ್ತಾ, ಇವತ್ತಿನ ಈ ದಿನದ ಉಪನ್ಯಾಸಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಶ್ರೀ ಸೀತಾರಾಮಾಂಜನೇಯ ದೇವಾಲಯದ ಸಮಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳಿಗೆಲ್ಲರಿಗೂ ಕೂಡ ವಂದಿಸುತ್ತಾ, ಇಷ್ಟು ಹೊತ್ತು ತಾವೆಲ್ಲರೂ ಕೂಡ ಶಾಂತಚಿತ್ತದಿಂದ ಆಲಿಸಿದ್ರಿ, ತಮಗೆಲ್ಲರಿಗೂ ಕೂಡ ವಂದಿಸುತ್ತಾ, ನನಗೆ 8 ರಿಂದ 8:15 ಒಳಗಡೆ ಮುಗಿಸಬೇಕು ಅಂತ ಆದೇಶ ಆಗಿತ್ತು.